ರಾಜ್ಯಗಳಿಯಲಿ ರಾಜ್ಯಗಳು ಉದಿಸಲಿ ಉಳುವ ಯೋಗಿಯ ನೋಡಲ್ಲೇನು. ಕಷ್ಟಪಟ್ಟು ದುಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಆ, ಒಬ್ಬ ಒಳ್ಳೆ ಮೇಷ್ಟ್ರಿದ್ರೆ ಏನಾಗಬೇಕು ಸಾಧ್ಯ ಅಂತ ಅನ್ನೋದಕ್ಕೆ ನಾನೊಬ್ಬ ಉದಾಹರಣೆ ಅಂತ ಹೇಳ್ಬೋದು. ನಿಜವಾಗ ನಾವೇನು ಮಾಡಿಬಿಟ್ವಿ, ನನ್ನ ನಾಯಕತ್ವದಲ್ಲೇ ನಾವು ನಿಡ್ಸಾಲೆನಲ್ಲಿ ರೋಡ್ ತಡೆ ಮಾಡಿಬಿಟ್ವಿ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ಏನು ತಪ್ಪು ಮಾಡಿದೀಯಾ? ಏನಿಲ್ಲ, ನಾನು ಹಿಂಗೆ ಪರೀಕ್ಷೆ ತಗೊಳ್ಳೇ ಇಲ್ಲ, ನಾನು ಸರಿಯಾಗಿ ಓದಲಿಲ್ಲ, ನಾನು ಬರೀ ಮಸಾಲೆ ದೋಸೆ ತಿನ್ಕೊಂಡು ಸಿನಿಮಾಗಳು ನೋಡಿಕೊಂಡು ಹಿಂಗೆ ಕಾಲ ಕಳೆದ್ಬಿಟ್ಟೆ, ತಪ್ಪು ಮಾಡಿಬಿಟ್ಟಿದ್ದೀನಿ. ಏನಾದರೂ ಆಗಲಿ ನಾನು ಕನ್ನಡ ಮೇಜರ್ ತೊಗೊಂಡು ಸಾಹಿತ್ಯದ ವಿದ್ಯಾರ್ಥಿನಿ ಆಗಬೇಕು. ಓಹೋ, ಏನು ಕನ್ನಡ ಉದ್ಧಾರ ಮಾಡಿಬಿಡೋನು, ಆಗಲ್ಲ ಹೋಗಂತ ಒಂದೇ ಸಲ ಹೇಳ್ಬಿಟ್ರು. ನಮ್ಮಂಥವ್ರ ಕೈಲಿ ಅವ್ರ ಪತ್ರ ಬರೆಸ್ಬಿಟ್ಟು ಒಂದು ಪತ್ರಕ್ಕೆ 5 ರೂಪಾಯಿ ದುಡ್ಡು ಕೊಡೋರು, ದಿನಕ್ಕೆ 10 ರೂಪಾಯಿ ಸಂಪಾದನೆ. ಅದೆಷ್ಟು ಪುಸ್ತಕ ಓದಿದ್ದೀನಿ ನನಗೆ ಹೇಳಂಗಿಲ್ಲ. ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇತ್ತು. ಒಂದು ಕ್ಲಾಸ್ ಇಲ್ಲ ಅಂದರೆ ಓಡೋಗ್ಬಿಡುವೆ. ಅಲ್ಲಿ ದೇವಸ್ಥಾನದಲ್ಲಿ ಏನಿದೆ, ಇಲ್ಲಿದೆ ದೇವರು, ಕಣ್ಣು ಬಿಟ್ಟರು ದೇವರಿಲ್ಲ, ಮಣ್ಣು ಬಿಟ್ಟರು ಮಡಿಕೆ ಇಲ್ಲ ಅಂತ ಹೇಳೋರು. ನಮ್ಮ ಹೃದಯದಲ್ಲೇ ಇದೆ ದೇವರು, ನಾವೇ ಸಾಕ್ಷಾತ್ಕರಿಸ್ಕೋಬೇಕೇ ಹೊರತು ದೇವ್ರ ದೇವಸ್ಥಾನದಲ್ಲಿ. ನಮಸ್ಕಾರ. ಬೇರು ನೀರು ನದಿ ಅನ್ನೋ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಿನೂತನ್. ಈ ಕಾರ್ಯಕ್ರಮ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ಜನಪದ ವಿದ್ವಾಂಸರು, ಸಂಸ್ಕೃತಿ ಚಿಂತಕರು ಮತ್ತು ಹಿರಿಯ ಲೇಖಕರಾದ ಡಾಕ್ಟರ್ ಇ.ಚಿ. ಬೋರ್ಲಿಂಗಯ್ಯನವರ ಅನುಭವಗಳು, ಚಿಂತನೆಗಳು ಮತ್ತು ಸಾಮಾಜಿಕ ದೃಷ್ಟಿಕೋನಗಳ ಬಗ್ಗೆ ವಿವಿಧ ಎಪಿಸೋಡ್ಸ್ಗಳಾಗಿರ್ತವೆ. ಬೋರ್ಲಿಂಗಯ್ಯನವರು ನನ್ನ ತಂದೆಯವರು ಮತ್ತು ಇವತ್ತು ತುಂಬ ವಿಶೇಷವಾದ ದಿನ. ಇವತ್ತು ಅವರ ಹುಟ್ಟಿದಬ್ಬ. ಅವರು 70 ವರ್ಷ ವಯಸ್ಸನ್ನು ಮುಗಿಸಿ 71ಕ್ಕೆ ಕಾಲಿಡ್ತಾ ಇದ್ದಾರೆ. ಅಕ್ಟೋಬರ್ 25 ಇವತ್ತು. ಸೊ ಈ ಕಾರ್ಯಕ್ರಮ ನನ್ನಿಂದ, ನನ್ನ ಕಡೆಯಿಂದ ಅವ್ರಿಗೆ ಒಂದು ಬರ್ತ್ಡೇ ಗಿಫ್ಟ್ ಆಗಿರುತ್ತೆ. ಅವರು ಫ್ರೀ ಟೈಮ್ನಲ್ಲಿದ್ದಾಗೆಲ್ಲ ಅವ್ರಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಬಗ್ಗೆ ಸಾಕಷ್ಟು ಎಪಿಸೋಡ್ಸ್ಗಳನ್ನು ಮಾಡೋ ಉದ್ದೇಶ ನನಗಿದೆ. ಮೊದಲನೇ ಎಪಿಸೋಡು ಹಳ್ಳಿಯಿಂದ ಸಾಹಿತ್ಯದ ಲೋಕದವರೆಗೆ. ಸೊ ಈಗ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮೊದಲು ಬೋರ್ಲಿಂಗಯ್ಯನವ್ರ ಬಗ್ಗೆ ಒಂದು ಕಿರು ಪರಿಚಯ. 1955ರಲ್ಲಿ ಕುಣಿಗಲ್ ತಾಲೂಕಿನ ಹಿತ್ತಲಪುರ ಗ್ರಾಮದಲ್ಲಿ ಜನಿಸಿದ ಬೋರ್ಲಿಂಗಯ್ಯನವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ MA ಪದವಿಯನ್ನು GP ರಾಜರತ್ನಂ ಚಿನ್ನದ ಪದಕದೊಂದಿಗೆ ಪೂರೈಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಾಮಾಜಿಕ ವಿಜ್ಞಾನ ವಿಭಾಗದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಮಾರ್ಗದರ್ಶನದಲ್ಲಿ PhD ಪಡೆದಿದ್ದಾರೆ. ಬೋರ್ಲಿಂಗಯ್ಯನವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ, ಕುಲಸಚಿವರಾಗಿ, ಲಲಿತಕಲಾ ನಿಕಾಯ ಮತ್ತು ಸಮಾಜ ವಿಜ್ಞಾನ ನಿಕಾಯಗಳ ಡೀನ್ ಆಗಿ, ಪ್ರಸಾರಾಂಗ ಮತ್ತು ಅಧ್ಯಯನಾಂಗಗಳ ನಿರ್ದೇಶಕರಾಗಿ ಅಪಾರವಾದ ಆಡಳಿತಾತ್ಮಕ ಅನುಭವದೊಂದಿಗೆ ಸೇವೆ ಸಲ್ಲಿಸಿದ್ದಾರೆ. ಸಾಹಿತ್ಯ, ಜನಪದ ಮತ್ತು ಗಿರಿಜನ ಅಧ್ಯಯನ ಕ್ಷೇತ್ರಗಳಲ್ಲಿ 25ಕ್ಕೂ ಹೆಚ್ಚು ಸಂಶೋಧನಾ ಕೃತಿಗಳನ್ನು ರಚಿಸಿರುವ ಅವರು ಗಿರಿಜನ ನಾಡಿಗೆ ಪಯಣ ಎಂಬ ಪ್ರವಾಸ ಕಥನ, ಆನೆಕಾಡು ಎಂಬ ಕಾದಂಬರಿ, ಕುಪ್ಪಳ್ಳಿ ಡೈರಿ ಎಂಬ ಅನುಭವ ಕಥನಗಳ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಇಟಲಿ, ಫ್ರಾನ್ಸ್, ಹಾಲೆಂಡ್ ಮತ್ತು ಇರಾನ್ನ ಅಂತಾರಾಷ್ಟ್ರೀಯ ಗೊಂಬೆಯಾಟ ಉತ್ಸವಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಅವರು ಜರ್ಮನಿಯ ವೂರ್ಟ್ಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಆಹ್ವಾನಿತಗೊಂಡಿದ್ದರು. ಡಾಕ್ಟರ್ ಬೋರ್ಲಿಂಗಯ್ಯ ಅವರು ಪ್ರಸ್ತುತ ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅಕಾಡೆಮಿಕ್ ಹಾಗೂ ಸಾಂಸ್ಕೃತಿಕ ಸಮಿತಿಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಪಡೆದ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ತಜ್ಞ ಪ್ರಶಸ್ತಿ, ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮಂಟೇಸ್ವಾಮಿ ಸಾಹಿತ್ಯ ಪ್ರಶಸ್ತಿ, ಡಾಕ್ಟರ್ ಶಿವರಾಮ್ ಕಾರಂತ ಜಾನಪದ ಪ್ರಶಸ್ತಿ ಹಾಗೂ ಕಾವ್ಯಾನಂದ ಪ್ರಶಸ್ತಿ ಮತ್ತು 2024ರ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿಗಳು ಪ್ರಮುಖವಾದವು. ಸಂಶೋಧನೆ ಮತ್ತು ಜನಪದ ಸಂಸ್ಕೃತಿಯ ನಡುವಿನ ಸಂವಾದವನ್ನು ಜೀವಂತವಾಗಿಟ್ಟುಕೊಂಡಿರುವ ಡಾಕ್ಟರ್ ಇ.ಚಿ. ಬೋರ್ಲಿಂಗಯ್ಯ ತಮ್ಮ ಬರಹಗಳ ಮೂಲಕ ಕನ್ನಡ ಸಂಸ್ಕೃತಿ ಪರಂಪರೆಯ ಪ್ರಗತಿಪರ ಮೌಲ್ಯಗಳನ್ನು ಅನಾವರಣಗೊಳಿಸಿದ್ದಾರೆ. ಇಂದಿಗೂ ಅವರು ಹೊಸ ತಲೆಮಾರಿನ ಸಂಶೋಧಕರು ಮತ್ತು ಸಾಹಿತ್ಯಾಸಕ್ತರನ್ನು ಪ್ರೇರೇಪಿಸುತ್ತಾ ಜನಪದದ ನೆಲೆಯಿಂದ ಆಧುನಿಕತೆಯ ತುಮುಲದವರೆಗೆ ಅನೇಕ ಚಿಂತನೆಗಳನ್ನು ನಿರಂತರವಾಗಿ ಬಿಂಬಿಸುವ ಒಬ್ಬ ವೈಚಾರಿಕ ಬರಹಗಾರರಾಗಿ ಮುನ್ನಡೆಯುತ್ತಿದ್ದಾರೆ. ಅಪ್ಪಾಜಿ, ಇವಾಗ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ಇ.ಚಿ. ಬೋರ್ಲಿಂಗಯ್ಯ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿ, ನಂತರ ಕುಲಪತಿಯಾಗಿ, ಆಮೇಲೆ ಈಗ ಪ್ರಸ್ತುತದಲ್ಲಿ ಕರ್ನಾಟಕ ಜಾನಪದ ಮತ್ತು ಜಾನಪದ ಪರಿಷತ್ತಿನ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಿವೃತ್ತಿಯಾಗಿ ಹೆಚ್ಚು ಕಡಿಮೆ 8 ವರ್ಷ ಆಗೋಯಿತು. ಈಗ ನನಗೆ 70 ವರ್ಷ. ಬಹುಶಃ ನನ್ನ ಮಗ ವಿನೂತನ್ ಬೋರ್ಲಿಂಗಯ್ಯ ಈ 70ನೇ ವರ್ಷದ ಒಂದು ಕಾಣಿಕೆಯಾಗಿ ನನ್ನ ವಿಚಾರಧಾರೆಗಳ ಪರಿಚಯವನ್ನು ಆಸಕ್ತರಿಗೆ ತಲುಪಿಸ್ಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ದಾಖಲಾತಿಯನ್ನು ಮಾಡ್ತಾ ಇದ್ದಾನೆ. ಅವನು ಕೂಡ ಒಬ್ಬ ಆರ್ಟಿಸ್ಟ್ ಮತ್ತು ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಓದ್ಕೊಂಡಿರುವಂಥವನು. IT ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿ ಇದೆ. ಹಾಗಾಗಿ ಅವನು ನನಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಥವಾ ನನ್ನ ಬಗ್ಗೆ ಅಲ್ಲಲ್ಲಿ ಪರಿಚಯಗಳನ್ನ ಮಾಡಿಕೊಡೋದಕ್ಕೆ ಅರ್ಹನಾಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ 1955 ಅಕ್ಟೋಬರ್ 25ನೇ ತಾರೀಕು ಅಂಥೇಳಿ ನಾನು ಸ್ಕೂಲ್ ಮಾಸ್ಟ್ರು ಬರೆದಿರೋದು. ಯಾಕೆಂತಂದರೆ ನನ್ನ ಅಪ್ಪ ಆಗಲಿ ಅಮ್ಮ ಆಗಲಿ ಅವ್ರು ಯಾರೂ ಅಕ್ಷರವನ್ನು ಕಲಿತವ್ರೇನಲ್ಲ, ಆದರೆ ಜ್ಞಾನಿಗಳಾಗಿದ್ದರು. ಆ ಮಾತು ಬೇರೆ. ಅದು ಅಕ್ಷರಗಳನ್ನು ಕಲಿತೇ ಇರೋ ಕಾರಣಕ್ಕಾಗಿ ಯಾವಾಗಮ್ಮ ಹುಟ್ಟಿದ್ರು ಅಂತ ಕೇಳಿರ್ತಾರೆ. ಅವ್ರು ಯಾವುದೋ ಒಂದು ದಿನಾಂಕ ಹೇಳಿರ್ತಾರೆ ಅಥವಾ ಯಾವುದೋ ಒಂದು ಸಂದರ್ಭನ ಹೇಳಿರ್ತಾರೆ. ಆ ಸಂದರ್ಭವನ್ನು ಇಟ್ಕೊಂಡು ನಮ್ಮ ಪ್ರೈಮರಿ ಸ್ಕೂಲ್ ಮಾಸ್ಟ್ರು ಅವರೊಂದು ದಿನಾಂಕವನ್ನು ಬರೆದಿರ್ತಾರೆ. ಬಹುತೇಕ ನನ್ನ ಪೀಳಿಗೆಯ ಹಳ್ಳಿಯಿಂದ ಬಂದಂಥವ್ರು ಎಲ್ಲರದ್ದು ಇದೇ ಕಥೆನೇ. ಪರ್ಫೆಕ್ಟ್ ಇದು ಅಂತೇನಿಲ್ಲ. ಆ ಲೆಕ್ಕದಲ್ಲಿ ಈಗ ನನಗೆ 70 ವರ್ಷ. ಬಟ್ ನನ್ನ ಊರಿನ ಪರಿಸರ ಮತ್ತು ಅದು ನಮಗೆ ಪ್ರಭಾವಿಸಿದ ರೀತಿ ಮತ್ತು ಹೇಗೆ ನಮ್ಮ ಬಾಲ್ಯ ಆಯಿತು, ಇದನ್ನು ಹೇಳ್ಬೇಕಂತಂದರೆ ಭಾಳ ಸುದೀರ್ಘವಾದ ಒಂದು ಚರಿತ್ರೆ ಇದು. ಯಾಕೆಂತಂದರೆ ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳು ಕಳೆದಿತ್ತು. 55 ಅಂತಂದರೆ ಸ್ವಾತಂತ್ರ್ಯ ಬಂದು ಒಂದು 8 ವರ್ಷ ಆಗಿತ್ತು. ಆ ಸ್ವಾತಂತ್ರ್ಯ ಬಂದು 8 ವರ್ಷ ಆಗಿದ್ದ ಸಂದರ್ಭದಲ್ಲಿ ನಾನು ಹುಟ್ಟಿದೆ. ಆಗಿನ್ನೂ ಈ ರೀತಿಯ ಆಧುನಿಕತೆ ಆಗಲಿ ಮತ್ತು ಈ ರೀತಿಯ ಜನಗಳಲ್ಲಿ ಒಂದು ಸಾಮಾಜಿಕವಾದ ಎಚ್ಚರ ಆಗಲಿ ಏನೂ ಇರಲಿಲ್ಲ. ಜನ ತಂಪಾಡು ತಾವು ಕುವೆಂಪುರವರು ಹೇಳ್ತಾರಲ್ಲ, ರಾಜ್ಯಗಳಿಯಲಿ ರಾಜ್ಯಗಳು ಉದಿಸಲಿ ಉಳುವ ಯೋಗಿಯ ನೋಡಲ್ಲಿ ಅಂತ. ಅವರು ಒಂದು ರೀತಿ ಯೋಗಿಗಳ ರೀತಿ ಹೊಲ ಹೊತ್ಕೊಂಡು ಬಿತ್ತನೆ ಮಾಡಿಕೊಂಡು ಏನೋ ಅವ್ರ ಕೈಲಾದಷ್ಟು ಬೆಳೆ ಬೆಳ್ಕೊಂಡು ಬದುಕ್ತಾ ಇದ್ದಂಥ ಸಂದರ್ಭ. ಸೊ ಅಂಥ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂಥವ್ನು ನಾನು. ನಮಗೇನು ತುಂಬ ದೊಡ್ಡ ಜಮೀನು ಇರಲಿಲ್ಲ. ಕಷ್ಟಪಟ್ಟು ದುಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ನನಗಿಂತ ದೊಡ್ಡವರಾಗಿದ್ದಂಥ ಇಬ್ಬರು ಅಣ್ಣಂದಿರು ಭಾಳ ಕಷ್ಟಪಟ್ಟು ದುಡಿತಾಯಿದ್ರು. ಅಂದರೆ ಹೊಲ ಉಳೋದು, ಜೊತೆಗೆ ಕುರಿಗಳನ್ನು ಇಟ್ಕೊಂಡಿದ್ರು. ಒಂದು 80-100 ಕುರಿಗಳಿದ್ವು. ಅದನ್ನ ಕಾಯೋದು, ಸೊ ಅದನ್ನು ಸಾಕೋದು, ಇದರ ಮೂಲಕ ಜೀವನ ನಡೀತಾ ಇತ್ತು. ಮತ್ತು ನಮ್ಮಲ್ಲೆಲ್ಲ ರೇಷ್ಮೆ ಬಹಳ ಮುಖ್ಯವಾದಂಥ ಬೆಳೆ. ರಾಗಿ ಮತ್ತು ಒಂದು ಕಾಳುಗಳು ಒಂದಷ್ಟು ಬೆಳೆಯೋದು ಬಿಟ್ಟರೆ ರೇಷ್ಮೆ ಬಹಳ ಮುಖ್ಯವಂಥದ್ದು. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಹೆಚ್ಚಾಗಿ ರೇಷ್ಮೆಗೆ ಗಮನ ಕೊಡೋರು. ಹುಳುಗಳನ್ನು ಸಾಕೋದು, ಸೊಪ್ಪು ಕಿತ್ಕೊಂಡು ಬರೋದು, ಮತ್ತು ಅದರಲ್ಲಿ ಎಷ್ಟು ಬರ್ತದೋ ಒಂದು ಉಪ್ಪು ಕಾಸಿಗೆ, ಬಟ್ಟೆ ಬರೆಗೆ ಬೇಕಾದಷ್ಟು ಒಂದಿಷ್ಟು ಹಣ ಅದರಿಂದ ಬರ್ತಿತ್ತು. ನಮ್ಮ ಅಣ್ಣಂದಿರಿಬ್ಬರೂ, ಒಬ್ಬ ಅಣ್ಣ ಕುರಿಕಾಯರು, ಇನ್ನೊಬ್ಬ ಅಣ್ಣ ವ್ಯವಸಾಯ ಮಾಡೋರು. ಅಕ್ಕಂದಿರು ನಮ್ಮ ಇಬ್ಬರು ಅಕ್ಕಂದಿರು, ಒಟ್ಟು 5 ಜನ ನಾವು. ಅವ್ರ ಅಕ್ಕಂದಿರು ನಮ್ಮೆಲ್ಲರಿಗಿಂತ ದೊಡ್ಡವರು. ಅವ್ರಿಗಾಗಲೇ ಮದುವೆಗಳಾಗಿತ್ತು. ನನಗೆ 5ನೇ ಕ್ಲಾಸ್ಗೆ ಬರೋ ಅಷ್ಟೊತ್ತಿಗೆ ಒಬ್ಬ ಅಕ್ಕನ, ಕೊನೆಯ ಅಕ್ಕನ ಮದುವೆ ಆಯಿತು. ನಾನು ಬಹುಶಃ ಒಂದೇ ವರ್ಷದ ಮಗು ಆಗಿದ್ದಾಗ ನಮ್ಮ ದೊಡ್ಡ ಅಕ್ಕನ ಮದುವೆ ಆಯ್ತಂತೆ. ಸೊ ಹಾಗಾಗಿ ಅವ್ರು ಬೇರೆ ಬೇರೆ ಊರುಗಳಲ್ಲಿದ್ದರು. ಆವಾಗ ಪರಿಸ್ಥಿತಿ ಹೇಗೆ ಅಂತಂದರೆ, ಮಳೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಈಗಿನಷ್ಟು ಅನ್ಸರ್ಟಿನಿಟಿ ಅಂತೀವಲ್ಲ ನಾವು, ಆ ರೀತಿ ಏನಿರಲಿಲ್ಲ. ಮಳೆ ತುಂಬ ಚೆನ್ನಾಗಿ ಆಗ್ತಿತ್ತು. ಆ ಮಳೆ ನೋಡೋದೇ ಆನಂದ ಬಂದು ನನಗೆ, ಒಂದು ಚಿಕ್ಕ ಹುಡುಗ ಆಗಿದ್ದಾಗ ದೋ ಅಂತ ಮಳೆ ಬರೋದು. ಆಮೇಲೆ ನಮ್ಮೂರು ಪರಿಸರ ಎಂಥದ್ದು, ನಮ್ಮೂರು ಹಿತ್ತಲಪುರ ಅಂತ, ಅಂದರೆ ಉಜ್ಜಿನಿ ಅಂತ ಒಂದು ದೊಡ್ಡ ಊರು. ಅದು ಸ್ವಲ್ಪ ಐತಿಹಾಸಿಕವಾದ ಊರದು. ಆ ಉಜ್ಜಿನಿಗೆ ಇವಾಗ ಹೆಚ್ಚು ಕಡಿಮೆ ಸೇರೋಗಿದೆ. ಆ ರೀತಿಯ ಒಂದು ಜೊತೆಗೆ ಸೇರಿದಂಥ ಒಂದು ಹಿತ್ತಲಪುರ ಅಂತ ಗ್ರಾಮ. ಮತ್ತು ಅದು ಹುಲಿಯೂರು ದುರ್ಗ ಅಂತ, ಏನು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಅಂತ ಬರ್ತದೆ. ಹುಲಿಯೂರು ದುರ್ಗದಿಂದ ಸುಮಾರು 7 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ನಮ್ಮ ಇಡೀ ಸುತ್ತಮುತ್ತ, ನಮ್ಮ ಹಳ್ಳಿಯ ಸುತ್ತಮುತ್ತ ಒಳ್ಳೆ ಕಾಡು ಅಂತಂದರೆ ಒಂದು ಮಿನಿ ಮಲೆನಾಡೇ ಅದು. ಆ ರೀತಿಯ ಒಂದು ಮಲೆನಾಡಿನ ಸ್ವರೂಪದ ಕಾಡು ನಮ್ಮಲ್ಲಿತ್ತು. ನಾನು ಕಂಡ ಹಾಗೆ ನಮ್ಮೂರಿನಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದಲ್ಲಿ ಒಂದು ಗುಹೆ ಇದೆ. ಆ ಗುಹೆಗೆ ಚಿರತೆಗಳು ಬಂದು ಅಡ್ಕೊಳ್ತಿದ್ವು. ಜನ ಎಲ್ಲ ಹೋಗಿ ಅದು ನೋಡಿ ಅದನ್ನೇನೋ ಮಾಡಿ ಹೊಡೆದಾಕೋದು ಅಥವಾ ಹೊಗೆ ಬಂದಿಸಿ ಅದನ್ನ ಸಾಯಿಸೋದು ಎಲ್ಲ ಮಾಡ್ತಿದ್ರು. ಪಾಪ ಅವ್ರಿಗೆ ಅವಾಗೆಲ್ಲ ಇವೆಲ್ಲ ಬಹಳ ಅಪರೂಪದ ಪ್ರಾಣಿಗಳು ಅಂತ ಇದಿಲ್ಲ ಅವ್ರಿಗೆ. ನಮ್ಮ ಪ್ರಾಣಿಗಳನ್ನು ತಿಂದ್ಬಿಡ್ತವೆ ಅನ್ನೋದು ಒಂದು ಇದೆ ಅವ್ರಿಗೆ. ಹಾಗೆಯೇ ಹುಲಿ ಕೂಡ ಆಯಿತು. ಹುಲಿ ಮತ್ತು ಚಿರತೆಗಳನ್ನು ನಾನು ನೋಡಿದ್ದೀನಿ ನಮ್ಮ ಹಳ್ಳಿಗಳಲ್ಲಿದ್ದಂಥದ್ದು. ಅಷ್ಟರ ಮಟ್ಟಿಗೆ ಒಂದು ಮಿನಿ ಮಲೆನಾಡು. ಮತ್ತು ಎಲ್ಲ ರೀತಿಯ ಮರಗಿಡಗಳು ಕೂಡ ಇದ್ದವು.
ಆ ಬೆಳೀತಾ ಇದ್ದಂಥ ಕಾಡಿನ ನಡುವೆ ಮರಗಿಡಗಳು ಅಂದರೆ ಒಂದು ಮರಗಿಡಗಳ ನಡುವೆ ಕೃಷಿ ಭೂಮಿಯನ್ನು ಹಸನು ಮಾಡಿಕೊಂಡು ಒಂದಷ್ಟು ಕೃಷಿ ಮಾಡ್ತಾ ಇದ್ದಂಥ ಸಂದರ್ಭ ಅದು. ಆಮೇಲೆ ಉಜ್ಜಿನಿ ಅಂತ ಹೇಳಿದ್ನಲ್ಲ, ಆ ಉಜ್ಜಿನಿ ವಿಜಯನಗರದ ಅರಸರ ಕಾಲಕ್ಕೇನೆ ಒಂದು ಸಣ್ಣ ಪಾಳೆ ಪಟ್ಟಾಗಿತ್ತು ಅಂತೇಳಿ ಅಲ್ಲಿರೋ ಶಾಸನದಿಂದ ಗೊತ್ತಾಗ್ತದೆ. ಸೊ ಆ ಶಾಸನವನ್ನು ಕೂಡ ನನ್ನ ಮೊದಲ ಪುಸ್ತಕದಲ್ಲಿ ನಾನೇ ಅದನ್ನು ಪತ್ತೆ ಹಚ್ಚಿ ಅದನ್ನು ಪ್ರಕಟಿಸಿದೆ. ವಾಸ್ತವವಾಗಿ ಅದನ್ನ ಫ್ಲೀಟ್ ಅವರು ತಮ್ಮ ಒಂದು ಸಂಪುಟದಲ್ಲಿ ಹಾಕಿದ್ರು, ಬಟ್ ಯಾರಿಗೂ ಗೊತ್ತಿರಲಿಲ್ಲ. ಏನು ಮಾಡಿದ್ರು, ಅದಕ್ಕೆ ಒಂದು ಸುಣ್ಣ ಹೊಡೆದು ನಿಲ್ಲಿಸ್ಬಿಟ್ಟು ಊರ ಮಧ್ಯೆ ಒಂದು ನೆಟ್ಟಿದ್ದಾರೆ, ಕಲ್ಲಿದೆ ಅದು, ಆದರೆ ಅದಕ್ಕೆ ಸುಣ್ಣ ಹೊಡೆದ್ಬಿಟ್ಟು ಇದನ್ನು ಯಾರಾದರೂ ಓದಿದ್ರೆ ಅವ್ರ ತಲೆ ಸಿಡ್ದು ಹೋಗ್ತದೆ, ಈ ರೀತಿಯ ಒಂದು ಇದನ್ನು ಹಬ್ಬಿಸ್ಬಿಟ್ಟಿದ್ರು. ಯಾರೂ ಅದನ್ನು ಮುಟ್ತಾನೇ ಇರಲಿಲ್ಲ. ಸೊ ಆಮೇಲೆ ನಾನು ಏನಿದು ಕಲ್ಲು ಹಿಂಗಿದೆಯಲ್ಲ ಅಂಥೇಳಿ ಮುಂದೆ ನಾನು MA ಮುಗಿದ ಮೇಲೆ MA ಟೈಮ್ಗೆ ಹುಡುಕುವಾಗ, ಇಲ್ಲ BA ಟೈಮ್ಗೆ ಹುಡುಕುವಾಗ ಅದು ಫ್ಲೀಟರ್ ಈಗಾಗಲೇ ಸಂಗ್ರಹಿಸಿ ಪ್ರಕಟಿಸಿದ್ದಾರೆ ಅಂತ ಗೊತ್ತಾಯಿತು. ಅದು ಸಿಕ್ತು ನನಗೆ. ಚಿದಾನಂದ ಮೂರ್ತಿಯವರ ಸಹಾಯದಲ್ಲಿ ಅದನ್ನು ನಾನು ಪತ್ತೆ ಹಚ್ಚಿದೆ. ಆ ಇದರೊಳಗೆ ಒಂದು ಏನಿದೆ ಅಂತಂದರೆ, ಒಂದು 2 ಕೆರೆಯನ್ನು ಕಟ್ತಾರೆ. ಅದರಲ್ಲೂ ಒಂದು ದೊಡ್ಡ ಕೆರೆ ಅಂತ ಕಟ್ತಾರೆ ಆ ಊರಿಗೆ. ಆ ಕೆರೆಯನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಂಡ್ರೆ, ಗಂಗಾ ನದಿಯಲ್ಲಿ ಒಂದು ಕಪಿಲೆಯನ್ನು ಕೊಂದರೆ ಯಾವ ಪಾಪ ಬರ್ತದೋ ಆ ಪಾಪ ಬರ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸಂದೇಶ, ಒಂದು ಶಾಸನ ಅದು. ಸೊ ಹಾಗೆ ಆ ಊರು ಉಜ್ಜಿನಿ ದೊಡ್ಡೂರು. ನಮ್ಮ ಊರಿಗೆ ಅಂಟ್ಕೊಂಡೇ ಇದ್ದರೂ ಕೂಡ ನಮ್ಮೂರಿಗೆ ಒಂದು ಪ್ರೈಮರಿ ಶಾಲೆ ಇತ್ತು. ಆ ಪ್ರೈಮರಿ ಶಾಲೆಯಲ್ಲಿ ನಾನು ಓದಿದೆ. ಆ ಪ್ರೈಮರಿ ಶಾಲೆಯ ಮಾಸ್ಟ್ರು ಒಬ್ಬರು ಓಬಳಪ್ಪ ಅಂತೇಳಿ ಮಧುಗಿರಿ ಕಡೆಯಿಂದ ಬಂದು ಈ ಕುಣಿಗಲ್ ತಾಲೂಕಿನ ಕೊನೆಯ ಹಳ್ಳಿ ಇಲ್ಲಿದ್ದರು. ಎಷ್ಟು ಅದ್ಭುತವಾದ ಮೇಷ್ಟ್ರು ಅವರು ಅಂತಂದರೆ, ನಮಗೆಲ್ಲವನ್ನು ತಿಳಿಸ್ಕೊಟ್ಟವ್ರು ಅವರು. ಒಬ್ಬ ಒಳ್ಳೆ ಮೇಷ್ಟ್ರು ಇದ್ದರೆ ಏನಾಗಬೇಕು ಸಾಧ್ಯ ಅಂತ ಅನ್ನೋದಕ್ಕೆ ನಾನೊಬ್ಬ ಉದಾಹರಣೆ ಅಂತ ಹೇಳ್ಬೋದು. ನಿಜವಾಗೂ ಹೊರ ಸಂಚಾರನ ಕರ್ಕೊಂಡು ಹೋಗ್ತಿದ್ರು. ನದಿಗಳ ಬಗ್ಗೆ, ಹಳ್ಳದ ಬಗ್ಗೆ, ನೀರಿನ ಬಗ್ಗೆ, ಭೂಮಿ ಆಕಾಶಗಳ ಬಗ್ಗೆ ನಮಗೆಲ್ಲ ತಿಳುವಳಿಕೆಯನ್ನು ಕೊಡ್ತಾಯಿದ್ರು. ಆಮೇಲೆ ಪ್ರತಿ ವಾರ ನಮ್ಮನ್ನು ಇಟ್ಕೊಂಡು ಮಕ್ಕಳನ್ನ ಊರನ್ನ ಸ್ವಚ್ಛಗೊಳಿಸ್ತಾಯಿದ್ರು. ಊರು ಹಿಂಗಿರಬೇಕು, ಮೋರಿಗಳಿರಬಾರ್ದು, ತಿಪ್ಪೆಗಳ ಪಕ್ಕ ಇರಬಾರ್ದು, ಜನಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ರು. ಆ ರೀತಿ ಸುಮಾರು ಒಂದು 15-20 ವರ್ಷಗಳ ಕಾಲ ನಮ್ಮ ಊರಿನಲ್ಲಿ ಇದ್ದಂಥವ್ರು ಅವರು. ಆ ಮೇಷ್ಟ್ರು ನಮ್ಗೆ ನಿಜ ಹೇಳಬೇಕಂದ್ರೆ ಮೊದಲ ಜ್ಞಾನವನ್ನು ಕೊಟ್ಟಂಥ ಒಬ್ಬ. ಇದು ಒಂದು. ಎರಡನೇದು, ಆ ರೀತಿಯಲ್ಲಿ ಪ್ರಭಾವವನ್ನು ನನ್ನ ಮೇಲೆ ಬೀರಿದವ್ರು ನಮ್ಮ ಅಪ್ಪನೇ. ಯಾಕೆಂದರೆ ನಮ್ಮಪ್ಪ ಅಕ್ಷರ ಗೊತ್ತಿಲ್ಲದೆ ಇದ್ದರೂ ಕೂಡ ಏನೋ ಕಷ್ಟಪಟ್ಟು ಅವರಿವ್ರ ಹತ್ರ ಕೇಳಿ ಒಂದಷ್ಟು ಓದೋದನ್ನು ಕಲ್ತ್ಕೊಂಡಿದ್ರು ಅವರು. ಒಂದೊಂದೇ ಅಕ್ಷರವನ್ನು ಇಟ್ಕೊಂಡು ಓದೋರು. ಮತ್ತು ಕೆಲವು ತತ್ವಪದಗಳನ್ನು ಇಟ್ಕೊಂಡಿದ್ರು. ಮತ್ತು ಗುರುಬೋಧನೆಯನ್ನು ತಗೊಂಡಿದ್ರು. ಮತ್ತು ಅವ್ರು ಗುರುಬೋಧನೆಯನ್ನು ತಗೊಂಡಿದ್ದ ಕಾರಣಕ್ಕೆ ವರ್ಷದಲ್ಲಿ ಕೆಲವು ದಿನಗಳ ಕಾಲ ಬೇರೆ ಬೇರೆ ಊರುಗಳಿಂದ ಅಥವಾ ಎಲ್ಲೆಲ್ಲಿಂದನೂ ಸಾಧು ಸನ್ಯಾಸಿಗಳು ನಮ್ಮ ಮನೆಗೆ ಬರೋರು. ಸೊ ಅವರ ಜೊತೆಗೆ ಕುಂತು ಅವರು ತತ್ವ ಅದು ಇದನ್ನೆಲ್ಲ ಅಧ್ಯಾತ್ಮ ಕುರಿತು ಯಾವಾಗಲೂ ಚರ್ಚೆ ಮಾಡೋರು. ಆ ದೃಷ್ಟಿಯಿಂದ ನಮ್ಮಪ್ಪ ಒಬ್ಬ ಜ್ಞಾನಿ ಅಂತ, ಅಧ್ಯಾತ್ಮವಾದಿ. ಮತ್ತು ಸುಳ್ಳು ಗಿಳ್ಳು ಇದನ್ನು ಯಾವತ್ತೂ ಆಡಿದವರಲ್ಲ, ಸುಳ್ಳನ್ನು ಹೇಳ್ತಿರಲಿಲ್ಲ ಅವರು. ಮತ್ತು ಗಾಂಧೀಜಿಯ ಬಗ್ಗೆ ಅವರಿಗೆ ಭಾಳ ಅಪಾರವಾದಂಥ ಒಂದು ಗೌರವ. ಅವ್ರು ಯಾವಾಗಲೂ ಹೇಳೋರು, ನೋಡಿ, ಯುದ್ಧ ಅಂದರೆ ಎಲ್ಲರೂ ಸಾಯ್ತಾರೆ, ಮಹಾಭಾರತ ರಾಮಾಯಣದಲ್ಲೂ ನಡೆದಿದೆ. ಆ ಥರ ಒಂದು ಯುದ್ಧವೇ ಇಲ್ಲದೆ ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಂದು ಕೊಟ್ಬಿಟ್ನಲ್ಲ ಪುಣ್ಯಾತ್ಮ, ಎಷ್ಟು ದೊಡ್ಡವನವನು ಅಂಥೇಳಿ ನೆನೆಸ್ಕೊಂಡ್ರೆ ಕೈ ಮುಗಿಯೋರು ಗಾಂಧೀಜಿಗೆ. ಅಂದರೆ ಆ ರೀತಿಯ ಒಂದು ಎಚ್ಚರ, ಒಂದು ಸಾಮಾಜಿಕವಾದ ಎಚ್ಚರ ಮತ್ತು ದೇಶದ ಬಗ್ಗೆ ಒಂದೆಲ್ಲ ಗೊತ್ತಿತ್ತು ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಆ ಕಾಲಕ್ಕೆ ಒಂದು ತಾಯ್ನಾಡು ಅಂತ ಪತ್ರಿಕೆ ಬರ್ತಾಯಿತ್ತು. ಆ ಪತ್ರಿಕೆಯನ್ನು ಅವ್ರು ತರಿಸಿ ಬೇರೆ ಗೊತ್ತಿರೋರ ಕೈಲಿ ಓದಿಸೋರು ಅದನ್ನು, ಏನಿದೆ ನೋಡಿ ಅಂತೇಳಿ. ಹೀಗಾಗಿ ನಮ್ಮಪ್ಪಂಗೆ ಆಮೇಲೆ ತತ್ವಪದಗಳನ್ನ ಹಾಡೋದು, ಆಮೇಲೆ ನಾಟಕಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದರಂತೆ. ಅದರಲ್ಲೂ ಅವರು ಎಂಥ ಕಂಠ ಇತ್ತು ಅಂದರೆ, ಅವ್ರು ಒಂದು ಸಲ ಕೂಗಿದ್ರೆ ಪಕ್ಕದ ಊರುಗಳಿಗೆ ಕೇಳಿಸ್ತಿತ್ತಂತೆ, ಅಂಥ ಅದ್ಭುತವಾದ ಕಂಠ ಇತ್ತು ಅವ್ರಿಗೆ. ಆಮೇಲೆ ನಾನು ಕಂಡಾಗೆ ಅನೇಕ ತತ್ವಪದಗಳನ್ನು ಅವರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಹಾಗಾಗಿ ಒಬ್ಬ ಒಳ್ಳೆಯ ಜನಪದ ಕಲಾವಿದ ಕೂಡ ನಮ್ಮಪ್ಪ. ಸೊ ಇವೆಲ್ಲ ನನ್ನ ಮೇಲೆ ಪ್ರಭಾವವನ್ನು ಬೀರ್ತು. ಆದರೆ ನಮ್ಮ ತಾಯಿ ಭಾಳ ಒಂದು ಹಳ್ಳಿಯ ಪಕ್ಕಾ ಒಂದು ಹೆಣ್ಮಗಳು. ಅವ್ರಿಗೆ ಈ ರೀತಿಯ ಜ್ಞಾನ ಎಲ್ಲ ಇರಲಿಲ್ಲ. ಆದರೆ ಒಂದು ಶ್ರಮ ಮತ್ತು ದುಡಿಮೆ ಹೇಗಿರಬೇಕು ಅನ್ನೋದಕ್ಕೆ ನಮ್ಮವ್ವ ಇನ್ನೊಂದು ಉದಾಹರಣೆಯನ್ನಾಗೆ ಸದಾ ಏನಾದರೂ ಕೆಲಸ ಮಾಡಿಕೊಂಡು ಇರೋರು. ಸೊ ಅವ್ರು ಯಾವಾಗಲೂ ಹೇಳೋರು, ನನಗೆ ಇನ್ನೂ ನೆನಪಿದೆ. ನಾನು ಕಾಳಕನ ರೇಷ್ಮೆ ಸೀರೆ ಅಂತ ಮುಂದಕ್ಕೊಂದು ಕತೆ ಬರೆದೆ ನಾನು. ಆಮೇಲೆ ಏನಂತಂದರೆ, ನಾವು ರೇಷ್ಮೆ ಸೊಪ್ಪು ಕಿತ್ತು ಹುಳ ಬೆಳೆದು ರೇಷ್ಮೆ ಬೆಳೆಯೋದಕ್ಕೆಲ್ಲ ಮಾಡ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಒಂದು ರೇಷ್ಮೆ ಸೀರೆ ಉಟ್ಕೊಳಕ್ಕಾಗಲಿಲ್ವಲ್ಲ ಅಂತ ನಮ್ಮವ್ವ ಯಾವಾಗಲೂ ಕೊರಗಳು. ಆದರೆ ಯಾರೋ ರೇಷ್ಮೆ ಸೀರೆ ಉಟ್ಕೊಂಡು ಬಂದಾಗೆಲ್ಲ, ಅಯ್ಯೋ ನಮ್ಗೆ ಇಷ್ಟು ಬೆಳೆಯೋರೇ ನಾವು, ಅದು ಉತ್ಪಾದನೆ ಮಾಡೋರೇ ನಾವು, ಆದರೆ ನಮಗೊಂದು ರೇಷ್ಮೆ ಸೀರೆ ಅಂದರೆ ನಮ್ಮ ಇಡೀ ವ್ಯವಸ್ಥೆ ಹೆಂಗಿತ್ತೋ, ಅವ್ರು ಮುಗ್ಧವಾಗಿ ಹೇಳ್ತಿದ್ದ ಮಾತು ನಮ್ಮ ವ್ಯವಸ್ಥೆ ಕನ್ನಡಿ ಹಿಡಿಯೋ ರೀತಿ ಇರ್ತಿತ್ತು. ಸೊ ಇಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ, ಶ್ರಮಜೀವಿ ಕುಟುಂಬದಲ್ಲಿ, ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವನಾದ್ದರಿಂದ
ಮತ್ತು ನಮ್ಮ ಊರಿನ ಸುತ್ತಮುತ್ತ ಇನ್ನೊಂದು ಏನಪ್ಪ ಅಂದರೆ ಒಳ್ಳೆಯ ಜನಪದ ಗಾಯಕಿಯರಿದ್ರು. ನಮ್ಮ ಊರಿನಲ್ಲಿದ್ದರು, ಪಕ್ಕದ ಊರ ಉಜ್ಜಿನಿನಲ್ಲಿದ್ದರು. ಉಜ್ಜಿನಿನಲ್ಲಿ ಅದರಲ್ಲೂ ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂಥ ಒಬ್ಬ ಹೆಣ್ಮಗಳು ಆಲಮ್ಮ ಅಂತೇಳಿ ಎಷ್ಟು ಅದ್ಭುತ ಗಾಯಕಿ ಅಂತಂದರೆ, ನಾನು ಎಲ್ಲೆಲ್ಲೋ ಹಾಡ್ತಿದ್ರೆ ನಾನು ನಿಂತ್ಕೊಂಡು ಕೇಳ್ತಾ ಇದ್ದೆ. ನಮ್ಮೂರಿನಲ್ಲಿ ತಿಮ್ಮಮ್ಮ ಅಂತ ಇಬ್ಬರಿದ್ದರು, ಒಂದೇ ಹೆಸರಿನವರು. ಅವ್ರು ಹಾಡ್ತಾ ಇದ್ರೆ ನಾನು ನಿಂತ್ಕೊಂಡು ಕೇಳ್ತಾ ಇದ್ದೆ, ಏನು ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ ಇವರು ಅಂತೇಳಿ. ಆವಾಗಲಿಂದ ಎಲ್ಲೋ ಒಂದು ಕಡೆಗೆ ಆಳದಲ್ಲಿ, ನನ್ನ ಹೃದಯಾಂತರ ಆಳದಲ್ಲಿ ಈ ಜನಪದ ಅನ್ನುವಂಥದ್ದು, ಜನಪದ ಗೀತೆ ಅನ್ನುವಂಥದ್ದು ಅಥವಾ ಕಲೆ ಅನ್ನುವಂಥದ್ದು, ಏಕೆ ನಮ್ಮ ಹಬ್ಬಗಳಲ್ಲಿ ಚೌಡಮ್ಮನ ಹಬ್ಬ ಬಂದರೆ ಚೌಡಮ್ಮನ ಹಬ್ಬದಕ್ಕೆ ಒಂದು ದೊಡ್ಡ ತಯಾರಿ ನಡೆಯೋದು. ಆ ಕಂಬ ಇಕ್ಕದಾಗಿಂದ ಅನೇಕ ದಿನಗಳವರೆಗೆ ನಮ್ಮ ಊರಿನಲ್ಲಿ ಪಟ ಕುಣಿತ ಅಂದರೆ ಜವಳೆ ಕುಣಿತ ಅಂತ ನಾವು ಕರಿತಿದ್ವಿ, ಅದನ್ನು ತಾಲೀಮು ಮಾಡೋರು. ಆಮೇಲೆ ಸೋಮನ ಕುಣಿತವನ್ನು ಮಾಡೋರು, ಆಮೇಲೆ ಕರಗದ ಕುಣಿತವನ್ನು ಮಾಡೋರು, ಪೂಜಾ ಕುಣಿತವನ್ನು ಮಾಡೋರು, ಈ ಹೆಬ್ಬಾರೆ ಕುಣಿತವನ್ನು ಮಾಡೋರು. ಇದನ್ನೆಲ್ಲ ಬಾಲ್ಯದಿಂದ ನೋಡ್ತಾ ಬಂದೆ ನಾನು. ಸೊ ಇವೆಲ್ಲವೂ ಎಲ್ಲೋ ಒಂಥರ ಒಂದು ಆಳದಲ್ಲಿ ನನ್ನ ಪ್ರಜ್ಞೆಯ ಒಂದು ಭಾಗವಾಗಿ ಈ ಜಾನಪದ ಮತ್ತು ಜನಪದ ಸಂಸ್ಕೃತಿ ಮತ್ತು ಗ್ರಾಮೀಣ ಸಂಸ್ಕೃತಿ ಅನ್ನುವಂಥದ್ದು ಒಳಕ್ಕೆ ಒಂಥರ ಮೇಳೈಸ್ಕೊಂಡು ಅದು ಹದವಾಗಿ ಬೆರೀತಾ ನನ್ನ ಪ್ರಜ್ಞೆಯ ಜೊತೆಗೆ ಅದು ನನ್ನನ್ನು ಆ ಕಡೆಗೆ ಸೆಳೀತು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ. ಪ್ರೈಮರಿ ಶಾಲೆನ ನನ್ನ ಹಳ್ಳಿ ಹಿತ್ಲುಪುರದಲ್ಲಿ ಮುಗಿಸಿ ನಾನು ಮಾಧ್ಯಮಿಕ ಶಾಲೆಗೆ ನಮ್ಮ ಉಜ್ಜಿನಿ, ನಮ್ಮ ಏನು ಪಕ್ಕದ ಊರು ಇತ್ತಲ್ಲ ಉಜ್ಜಿನಿಗೆ ಸೇರಿಕೊಂಡೆ. ಅದು ದೊಡ್ಡ ಶಾಲೆ, ಅದು ತುಂಬ ಜನ ಮಕ್ಕಳು, ತುಂಬ ಜನ ಟೀಚರ್ಸ್ ಎಲ್ಲ ಇದ್ದರು. ಆಮೇಲೆ ದೊಡ್ಡೂರು ಸಹಜವಾಗಿ ಅದು. ಸೊ ಅಲ್ಲಿ ಸೇರಿದ ಮೇಲೆ ಒಂದು ರೀತಿ ಕೆಲವು ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡೋರು, ಕೆಲವು ಟೀಚರ್ಸು ಏನೇನು ಮಾಡ್ತಿರಲಿಲ್ಲ, ಬರೋರು ಹೋಗೋರು. ಇನ್ನು ಕೆಲವು ಟೀಚರ್ಸು ಮೃದುವಾಗಿ ನಮ್ಮನ್ನು ನೋಡಿಕೊಂಡು ಮೃದುವಾಗಿ ನಮ್ಮ ಬುದ್ಧಿವಾದ ಹೇಳೋರು. ಕೆಲವು ಟೀಚರ್ಸು ಕೈಗಳನ್ನು ತಿರುಗಿಸಿ ಇಡಿಸಿ ಸರಿಯಾಗಿ ಹೊಡೆಯೋರು. ಅದರಲ್ಲಿ ಮ್ಯಾಥಮೆಟಿಕ್ಸು ಈ ರೀತಿ ಬರಲ್ಲ ಅಂತ ತುಂಬ ಇದಾಗಿ ಹೊಡೆಯೋರು, ಹೊಡೆದೇ ಬಿಡೋರು ಚೆನ್ನಾಗಿ. ನಾವು ಎಷ್ಟೋ ಸಲ ಆ ಮೇಷ್ಟ್ರಿಗೆ ಶಾಪ ಹಾಕೋವು, ಈ ಮೇಷ್ಟ್ರು ಯಾವಾಗ ಸತ್ತೋಗ್ತಾರೆ ಅಂತ. ಯಾಕೆಂದ್ರೆ ಆ ಥರ ಹೊಡೆಯೋರು. ಸೊ ಅಂಥ ಇದು ಪರಿಸ್ಥಿತಿನೂ ಇತ್ತು. ಬಟ್ ಇಷ್ಟೆಲ್ಲರ ನಡುವೆ ನಾವು ಓಡಾಡಿಕೊಂಡು ನಮ್ಮ ಬಾಲ್ಯ ಜೀವನ ಅಂತಂದರೆ ಓದೋದು, ಎಲ್ಲೋದು ಒಂದು ಸುಮ್ಮನೆ ಹೋಗ್ತೀವಲ್ಲ ಸ್ಕೂಲ್ಗೆ ಅಂತ ಓದೋದು, ಉಳಿದಂತೆ ತುಂಬ ಓಡಾಟ. ಹೊಲ್ದ ಹತ್ರ ಹೋಗೋದು ಬರೋದು, ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದಷ್ಟು ಕೆಲಸ ಮಾಡಬೇಕಾಗಿತ್ತು, ನೇರಳೆ ಸೊಪ್ಪು ಕೀಳೋದು ಇದೆಲ್ಲ. ಸ್ಕೂಲಿಂದ ಬಂದಮೇಲೆ ಕೀರೆ ಮಡಿಗೆ ನೀರು ಕೆಲಸಗಳನ್ನು ಮಾಡಬೇಕಾಗಿತ್ತು, ಅರಿವೆ ಸೊಪ್ಪಿನ ಕೀರೆ ಮಡಿಗೆ, ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡೇ ಓದೋದು ಅಂತಂದರೆ ಓದಲೇಬೇಕು ಅಂತ ಏನಿಲ್ಲ. ಆದರೆ ಎಲ್ಲರೂ ಓದ್ತಾ ಇದ್ದಾರೆ, ಕಳಿಸ್ಬೇಕು ನಮ್ಮ ಮಕ್ಕಳನ್ನ ಅಂತ ಕಳಿಸಿದರೆ ನಾವು ಇದು ಮಾಡ್ತಿದ್ವಿ. ಅಂದರೆ ಈ ಒಂಥರ ಆಟದ ಮೂಲಕನೇ ನಡೀತು ಅದು ಮಾಧ್ಯಮಿಕ ಶಾಲೆ ಪೂರ. ಬಟ್ ಅಲ್ಲಿ ನನಗೆ ತುಂಬ ಪ್ರಭಾವ ಬೀರಿದಂಥ ಮೇಷ್ಟ್ರುಗಳು ಯಾರು ಅಂತಂದರೆ ಕಡಿಮೆನೇ, ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ 7th ಸ್ಟ್ಯಾಂಡರ್ಡ್ ಪರೀಕ್ಷೆಗೆ ನನಗೆ ಇನ್ನೂ ನೆನಪಿದೆ. ಒಬ್ಬರು ತಿಮ್ಮಯ್ಯ ಅಂತ ಒಬ್ಬರು ಮೇಷ್ಟ್ರು, ವಯಸ್ಸಾಗಿತ್ತಾಗಲೇ ಅವ ಕಾಲಕ್ಕೆ ಅವ್ರಿಗೆ. ಅವ್ರು ಕಣ್ಮುಚ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಡೋರು. ಪಾಠನೂ ಅಷ್ಟೇ, ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಏನೋ ಹೇಳ್ತಿರೋರು, ನಾವೇನೋ ಕೇಳಬೇಕು. ಅಷ್ಟೊತ್ತಿಗೆ ನನಗೆ ಎಷ್ಟು ಜ್ಞಾನ ಬಂದ್ಬಿಟ್ಟಿತ್ತು ಅಂದರೆ, ಇಲ್ಲ ಇವ್ರು ಮೇಷ್ಟ್ರು ಹೇಳ್ತಿರೋ ಸರಿಯಲ್ಲ ಅಂತ. ಯಾಕೆ ಅಂತಂದರೆ ನಮ್ಮಪ್ಪ, ನಾನು ಹೇಳಿದ್ನಲ್ಲ ಅಕ್ಷರ ಗೊತ್ತಿಲ್ಲದೆ ಇದ್ರು ಕೂತ್ಕೊಂಡು ಓದಿಸೋರು ನನಗೆ. ಓದು ನನ್ನೆಲ್ಲ ಏನು ಹೇಳ್ಕೊಟ್ಟಿರೋ ಪುಸ್ತಕ ತೊಗೊಂಡು ಓದು ಅಂತೇಳಿ. ಸೀಮೆಎಣ್ಣೆ ದೀಪದ ಇದರೊಳಗೆ ಓದ್ತಾ ಇದ್ದದ್ದು. ಓದುವಾಗ ಏನಾದ್ರು ಮಹಾಪ್ರಾಣ ಅಲ್ಪಪ್ರಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮಪ್ಪ ಹೇಳೋರು, ನೋಡು ಇದು ಹಿಂಗೆ ಹೇಳಬೇಕು, ನೀನು ತಪ್ಪು ಹೇಳ್ತಾ ಇದೀಯಾ ಅಂತ. ಅಷ್ಟರ ಮಟ್ಟಿಗೆ ಜ್ಞಾನ ಇತ್ತು ಅವ್ರಿಗೆ. ಹೌದೇರು. ಹಂಗಾಗಿ ನನಗೆ ಓದೋದು ಇದು ಮಾಡೋದು ಜಾಸ್ತಿ ಆಸಕ್ತಿ ಬಂದುಬಿಟ್ಟಿತ್ತಲ್ಲ. ಆ ಮೇಷ್ಟ್ರು 7ನೇ ಕ್ಲಾಸ್ ಪರೀಕ್ಷೆನಲ್ಲಿ ನಂಗೆ ಚೆನ್ನಾಗಿ ಗೊತ್ತು, ಅವಾಗೆಲ್ಲ ಪಬ್ಲಿಕ್ ಪರೀಕ್ಷೆ ಅದು. ಒಂದು ಸಲ ಕೂತ್ಕೊಂಡ್ಬಿಟ್ಟು ನಾನು ಹೇಳ್ಕೊಡ್ತೀನಿ, ಹಂಗೆ ಬರಿತಾ ಇರಿ ನೀವು ಅಂತ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ರು. ನಾನು ಅಷ್ಟೊತ್ತಿಗಾಗಲೇ ಎಷ್ಟು ಇದು ಮಾಡಿದ್ದೆ ಅಂದರೆ, ಅವ್ರು ಹೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಆ ಕ್ವಶನ್ಸ್ ನೋಡಿಕೊಂಡು ನನ್ನ ಪಾಡಿನ ಉಳಿದವರೆಲ್ಲರೂ ಬಹುತೇಕ ಅವ್ರು ಹೇಳ್ದಂಗೆ ಕಾಪಿ ಮಾಡಿದ್ರು. ಬಾಯಿನಲ್ಲಿ ಅವ್ರು ಹೇಳ್ತಾಯಿದ್ರು, ಮಕ್ಕಳು ಬರೀತಾಯಿದ್ರು. ಆದರೆ ನಾನು ಸಪ್ರೇಟಾಗಿ ಬರೆದೆ ಅದನ್ನು, ನನ್ನ ಪಾಡಿಗೆ ನಾನು ಬರೆದೆ, ಅದನ್ನು ಕೇಳಿಸ್ಕೊಳ್ದೇನೆ ಬರೆದೆ. ಅದು ಈಗಲೂ ನಂಗೆ ನೆನಪಿದೆ, ಅಷ್ಟೊಂದು ಆವಾಗಲೇ ಮಾಡಿದ್ನಲ್ಲ ನಾನು ಅಂತೇಳಿ. ಒಳ್ಳೆ ಮಾರ್ಕ್ಸು ಬಂತು ನನಗೆ ಅವಾಗ, ಅವರೆಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ ಬಂತು ನನಗೆ. ಸೊ ಆ ಥರ ಮಾಡೋದು ನನಗೆ ನೆನಪಿದೆ. ನೆಕ್ಸ್ಟು ಹೈಸ್ಕೂಲು ನಮ್ಮ ಊರಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂಥ ನಿಡ್ಸಾಲೆ ಅನ್ನುವಂಥ ಊರಿದೆ. ಅಲ್ಲಿ ಹೈಸ್ಕೂಲು ಆ ವರ್ಷ ತಾನೇ ಆರಂಭ ಆಯಿತು. ನಾನು ಹೈಸ್ಕೂಲ್ಗೆ 8th ಸ್ಟ್ಯಾಂಡರ್ಡ್ ಹೋಗೋಕ್ಕೂ, ಒಂದು ತಾಲೂಕು ಬೋರ್ಡ್ ಹೈಸ್ಕೂಲಲ್ಲಿ ಆರಂಭ ಆಗೋದಕ್ಕೂ ಒಂದು ಇದಾಯಿತು. ಹುಲಿಯೂರ್ದುರ್ಗ 7 ಕಿಲೋಮೀಟ್ರು, ಇದು 3 ಕಿಲೋಮೀಟ್ರ್ ಅಲ್ವಾ ಅಂತೇಳಿ ನಾನು ನಿಡ್ಸಾಲೆ ಹೈಸ್ಕೂಲ್ಗೆ ಸೇರಿಕೊಂಡೆ ನಾನು. ಅಲ್ಲಿ ನಿಡ್ಸಾಲೆ ಹೈಸ್ಕೂಲ್ನಲ್ಲಿ ಒಬ್ಬರು ಮಾಸ್ಟ್ರು ಬಂದರು, ಪುಟ್ಟಸ್ವಾಮಯ್ಯ ಅಂತೇಳಿ. ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ ಅವರು. ಆದರೆ ಅದು ಎಷ್ಟು ಒಂದು ಇಂಟ್ಯೂಷನ್ ಇದ್ದಂಥ ಮತ್ತು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ಅವರಲ್ಲಿ ಇತ್ತು ಅಂತ ಅಂದರೆ, ಆ ಮೇಷ್ಟ್ರು ಒಂದೊಂದಕ್ಕೂ ಒಂದೊಂದು ಉದಾಹರಣೆ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋರು ನಮಗೆ.
ಆಮೇಲೆ ಸಾಹಿತ್ಯವನ್ನು ಯಾಕೆ ಓದಬೇಕು ಅಂತ ಹೇಳೋರು, ಇಂತಿಂಥ ಪುಸ್ತಕ ಓದಿ ಅಂತ ಹೇಳೋರು ಆ ಮೇಷ್ಟ್ರು. ಆಮೇಲೆ ಒಬ್ಬ ಮನುಷ್ಯನಿಗೆ ಆಕಳಿಕೆ ಬಂದರೆ ಪಕ್ಕದಲ್ಲಿರೋನು ಆಕಳಿಸ್ತಾನೆ, ಯಾಕೆ? ಆ ಸೈಕಾಲಜಿನ ಹೇಳೋರು. ನನಗಿನ್ನೂ ನೆನಪಿದೆ ಅವರು ಎಷ್ಟೆಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತ. ಅಷ್ಟು ಅದ್ಭುತವಾಗಿ ಇದು ಮಾಡ್ತಿದ್ರು. ಆಮೇಲೆ ಒಂದು ಸಲ ಅವ್ರು ಏನು ಮಾಡಿದ್ರು, ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ಒಂದು ಏನು ಅಂದರೆ ಏನು ಹೇಳ್ಬೇಕು ಅದಕ್ಕೆ, ಆಶುಭಾಷಣ ಸ್ಪರ್ಧೆ ಒಂದು ಏರ್ಪಾಟ್ ಮಾಡಿದ್ರು. ಆಶುಭಾಷಣ ಸ್ಪರ್ಧೆನ ಏರ್ಪಾಟ್ ಮಾಡಿದಾಗ ನನಗೇನು ಅನ್ನಿಸ್ತೋ ಗೊತ್ತಿಲ್ಲ, ನನಗೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದೆ. ಆಯ್ತಾಯಿತು ಅಂತ ಹೇಳಿದ್ರು. ಅದನ್ನು ಹೋಗ್ಬಿಟ್ಟು ನಿಂತ್ಕೊಂಡು ನಾನು ನಮ್ಮ ಹಳ್ಳಿಗಳು ಮುಂದೆ ಏನಾಗಬೇಕು ಅಂತ ಪ್ರಶ್ನೆ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ನಾನು ಹೇಳಿದೆ, ನಮ್ಮ ಹಳ್ಳಿಗಳು ಕೆಟ್ಟೋಗ್ತಾ ಇವೆ. ಗಾಂಧೀಜಿ ನಮ್ಮಪ್ಪ ಪ್ರಭಾವ ಐತಲ್ಲ, ಗಾಂಧೀಜಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ತಂದುಕೊಟ್ರು ಕೂಡ ಅದಕ್ಕೆ ತಕ್ಕನಾಗಿ ನಮ್ಮ ಹಳ್ಳಿಗಳು ಮುಂದುವರಿತಾ ಇಲ್ಲ. ಎಲ್ಲರೂ ಜನ ಬೀಡಿ ಸೇದ್ಕೊಂಡು ಹೋಟೆಲ್ಗಳ ಹತ್ರ ಕೂತ್ಕೋತಾರೆ, ಅಲ್ಲಿ ಏನೇನೋ ಚರ್ಚೆ ಮಾಡ್ತಾ ಇರ್ತಾರೆ, ಟೀ ಕುಡ್ಕೊಂಡು ಕೂತಿರ್ತಾರೆ. ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾಯಿಲ್ಲ, ಒಳಗೆ ಬಿಟ್ಬಿಟ್ಟಿದ್ದಾರೆ. ಮತ್ತು ಎಲ್ಲ ಅವರು ಬರೀ ಕಾಲ ವ್ಯರ್ಥ ಮಾಡ್ತಾ ಇದ್ದಾರೆ. ಹಿಂಗಾದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಅದ್ರ ಬದಲು ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನಾವು ಮೊದಲು ದುಡಿಯೋದನ್ನು ಕಲಿಬೇಕು ಮತ್ತು ದೇಶಕ್ಕಾಗಿ ದುಡಿಬೇಕು. ಹಿಂಗೇನೋ ಒಂದು ಹೊಡೆದ್ಬಿಟ್ಟೆ ನಾನು. ನಮ್ಮ ಹೆಡ್ ಮಾಸ್ಟ್ರಿಗೆ ಭಾಳ ಖುಷಿಯಾಗಿ ಹೋಗ್ಬಿಡ್ತು. ಏನು ಇವನು ಇಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಅಂತ ಹೇಳ್ಬಿಟ್ಟು, ನೋಡಿ ಇವನು ಭಾಳ ಚೆನ್ನಾಗಿ ಮಾತಾಡಿದ್ದಾನೆ ಇವನು ಬೋರ್ಲಿಂಗಯ್ಯ, ನೀವೆಲ್ಲರೂ ಈ ಥರ ಮಾತಾಡೋದನ್ನು ಕಲ್ತ್ಕೋಬೇಕು ಅಂತ ಎಲ್ರಿಗೂ ಹೇಳಿ ನನಗೆ ಅಲ್ಲಿ ಏನೋ ಒಂದು ಇದನ್ನ ಕೊಟ್ಟು ಒಂದು ಇದು ಮಾಡೋದು. ಅಲ್ಲಿಂದ ನನಗೆ ಹೆಂಗೆ ಶುರುವಾಯಿತು ಅಂತಂದರೆ, ನಾನು ಅಷ್ಟೊತ್ತಿಗೆ ಒಂದು ಕುವೆಂಪುರವ್ರದ ಒಂದು ಪುಸ್ತಕಕ್ಕೆಲ್ಲ ಓದಿ ಅಂತ ಹೇಳಿದ್ರು ಅವರು. ಸ್ವಾಮಿ ವಿವೇಕಾನಂದ ಪುಸ್ತಕವನ್ನು ಕೊಟ್ಟರು ಅವರು. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಪುಸ್ತಕದಲ್ಲಿರುವ ಭಾಷೆ ಎಷ್ಟು ಅದ್ಭುತವಾದ ಭಾಷೆ ಕುವೆಂಪು ಅವರು ಬಳಸಿರೋದು ಅಂದರೆ, ನಾನು ಅದನ್ನು ಮತ್ತೆ 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 ಓದಿದೆ ನಾನು ಅದನ್ನು, ಆ ಪುಸ್ತಕನ. ಅಂದರೆ ಆ ಭಾಷೆ ನನಗೆ ಇಷ್ಟ ಆಗೋಗ್ಬಿಡ್ತು. ಅಲ್ಲಿಂದ ನಾನು ಮಾತಾಡಿದ್ರು ಕೂಡ ಒಂಥರ ಅದ್ಭುತವಾದ ಭಾಷೆಯನ್ನು ಬಳಸಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ 9th ಸ್ಟ್ಯಾಂಡರ್ಡಲ್ಲಿ ನನ್ನನ್ನು ಬೇರೆ ಬೇರೆ ಡಿಬೇಟಿಗೆ ಕಳಿಸ್ಕೊಟ್ರು, ಬೇರೆ ಹೈಸ್ಕೂಲ್ಗಳಿಗೆ. ಆ ಡಿಬೇಟಲ್ಲೆಲ್ಲ ಪ್ರೈಸ್ ತೊಗೊಂಡು ಬಂದೆ. ಸೊ ಇತ್ತು 9th ಸ್ಟ್ಯಾಂಡರ್ಡಲ್ಲಿ ಏನಾಯಿತು, ನಾನು ಸ್ಕೂಲ್ನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿ ಆಯ್ಕೆ ಆಗ್ಬಿಟ್ಟೆ. ಇದ್ದವರು ಎಷ್ಟು ಜನ, 150 ಜನ ಅಷ್ಟೇ. 150 130 ಜನ ಇದ್ವಿ ನಾವು. ಯಾಕಂದರೆ 2ನೇ ಕ್ಲಾಸ್ ಅದು, ಇನ್ನೂ 10th ಹೋಗೇ ಇರಲಿಲ್ಲ. ಸೊ 8th 9th ಎರಡೂ ಸೇರಿಬಿಟ್ಟು ಒಂದು 130 ಜನ ಇದ್ದರು ಅನಿಸುತ್ತೆ. ಅದರಲ್ಲಿ ಹೆಡ್ ಮಾಸ್ಟ್ರು ಅವೆಲ್ಲ ಭಾಳ ಒಳ್ಳೆಯವರು. ವಿದ್ಯಾರ್ಥಿಗಳು ಈಗಲೇ ಇದೆಲ್ಲ ಕಲ್ತ್ಕೋಬೇಕು, ನೀವು ನಾಯಕರಾಗಬೇಕು ಅಂತ. ನಾನು ನನ್ನ ಮಾತಲ್ಲೇ ಗೆದ್ದುಬಿಟ್ಟು ಏನು ಮಾಡಿದೆ, ಒಂದು 130 ಜನ ಬಹುಶಃ ಇದ್ದರು ಅನಿಸುತ್ತೆ. ನನಗೆ 128 ಓಟ್ ನನಗೆ ಬಂದಿದ್ದರು. ನನ್ನ ವಿರುದ್ಧ ನಿಂತಿದ್ರಲ್ಲ ಇಬ್ಬರು, ಅವರಿಬ್ಬರು ಅವರವ್ರ ಓಟ್ ಅಷ್ಟೇ ಅವ್ರಿಗೆ ಬಂದಿದ್ದು. 130 ಓಟಲ್ಲಿ 128 ಓಟ್ ನನಗೆ ಬಂದಿತ್ತು. ನಾನು ಗೆದ್ದಿದ್ದೆ ಹಾಗೆ. ಹಂಗಾಗಿ ವಿದ್ಯಾರ್ಥಿ ನಾಯಕ ಅಂತ ಅನ್ಸ್ಕೊಂಬಿಟ್ಟಿದ್ದೆ ಆಗ. ಸಣ್ಣ ಸ್ಕೂಲು, ಯಾವ ನಾಯಕ ಅವೆಲ್ಲ ಪ್ರಶ್ನೆ ಇಲ್ಲ. ಆದರೆ ಏನಾಗೋಯ್ತು, ಅಲ್ಲಿ ತಾಲೂಕು ಬೋರ್ಡ್ ಹೈಸ್ಕೂಲ್ ಅಲ್ವಾ, ಅಲ್ಲೇನೋ ಒಂದು ರಾಜಕೀಯ ಹುಟ್ಕೊಂತು. ಆ ಊರಿನೇ ಅಂದರೆ ಸ್ಥಳೀಯರಾದಂಥ ಮತ್ತು ಅಲ್ಲೆಲ್ಲ ಒಕ್ಕಲಿಗರು ಜಾಸ್ತಿ. ಈಗ ನಾನು ಒಬ್ಬ ಒಕ್ಕಲಿಗನೇ, ಆ ಪ್ರಶ್ನೆ ಬೇರೆ. ಆದರೆ ಜಾತಿಯ ಇದು ತುಂಬ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಂಥ ಕುಣಿಗಲ್ ತಾಲೂಕಿನಲ್ಲಿ ಈಗಲೂ ಬೇರೆ MLAಗಳು ಅಂದರೆ ಬೇರೆ ಜಾತಿಯವ್ರಿಗೆಲ್ಲದು ಕಷ್ಟನೇ. ಯಾಕೆಂದರೆ ಸಂಖ್ಯೆ ಅಷ್ಟಿದೆ, ಒಕ್ಕಲಿಗರ ಸಂಖ್ಯೆ. ಹಂಗಾಗಿ ತಾಲೂಕು ಬೋರ್ಡಲ್ಲಿ ಕೂಡ ಒಕ್ಕಲಿಗರದ್ದು ಪ್ರಾಧಾನ್ಯವಾದಂಥ ಒಂದು ಇದಿತ್ತು. ಇವರು ಹೆಡ್ ಮಾಸ್ಟ್ರು ಬೇರೆ ಒಂದು ಸಮುದಾಯಕ್ಕೆ ಸೇರಿದಂಥವ್ರು. ಅವರು ಹೆಡ್ ಮಾಸ್ಟ್ರ್ ಮೇಲೆ ಈ ಒಕ್ಕಲಿಗ ಜಾತಿಗೆ ಸೇರಿದಂಥ ಒಬ್ಬ ಮೇಷ್ಟ್ರು ಯಾಕೋ ಒಂದು ದ್ವೇಷ ಬೆಳೆಸ್ಕೊಂಬಿಟ್ರು. ಅವರು ಒಳ್ಳೆ ಮೇಷ್ಟ್ರೇ, ಚೆನ್ನಾಗಿ ಪಾಠ ಮಾಡೋರು ಪಾಪ. ಆದರೆ ಈ ಹೆಡ್ ಮಾಸ್ಟ್ರಿಗೂ ಅವ್ರಿಗೂ ಒಂದೇನೋ ಇದು ಬಂದುಬಿಟ್ಟು ಒಂದು ಸಲ ಏನಾಗೋಗ್ಬಿಡ್ತು, ಇಬ್ಬರೂ ಪರಸ್ಪರ ಶಾಲೆಯಲ್ಲಿ ಕುಸ್ತಿ ಮಾಡಿಬಿಟ್ರು. ಹೆಡ್ ಮಾಸ್ಟ್ರೂ ಇನ್ನೊಬ್ಬ ಅಸಿಸ್ಟೆಂಟ್ ಟೀಚರು. ಅದನ್ನು ತಾಲೂಕು ಬೋರ್ಡ್ ಏನಾಯಿತು, ಅದು ಬೇರೆ ರೀತಿ ರಿಪೋರ್ಟ್ ಆಯಿತು. ಈ ಹೆಡ್ ಮಾಸ್ಟ್ರು ಇಷ್ಟು ಪ್ರತಿಭಾವಂತ ಅನ್ನೋದು ಅವ್ರಿಗೆ ಮುಖ್ಯ ಆಗಿರಲಿಲ್ಲ. ಆದರೆ ಇದಕ್ಕೆ ಪ್ರೇರಣೆ ನೀಡಿದ್ದು ಹೆಡ್ ಮಾಸ್ಟ್ರೇ ಅಂತ ತಿಳ್ಕೊಂಡು ಹೆಡ್ ಮಾಸ್ಟ್ರನ್ನ ಸಸ್ಪೆಂಡ್ ಮಾಡಿಬಿಟ್ರು. ನಾನು ಅವಾಗ ವಿದ್ಯಾರ್ಥಿ ಸಂಘದ ನಾಯಕ. ನಮಗೆ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹೆಡ್ ಮಾಸ್ಟ್ರ್ ಅಂತ ಅಂದರೆ ನಮ್ಮ ತಂದೆ ತಾಯಿಗಿಂತನೂ ಹೆಚ್ಚು ಅನ್ನೋ ರೀತಿ ಅಭಿಮಾನ. ನಾವೇನು ಮಾಡಿಬಿಟ್ವಿ, ನನ್ನ ನಾಯಕತ್ವದಲ್ಲೇ ನಾವು ನಿಡ್ಸಾಲೆನಲ್ಲಿ ರೋಡ್ ತಡೆ ಮಾಡಿಬಿಟ್ವಿ. ಬಸ್ನೆಲ್ಲ ನಿಲ್ಲಿಸಿ, ನಮ್ಗೆ ಹೆಡ್ ಮಾಸ್ಟ್ರ್ ಬೇಕೇ ಬೇಕು, ನಮಗೆ ಅವ್ರನ್ನ ಸಸ್ಪೆಂಡ್ ಮಾಡಿಕೊಡ್ದು, ನೀವು ವಾಪಸ್ ತೊಗೋಬೇಕು, ಅವರು ಬರೋವರೆಗೂ ನಾವು ಶಾಲೆಗೆ ಹೋಗಲ್ಲ. ಎಲ್ಲರೂ ನನ್ನ ಜೊತೆಗಿದ್ದರು. ಕೊನೆಗೇನಾಗೋಯ್ತು, ನನ್ನನ್ನು ಸ್ಕೂಲಿಂದ ಡಿಫರ್ ಮಾಡಬೇಕು ಅನ್ನೋ ಥರದ ಒಂದು ಸುದ್ದಿ ಬಂತು. ಆವಾಗ ಇನ್ಯಾರೋ ಒಬ್ಬ ನಮ್ಮೂರಿನ ಒಬ್ಬ ರಾಜಕಾರಣಿ, ಸಣ್ಣ ರಾಜಕಾರಣಿ ನಮ್ಮ ತಂದೆ ಹತ್ರ ಬಂದು ಹೇಳಿ, ಓ ನೋಡಿ ಹಿಂಗೆಲ್ಲ ಮಾಡ್ತಾಯಿದ್ದಾನೆ ನಿಮ್ಮ ಮಗ, ಹಂಗಾಗಿ ಅವನ್ನ ಡಿಫರ್ ಮಾಡಿಬಿಡ್ತಾರೆ, ನೀವು ಸ್ಕೂಲ್ ಬಿಡಿಸ್ಬಿಡ್ಬೇಕೀಗ. ಸೊ ಕೊನೆಗೆ ಭಾಳ ಹಠ ಮಾಡಿಬಿಟ್ಟು ಇವನು ಜೀವನನೇ ಇದಾಗೋಗ್ಬಿಡ್ತದೆ ಹಂಗೆ ಮಾಡಿದ್ರೆ ಅಂತೇಳಿ ಸ್ಕೂಲ್ ಬಿಡಿಸ್ಬಿಟ್ರು ನನಗೆ. ಸೊ 1 ವರ್ಷ ಸ್ಕೂಲ್ ಬಿಟ್ಬಿಟ್ಟೆ ನಾನು. ಬಿಟ್ಟು ಮುಂದಿನ ವರ್ಷಕ್ಕೆ 10th
ಹುಲಿಯೂರು ದುರ್ಗ ಹೈಸ್ಕೂಲಿಗೆ ಸೇರಿಕೊಂಡೆ. ಹುಲಿಯೂರು ದುರ್ಗ ಹೈಸ್ಕೂಲಿಗೆ ಸೇರಿಕೊಂಡು ಅಲ್ಲಿ ಚೆನ್ನಾಗಿ ಓದಿದೆ. ನನಗೆ ತುಂಬ ಇದಿತ್ತು. ಅಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ಅಲ್ಲಿ ಕೂಡ. ಅವ್ರಿಗೆಲ್ಲ ಭಾಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಆದೆ. ಮತ್ತು ಸೊ ಅಲ್ಲಿ ಡಿಬೇಟ್ಗೆ ಮತ್ತೆ ಭಾಗವಹಿಸಿ ಡಿಬೇಟ್ನಲ್ಲಿ ನಾನು ಒಳ್ಳೆ ಪ್ರೈಸ್ ತೊಗೊಂಡೆ. ಭಾಳ ವರ್ಷಗಳ ಕಾಲ ಆ ಶೀಲ್ಡ್ ನನ್ನ ಮನೇಲಿತ್ತು. ಈಗೆಲ್ಲ ಗೊತ್ತಿಲ್ಲ ಅದು. ಸೊ ಹಂಗಾಗಿ ಭಾಷಣ ಮಾಡೋದ್ರಲ್ಲಿ ಭಾಳ ನಿಸ್ಸೀಮವಾಗೋಗ್ಬಿಟ್ಟೆ. ಆಮೇಲೆ ಲಿಟ್ರೇಚರ್ ಓದೋದು ಹೆಡ್ ಮಾಸ್ಟ್ರ್ ಕಾರಣಕ್ಕಾಗಿ, ನಿಡಸಾಲೆ ಹೈಸ್ಕೂಲ್ನ ಹೆಡ್ ಮಾಸ್ಟ್ರು ತುಂಬಿದ ಒಂದು ಇದ್ರ ಕಾರಣಕ್ಕಾಗಿ ಲಿಟ್ರೇಚರ್ ಓದೋದನ್ನ ಜಾಸ್ತಿ ರೂಢಿ ಮಾಡಿಕೊಂಡೆ. ಆಮೇಲೆ ನಮ್ಮ ತಂದೆ ಅವ್ರು ಏನು ಮಾಡೋರು ಅಂತಂದರೆ, ಈಗ ಸಂಕ್ರಾಂತಿ ಬಂತು ಅಂತಂದರೆ ಆವತ್ತೊಂದು ದಿವಸ ಗೋವಿನ ಕತೆ ಹೇಳಬೇಕು ಅವ್ರಿಗೆ. ಪುಸ್ತಕ ಇದ್ದು ನಮ್ಮ ಮನೇಲಿ ಅವೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು ನಮ್ಮ ತಂದೆ. ಸೊ ಅವರಿಗೆ ನಾನು ರಾಗವಾಗಿ ಅವ್ರು ಹೇಳ್ಕೊಡೋರು, ರಾಗವಾಗಿ ನಾನು ಆ ಗೋವಿನ ಕತೆನ ಹಾಡಬೇಕಾಗಿತ್ತು. ಇನ್ಯಾವುದೋ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಪುಸ್ತಕ ಹೇಳೋರು. ಶ್ರೀರಾಮನವಮಿ ಬಂತು ಅಂದರೆ ರಾಮನ ಬಗ್ಗೆ ಒಂದು ಪುಸ್ತಕ ಓದು ಇದನ್ನು ಅಂತ ಹೇಳೋರು, ಓದಬೇಕಾಗಿತ್ತು. ಆಮೇಲೆ ಇನ್ನು ಕೆಲವು ಸಲ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗಾಂಧೀಜಿ ಪುಸ್ತಕ ಇತ್ತು ಅವ್ರ ಹತ್ರ, ಗಾಂಧೀಜಿದು ಓದ್ ನೀನು ಅಂತ ಹೇಳೋದು. ನಾನು ಕೂತ್ಕೊಂಡು ಅವ್ರಿಗೆ ಓದಬೇಕಾಗಿತ್ತು. ಇದೆಲ್ಲ ಕಾರಣ ಇರಬೇಕು ನನಗೆ ಲಿಟ್ರೇಚರ್ ಬಗ್ಗೆ ಒಂದು ಆಸಕ್ತಿ ಮೂಡೋದಕ್ಕೆ. ಸೊ ಹೈಸ್ಕೂಲ್ ಮುಗಿಸೋವಷ್ಟರಲ್ಲಿ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಕವಿತೆ ಬರ್ಕೊಳ್ಳೋದು, 3 ಲೈನ್ದು ಸರ್ವಜ್ಞನ ಥರ 3 ಲೈನಲ್ಲಿ ಒಂದು ಕವಿತೆ ಬರೆಯೋದು, ಅಥವಾ ನಮ್ಮ ಜನಪದ ಗೀತೆಗಳ ಥರ ಒಂದು ಸಣ್ಣದಾಗಿ ಒಂದು 3 ಲೈನಲ್ಲಿ ಒಂದು ಇದು ಬರೆಯೋದು. ಇದನ್ನು ರೂಢಿ ಮಾಡಿ ಯಾರಿಗೂ ತೋರಿಸ್ತಿರ್ಲಿಲ್ಲ, ಬರೆಯೋಕ್ಕೆ ಶುರು ಮಾಡಿದೆ ಹಂಗೆ ನಾನು ಅವಾಗ. ಸೊ ಇದಿಷ್ಟು. ಆಮೇಲೆ ಹೈಸ್ಕೂಲ್ನಲ್ಲಿ ನಾನು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬಂತು. ಅಂದರೆ ಬಹುಶಃ ಇಡೀ ಹೈಸ್ಕೂಲ್ಗೆ ನಾನು 2ನೇವನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೋದ್ರಲ್ಲಿ. ನಾನು ಪಾಸಾದೆ. ಪಾಸಾದ್ಮೇಲೆ ಏನಾಯಿತು, ನಿಮ್ಮ ಹುಡುಗ ನೋಡಿ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾನೆ, ಇವನನ್ನು ನೀವು ಇಂಜಿನಿಯರ್ ಅಥವಾ ಡಾಕ್ಟ್ರನ್ನ ಮಾಡಬೇಕು ಚಿಕ್ಕಣ್ಣವರೇ ಅಂತ ನಮ್ಮ ತಂದೆ ಹೆಸರು ಚಿಕ್ಕಣ್ಣಗೌಡ, ಚಿಕ್ಕೇಗೌಡ ಅಂತ ಹಿಂಗೆಲ್ಲ ಕರೆಯೋರು. ನಮ್ಮ ತಾಯಿ ಹೆಸರು ಕಾಳಮ್ಮ. ಸೊ ಚಿಕ್ಕೇಗೌಡ್ರೆ, ನೀವು ಅಲ್ಲಿ ಇವ್ರನ್ನೇನು ಮಾಡಿ ಸೈನ್ಸಿಗೆ ಸೇರಿಸ್ಬಿಡಿ ಅಂತ. ಸೇರಿಸ್ಬೇಕು, ಬೆಂಗಳೂರಿಗೆ ಸೇರಿಸ್ಬೇಕಾ ತುಮಕೂರಿಗೆ ಸೇರಿಸ್ಬೇಕಾ? ಹಂಗೆ ನೋಡಿದ್ರೆ ತುಮಕೂರು ಬೆಂಗಳೂರು ಎರಡೂ ನಮಗೆ ಒಂದೇ ಡಿಸ್ಟೆನ್ಸು, ಸುಮಾರು ಒಂದು 80 ಕಿಲೋಮೀಟ್ರು, 70 ಚಿಲ್ಲರೆ ಕಿಲೋಮೀಟ್ರು ಬೆಂಗಳೂರು, ತುಮಕೂರು ಕೂಡ. ನಮ್ಮೂರಿನ ಒಬ್ಬ ಸ್ವಲ್ಪ ಶ್ರೀಮಂತರ ಮಗ ಅಷ್ಟೊತ್ತಿಗಾಗಲೇ ತುಮಕೂರಿನಲ್ಲಿ ಸಿದ್ಧಗಂಗಾ ಸೈನ್ಸ್ ಕಾಲೇಜ್ ಸೇರಿಕೊಂಡು ಓದ್ತಾಯಿದ್ರು. ಅವ್ರನ್ನ ಹತ್ರ ಮಾತಾಡಿದಾಗ, ನಾವು ಕಳಿಸಿ, ಅವ್ನು ಭಾಳ ಬುದ್ಧಿವಂತ ಇದ್ದಾನೆ, ಚೆನ್ನಾಗಿ ಓದ್ತಾನೆ, ಸೈನ್ಸ್ ಕೊಡಿಸ್ಬಿಡಿ ಅಂತ ಅಂದ್ಬಿಟ್ಟು, ಅವಾಗ ತಾನೇ ನಮ್ಮದು PUC 2 ವರ್ಷ ಆಗಿತ್ತು. ಅಲ್ಲಿವರೆಗೂ 1 ವರ್ಷ ಇತ್ತು. ನಾನು ಸೇರೋ ಸರಿಯಾಗಿ PUC 2 ವರ್ಷ ಆಯಿತು. ಸೊ 2 ವರ್ಷದ PUCಗೆ ನನ್ನನ್ನು ತುಮಕೂರಿನ ಸಿದ್ಧಗಂಗಾ ಹೈಸ್ಕೂಲ್ಗೆ ನಮ್ಮೂರಿನ ಒಬ್ಬ ಹಿರಿಯ ವಿದ್ಯಾರ್ಥಿ ಏನಿದ್ರಲ್ಲಿ ಅವ್ರ ಜೊತೆ ಕಳಿಸ್ಬಿಟ್ಟು ಸೇರಿಸಿದ್ರು. ಹೋದೆ. ನಮಗೆ ಒಂದು ಹೇಳಬೇಕು, ನಾನು ಹೈಸ್ಕೂಲ್ನಲ್ಲಿ ಡಿಬೇಟ್ಗೆ ನಮ್ಮ ಮೇಷ್ಟ್ರು ತುಮಕೂರಿಗೆ ಕರ್ಕೊಂಡೋಗಿದ್ರು. ಆ ತುಮಕೂರಿಗೆ ಕರ್ಕೊಂಡೋದಾಗ ನಾನು ಗೆದ್ದನಲ್ಲ, ಅಲ್ಲಿ ಡಿಬೇಟ್ನಲ್ಲಿ ಪ್ರೈಸ್ ತೊಗೊಂಡನಲ್ಲ, ಅವ್ರು ಖುಷಿಯಾಗಿ ಹೋಗ್ಬಿಟ್ಟು ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ಮಸಾಲೆ ದೋಸೆ ಕೊಡಿಸಿದ್ರು ನನ್ನ 10th. ನನ್ನ ಜೀವನದಲ್ಲಿ ಮಸಾಲೆನ ತಿಂದದ್ದು ಅದೇ ಮೊದಲು. ಏನು ಇಷ್ಟು ಚೆನ್ನಾಗಿದೆಯಲ್ಲ ದೋಸೆ. ನಮ್ಮ ಹಳ್ಳಿಗಳಲ್ಲಿ ಏನೋ ಒಂದು ದೋಸೆ ಅಂತ ಮಾಡೋರು, ಇದಷ್ಟು ಚಟ್ನಿ ಮಾಡ್ಬಿಟ್ಟು ಕೊಡೋರು, ಅದು ಹೆಂಗೆ ಬೇಕಾದ್ರೂ ಇರ್ಬೋದಾಗಿತ್ತು. ಆದರೆ ಮಸಾಲೆ ದೋಸೆ ಕೊಡಿಸಿದ್ರಲ್ಲ, ಮಸಾಲೆ ದೋಸೆ ತಿಂದ್ಬಿಟ್ಟು ನನಗೆ ಇಷ್ಟು ಅದ್ಭುತವಾದ ದೋಸೆ ಇದೆಯಲ್ಲ, ಹೆಂಗಿದು ಇದ್ಲೇಸ್ ತಿಂದಿರಲಿವಲ್ಲ ಅಂತ ನನಗೊಂಥರ ಖುಷಿಯಾಗಿತ್ತು. ಯಾವಾಗ ತುಮಕೂರಿಗೆ ಹೋದೆ, ಸೇರಿಕೊಂಡೆ ಅಲ್ಲಿ ಕಾಲೇಜಿಗೆ, ದಿನವೂ ಒಂದೊಂದು ಮಸಾಲೆ ತಿನ್ನೋಕ್ಕೆ ಶುರು ಮಾಡಿದೆ. ಆಮೇಲೆ ಅಲ್ಲಿವರೆಗೆ ನಾನು ಸಿನಿಮಾಗಳನ್ನ ಒಂದು 3 ಸಿನಿಮಾ ನೋಡಿದ್ದೆ. ಅದು ಏನೋ ನಮ್ಮ ಹುಲಿಯೂರು ದುರ್ಗ ಟೆಂಟಿಗೆ ಬರುವಂಥ ಸಿನಿಮಾಗಳು, ಮತ್ತು ಚೌಡಮ್ಮನ ಜಾತ್ರೆಗೆ ಟೆಂಟ್ ಬರ್ತಿತ್ತು ಅವಾಗ ಸಿನಿಮಾ. ಅಲ್ಲಿ ಒಟ್ಟು 3 ಸಿನಿಮಾ ನೋಡಿದ್ದೆ. ಇನ್ನೂ ಚೆನ್ನಾಗಿ ನೆನಪಿದೆ. ಒಂದು ಸತ್ಯ ಹರಿಶ್ಚಂದ್ರ, ಇನ್ನೊಂದು ಬೆಟ್ಟದ ಹುಲಿ, ಇನ್ನೊಂದು ಏನೋ ಮರ್ತಿದ್ದೀನಿ. ಒಟ್ಟು 3 ಸಿನಿಮಾ ನೋಡಿದ್ದೆ. ತುಮಕೂರಲ್ಲಿ ನನ್ನ ಸ್ನೇಹಿತ ಇನ್ನೊಬ್ಬ ಅಲ್ಲಿ ಒಂದು ಸಿನಿಮಾ ಕರ್ಕೊಂಡೋದ, 7 ಸವಾಲ್ ಅಂತ, ಹಿಂದಿ, ಪ್ರಶಾಂತ್ ಅಂತ ಥಿಯೇಟ್ರಲ್ಲಿ. ಅದನ್ನು ನೋಡಿದೆ. ಏನಿದು ಕಲರ್ ಸಿನಿಮಾ, ಅದು ಏನು ಮನುಷ್ಯರೆಲ್ಲ ಇದ್ದಂಗೆ ಕಾಣಿಸ್ತಾ ಇದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಹಿಂಗಿದೆಯಲ್ಲ ಅಂತ ನನಗೊಂಥರ ಆಸಕ್ತಿ ಬಂದ್ಬಿಟ್ಟು ಏನು ಮಾಡ್ಬಿಟ್ಟೆ, ಈ ಮನೇಲಿ ಪಾಪ ಏನೋ ಕಷ್ಟಪಟ್ಟು ಒಂದು ಆಡು ಮಾರಿ ಅಥವಾ ಕುರಿಯನ್ನು ಮಾರಿ ನನ್ನ ಮಗ ಅಲ್ಲಿ ಓದ್ತಾ ಇದ್ದಾನೆ, ಕಾಲೇಜ್ ಓದ್ತಾ ಇದ್ದಾನೆ ಅಂತ ಅವ್ರು ದುಡ್ಡು ಕಳಿಸೋರು ಕಷ್ಟಪಟ್ಟು. ಒಂದು ರೂಮ್ ಮಾಡ್ಕೊಂಡಿದ್ವಿ, ರೂಮ್ನಲ್ಲಿ ನಾವೇ ಅಡುಗೆ ಮಾಡ್ಕೊಳ್ತಿದ್ವಿ. ಆಮೇಲೆ ಅಲ್ಲಿಗೆ ದವಸ ಧಾನ್ಯ ಏನು ಬೇಕೋ ಅದು ಕೊಡೋರು, ಜೊತೆಗೆ ಒಂದಿಷ್ಟೆಷ್ಟೋ ದುಡ್ಡು ಕೊಡೋರು. ಅದನ್ನು ಪೂರ ನಾನು ಏನು ಮಾಡಿದೆ ಅಂತಂದರೆ 2 ವರ್ಷ PUCನಲ್ಲೂ ಮಸಾಲೆ ತಿನ್ನೋದು ಮತ್ತು ಕಲರ್ ಸಿನಿಮಾ ನೋಡೋದು ಕಳೆದ್ಬಿಟ್ಟೆ. ಆಮೇಲೆ ಕವಿತೆ ಬರೆಯೋದು ಒಂದು ಇದು ಬಂದ್ಬಿಟ್ಟಿತ್ತು. ಆಮೇಲೆ ನನ್ನನ್ನು ಜೊತೆ ಕರ್ಕೊಂಡೋಗಿ ಸೇರಿಸಿದ್ದ ವಿದ್ಯಾರ್ಥಿ, ದೊಡ್ಡ ವಿದ್ಯಾರ್ಥಿ ಏನಿದ್ರು, ಹಿರಿಯ ವಿದ್ಯಾರ್ಥಿ, ಅವ್ರ ಜೊತೆ ಬಿಟ್ಬಿಟ್ಟು ನಾನು, ಯಾಕಂದರೆ ಅವರು ಭಾಳ ಓದೋರು ಪಾಪ, ಅವರ ಜೊತೆನೇ ಬಿಟ್ಬಿಟ್ಟು ಇವ್ರು ನನ್ನ ಪ್ರಶ್ನೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಬೇರೆಯವ್ರ ಜೊತೆಗೆ ಸೇರ್ಕೊಂಬಿಟ್ಟೆ ರೂಮಲ್ಲಿ. ಸೊ ನಮ್ಮದೇ ಇದು ಆಯಿತು. ಸೆಕೆಂಡ್ PUC ಅಂದರೆ ಫಸ್ಟ್ PUCನಲ್ಲಿ 2 ಪಾರ್ಟ್ ಆಯಿತು. ಅಂದರೆ ಕನ್ನಡ ಇಂಗ್ಲೀಷ್ ಮಾಡಿಕೊಂಡೆ.
PCMB ನೋ, ಫೇಲ್ ಆಗೋಯ್ತು. ಆದರೆ ಆವಾಗೆಲ್ಲ 2 ಪಾರ್ಟ್ ಆದರೆ ಸಾಕು, 2ನೇ PUCಗೆ ಹೋಗ್ಬೋದಾಗಿತ್ತು. ಈಗ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. 2ನೇ PUCಗೆ ಹೋದೆ, ಮನೆಯಲ್ಲಿ ಸುಳ್ಳು ಹೇಳಿದೆ ಪಾಸಾಗಿದೆ ನಂದು ಅಂತೇಳಿ. ಹೋಗಿ ಸೇರಿಕೊಂಡೆ. ಬಟ್ ಯಥಾ ಪ್ರಕಾರ ಪಾಪ ಇವ್ರು ಕಷ್ಟಪಟ್ಟು ದುಡ್ಡು ಕಳಿಸೋರು, ನಂದು ಅದೇ ಯಥಾ ಪ್ರಕಾರ ನನ್ನ ಇದು ಮಸಾಲೆ ತಿನ್ನೋದು, ಸಿನಿಮಾ ನೋಡೋದು, ಹಿಂಗೆ ಕಾಲ ಕಳೆದ್ಬಿಟ್ಟೆ. ಸೆಕೆಂಡ್ PUC ಎಕ್ಸಾಮ್ ಬರುವಾಗ ಹೋದ್ರೆ ಏನು ಪ್ರಯೋಜನಕ್ಕೆ, ನಾನು ಏನೂ ಓದೇ ಇಲ್ಲ. ಈವನ್ ಕನ್ನಡ ಇಂಗ್ಲೀಷ್ನೂ ಓದಿಲ್ಲ ಆವಾಗ ನಾನು. ಕಂಪ್ಲೀಟ್ ಓದೋದನ್ನ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಸೊ ಹೋಗೋದು ಏನು ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಿತ್ತು. ಎಕ್ಸಾಮ್ಗೆ ಹೋಗಲಿಲ್ಲ. ಮತ್ತು ರಜಾ ಶುರುವಾಗ್ತಿದ್ದಂಗೆ ವಾಪಸ್ ಬಂದೆ. ಮನೇಲಿ ಕೇಳಿದ್ರು, ಚೆನ್ನಾಗಿ ಬರೆದಿದ್ದೀನಿ, ಪರೀಕ್ಷೆ ಎಲ್ಲ ಆಯಿತು ಅಂತ ಹೇಳಿದೆ ಮನೆಯಲ್ಲಿ. ಸುಮ್ಮನೆ ಇದ್ಬಿಟ್ಟೆ ಹಾಗೇನೆ. ರಿಸಲ್ಟ್ ಬರೋದು ಅವಾಗೆಲ್ಲ, ರಿಸಲ್ಟ್ ಹೆಂಗೆ ಅಂದರೆ ಪೇಪರ್ಗಳಲ್ಲೇ ಬರೋದು, ನ್ಯೂಸ್ ಪೇಪರ್ನಲ್ಲಿ ಸುಮಾರು 5-6 ಪುಟ ಸಣ್ಣ ಅಕ್ಷರಗಳಲ್ಲಿ ಯಾರ್ಯಾರು ಪಾಸಾಗಿದ್ದಾರೆ, ಫಸ್ಟ್ ಕ್ಲಾಸ್ ಯಾರು, ಸೆಕೆಂಡ್ ಕ್ಲಾಸ್ ಯಾರು, ಥರ್ಡ್ ಕ್ಲಾಸ್ ಯಾರು, ಫೇಲೋದು ಬರ್ತಿರಲಿಲ್ಲ, ಪಾಸಾದವ್ರದ್ದು ಬರೋದು. ಸೊ ಅವತ್ತು ರಿಸಲ್ಟ್ ಅಂತ ಎಲ್ಲ ಗೊತ್ತಾಯಿತು, ಸೆಕೆಂಡ್ PUC ರಿಸಲ್ಟ್ ಇವತ್ತು ಅಂತ. ಸೊ ನಮ್ಮಪ್ಪ ಕೇಳಿದ್ರು, ಏನಪ್ಪ ನೀನು ಉಜ್ಜಿನಿಗೆ ಹೋಗ್ಬಿಟ್ಟು ಅಲ್ಲಿ ಪೇಪರಲ್ಲಿ, ಉಜ್ಜಿನಿನಲ್ಲಿ ಯಾರ್ಯಾರ್ದು ಅಂಗಡಿಗೆ ಬರೋದಲ್ಲ ಪೇಪರ್ಗಳು, ಅಲ್ಲಿ ಹೋಗ್ಬಿಟ್ಟು ನೀನು ನೋಡ್ಕೊಂಬರೋಗು ಅಂತ ಅಂದರು. ನಾನು ಉಜ್ಜಿನಿಗೂ ಹೋದೆ. ನಾನು ಪರೀಕ್ಷೆಗೆ ಹೋಗಲಿಲ್ಲ ಅಂತ ಹೇಳಲೇ ಇಲ್ಲ. ವಾಪಸ್ ಮುಖ ಹಿಂಗೆ ಮಾಡ್ಕೊಂಡು ಬಂದೆ. ಕೇಳಿದ್ರು ನಮ್ಮಪ್ಪ, ನನ್ನ ಮುಖ ನೋಡೇ ಗೊತ್ತಾಯ್ತು, ಯಾಕೆ ಪಾಸ್ ಆಗಲಿಲ್ವಾ ಅಂತ. ಇಲ್ಲ, ಪಾಸ್ ಆಗಲಿಲ್ಲ, ಆಗಿಲ್ಲ. ಸರಿಯಪ್ಪ ಆಯಿತು, ಏನು ಮಾಡೋದು ಅಂತ ಅಷ್ಟೇ. ನಮ್ಮಪ್ಪ ಅಂದರೆ ಬಹಳ ದೊಡ್ಡ ಮನುಷ್ಯ. ಸುಮ್ಮನೆ ಆದರೂ ಅವ್ರಿಗೆ ಬೇಸರ ಆಯ್ತು, ಮನಸ್ಸಲ್ಲಿ ಗೊತ್ತಾಯ್ತು ನನಗೆ, ಸುಮ್ಮನೆ ಆದರು. ನಾನು ಹಿಂಗೆ ಸುಳ್ಳು ಹೇಳ್ಬಿಟ್ನಲ್ಲ, ಪರೀಕ್ಷೆಗೆ ಹೋಗಿಲ್ಲ ನಾನು, ಮುಂದೆ ಏನು ಹೇಳ್ಬೇಕು ನಾನು. ಒಂದಷ್ಟು ದಿವಸ, ಒಂದು 15-20 ದಿವಸ ತುಂಬ ಜಂಜಾಟದಲ್ಲಿ ಓಡಾಡ್ತಾ ಇದ್ದೆ ಊರಲ್ಲಿ. ಹಂಗೆ ಒಂದು ಕಳ್ಳನ ಥರ, ಒಂದು ಕಳ್ಳಬೇಕು ಥರ ಓಡಾಡ್ಕೊಂಡಿದ್ದೆ. ಆಮೇಲೆ ಒಂದು ದಿವಸ ತೀರ್ಮಾನ ಮಾಡಿದೆ. ನಮ್ಮಪ್ಪ ಗಾಂಧೀಜಿಯವ್ರ ತತ್ವವನ್ನು ನಮ್ಮದವರು. ಆಮೇಲೆ ಗಾಂಧೀಜಿ ವಿಚಾರಗಳನ್ನ ಹೇಳೋರು ಯಾವಾಗಲೂ, ಎಷ್ಟು ಸತ್ಯವಂತ ಗಾಂಧೀಜಿ ಅಂತ. ಆದರೆ ನಾನು ನೋಡಿದ್ರೆ ಹಿಂಗೆ ಮಾಡಿಬಿಟ್ನಲ್ಲ. ಆಮೇಲೆ ಗಾಂಧೀಜಿ ಹಿಂಗೆ ತಪ್ಪು ಮಾಡಿ ಅವರು ಸಿಗರೇಟ್ ಸೇರ್ತಾರೆ, ಮತ್ತು ಇನ್ನೇನೋ ಮಾಡ್ತಾರೆ. ಅದನ್ನು ಅವ್ರ ತಂದೆಗೆ ಕೊನೆಗೆ ಸತ್ಯವನ್ನು, ತಪ್ಪು ಮಾಡಿದ್ದೀನಿ, ಆ ಸತ್ಯವನ್ನು ಒಪ್ಕೊಂಬಿಡ್ಬೇಕು ಅಂತೇಳಿ ಅವ್ರ ತಂದೆಗೆ ಅವರು ಅದನ್ನೆಲ್ಲ ಒಂದು ಸಲ ಹೇಳ್ತಾರೆ, ಹಿಂಗೆ ಮಾಡಿಬಿಟ್ಟಿದ್ದೀನಿ ನಾನು, ತಪ್ಪು ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ. ಹಂಗೆ ನಾನು ಕೂಡ ನಮ್ಮ ಅಪ್ಪನಿಗೆ ನಾನೇನು ತಪ್ಪು ಮಾಡಿದ್ದೀನಿ ಆ ಸತ್ಯ ಹೇಳ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ ಹೋದೆ. ಅಲ್ಲೆಲ್ಲ ಹೊಲದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು ಅವರು. ಆ ಹೊಲದ ಹತ್ರ ಇರೋ ಒಂದು ಹಲಸಿನ ಮರದ ಕೆಳಗಡೆ ಕೂತ್ಕೊಂಡು ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದೆ ನಮ್ಮ ಅಪ್ಪನಿಗೆ. ಏನಪ್ಪ ಅಂತ ಅಂದರು. ಸರಿ, ಅವರು ಬಂದ್ಬಿಟ್ಟು ಕೆಲಸ ಏನೋ ಮಾಡ್ತಾಯಿದ್ದವ್ರು ಬಂದು ಆಮೇಲೆ ಹಲಸಿನ ಮರದ ನೆರಳಲ್ಲಿ ಕೂತ್ಕೊಂಡು ನಾವಿಬ್ಬರೇ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ಏನು ತಪ್ಪು ಮಾಡಿದೀಯಾ? ಏನಿಲ್ಲ, ನಾನು ಹಿಂಗೆ ಪರೀಕ್ಷೆ ತಗೊಳ್ಳೇ ಇಲ್ಲ, ನಾನು ಸರಿಯಾಗಿ ಓದಲಿಲ್ಲ, ನಾನು ಬರೀ ಮಸಾಲೆ ದೋಸೆ ತಿಂದ್ಕೊಂಡು ಸಿನಿಮಾಗಳು ನೋಡಿಕೊಂಡು ಹಿಂಗೆ ಕಾಲ ಕಳೆದ್ಬಿಟ್ಟೆ, ತಪ್ಪು ಮಾಡಿಬಿಟ್ಟಿದ್ದೀನಿ. ಒಂದು ನಿಟ್ಟುಸಿರು ಬಿಟ್ಟು, ಆಯ್ತಪ್ಪ, ನಿನ್ನ ಹಣೆ ಬರ ಇದ್ದದ್ದು ಇಷ್ಟೇ ಅನಿಸ್ತದೆ, ಇನ್ನು ಬೆಂಗಳೂರು ಕಡೆಗೆ ಹೋಗಿ ಹೆಂಗೋ SLC ಪಾಸಾಗಿದೆ, ಏನೋ ಒಂದು ಕೆಲಸ ಹುಡ್ಕೋ ಹೋಗು. ನಮ್ಮ ಕೈಲಂತೂ ಇಲ್ಲಿಂದ ಆಚೆಗೆ ಹಣ ಕಾಸು ಕೊಡೋದಾಗಲಿ ಏನೂ ಮಾಡೋಕ್ಕಾಗಲ್ಲ. ಇರೋದ್ರಲ್ಲೇ ಏನೋ ಪಾಪ ನಿಮ್ಮ ಅಣ್ಣಂದಿರಿಬ್ಬರು ಅಷ್ಟು ಕಷ್ಟಪಟ್ಟು ದುಡಿತಾರೆ ಅವರು. ಅವ್ರ ಶ್ರಮದ ದುಡ್ಡನ್ನ ಎಷ್ಟು ಕೊಡೋಕ್ಕಾಯ್ತದೆ ನಾವು? ಆಡು ಕುರಿ ಮಾರೇ ನಿನ್ಗೆ ಇಲ್ಲಿವರೆಗೂ ದುಡ್ಡು ಕೊಟ್ಟದ್ದು. ಏನು ನಿನ್ನ ಹಣೆ ಬರ ಇಷ್ಟ ಇತ್ತು ಬಿಡು, ಆಯಿತು, ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬೆಂಗಳೂರು ಕಡೆಗೆ ಹೋಗಿ ಒಂದು ಕೆಲಸ ನೋಡ್ಕೊ ಇನ್ಮೇಲೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರು. ಬೈಲಿಲ್ಲ, ಇದು ಮಾಡಲಿಲ್ಲ, ಏನಿಲ್ಲ. ನನಗೆ ಒಂಥರ ಅದು ಮನಸ್ಸು ಒಳಗಡೆ ತುಂಬ ಕೊರೆಯೋಕ್ಕೆ ಶುರು ಆಗ್ಬಿಡ್ತು. ಏನೋ ಮಾಡಿಬಿಟ್ನಲ್ಲ ನಾನು, ಎಷ್ಟು ತಪ್ಪು ಮಾಡಿಬಿಟ್ಟೆ. ಮತ್ತು ಅವರೆಷ್ಟು ಪ್ರೀತಿ ಇಟ್ಕೊಂಡು ನನ್ನನ್ನು ಕಳಿಸಿದ್ರು, ನಾನು ಹಿಂಗೆ ಮಾಡಿಬಿಟ್ನಲ್ಲ. ನಮ್ಮ ಅಪ್ಪನಿಗೆ ಒಂದು ಆಸೆ ಇದೆ, ಯಾವಾಗಲೂ ಹೇಳೋರು. SLC ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾದಾಗ, ನನ್ನ ಮಗನ ಒಂದು BA ಮಾಡಿಬಿಟ್ರೆ ಸಾಕು, ನನ್ನ ಮಗ, ನಮ್ಮಲ್ಲಿ ಯಾರೂ ನಮ್ಮ ವಂಶದಲ್ಲಿ ಓದ್ದೋರಿಲ್ಲ, ಒಂದು BA ಮಾಡಿಬಿಟ್ರೆ ಸಾಕು ಅಂತ ಹೇಳ್ಕೊಳ್ಳೋರು ಪಾಪ ಅವರು. ಏನು ಹಿಂಗಾಗ್ಬಿಡ್ತಲ್ಲ. ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ತಿರ್ಗಾ ಅದೇ ಥರ ನಮ್ಮ ಊರಿನವನೇ ಇನ್ನೊಬ್ಬ ವಿದ್ಯಾರ್ಥಿ ಆಗಲೇ BCom ಮುಗಿಸಿ LLB ಮಾಡ್ತಾಯಿದ್ರು. ಸೊ ಅವ್ರ ಜೊತೆಗೆ ಬಂದು ಅವ್ರ ರೂಮಲ್ಲಿ ಸೇರಿಕೊಂಡೆ. ಈಗ ಬಸವನಗುಡಿಯಲ್ಲಿ ಸೊಂಕೇನಹಳ್ಳಿ ಅಂತಿದೆ. ಈಗ ಬಸವನಗುಡಿಯ ಒಳಗಡೆ ಮುಚ್ಚೋಗ್ಬಿಟ್ಟಿದೆ ಅದು. ಈ ಕಡೆ ಹನುಮನ್ ನಗರ ಮತ್ತು ಬಸವನಗುಡಿಯ ಮಧ್ಯೆ ಬುಲ್ ಟೆಂಪಲ್ ರೋಡ್ಗೆ ಅಂಟ್ಕೊಂಡೇನೆ ಸುಂಕೇನಹಳ್ಳಿ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ರು ಅವರು. ಅವ್ರ ಜೊತೆಗೆ ಬಂದು ನಾನು ಸೇರಿಕೊಂಡು ಅವ್ರ ಜೊತೆಗೆ, ಮತ್ತು ಅವರು ನನಗೆ ಒಂದಷ್ಟು ಮಾರ್ಗದರ್ಶನ ಮಾಡಿದ್ರು. ನೀನು ಹಂಗೆ ಮಾಡಬೇಡ, ಒಂದು ಕೆಲಸ ಮಾಡು, ಕೆಲಸನೂ ನೋಡ್ಕೊ, ಕೆಲಸ ನೋಡಿಕೊಂಡು ನೀನು ಈವ್ನಿಂಗ್ ಕಾಲೇಜ್ ಸೇರ್ಕೊ. ಅವಾಗೆಲ್ಲ ಈವ್ನಿಂಗ್ ಕಾಲೇಜಿಗೆ ಅವಕಾಶಗಳಿತ್ತು. PUCಗೆ ಮತ್ತೆ ಸೇರ್ಕೊ ನೀನು. ಸೈನ್ಸ್ ತೊಗೋಬೇಡ, ಸೈನ್ಸ್ ಇಲ್ಲೂ ಇರಲ್ಲ ಅವಾಗ ಈವ್ನಿಂಗ್ ಕಾಲೇಜಲ್ಲಿ. ಆರ್ಟ್ಸ್ ತೊಗೊಂಡು ನೀನು ಮತ್ತೆ HEPS ತೊಗೊಂಡು ಸೇರ್ಕೊ ಅಂತ ಅವರು ಒಂದು ಸಲಹೆ ಕೊಟ್ಟರು ನನಗೆ. ಅವ್ರ ಜೊತೆಗೇ ಇದ್ಕೊಂಡು ನಾನು ಮತ್ತು VV ಪುರಂ ಕಾಲೇಜಿಗೆ HEPS ತೊಗೊಂಡು ಈವ್ನಿಂಗ್ ಕಾಲೇಜಲ್ಲಿ ಸೇರಿಕೊಂಡೆ.
ಸೇರಿಕೊಂಡು ನಮ್ಮ ಯಾರೋ ನಮ್ಮ ಬಂಧು ಒಬ್ಬರಿದ್ದರು ಇದರಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ, ಈಗೇನು ಬಿ ಡಿ ಎ ಅಂತಿದೆ, ಅದರ ಆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ನಲ್ಲಿ ಅವ್ರಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಯಾವ್ಯಾವ ಜಾಗಗಳನ್ನು ಅವ್ರು ಅಕ್ವೈರ್ ಮಾಡ್ಕೋತಾರೆ ಆ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ನವರು, ಅಂಥವುಗಳ ಎನ್ಕಂಬ್ರೆನ್ಸ್ ಅಂತ ಹೇಳ್ತಾರೆ. ಅಂದರೆ ಅವುಗಳ ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರಿಗೆ ಬಂದಿದೆ, ಯಾರಿಂದ ಬಂದಿದೆ, ಆ ಥರದ ಎಂಟ್ರೀಸನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ತೊಗೊಂಬಂದು ಅವ್ರಿಗೆ ಕೊಡಬೇಕು. ದಿನಕ್ಕೆ ₹5 ಸಂಬಳ. ಅದಕ್ಕೆ ಸೇರಿಕೊಂಡು PUC ಓದೋಕ್ಕೆ ಶುರು ಮಾಡಿದೆ ಮತ್ತೆ. ನಿಮ್ಮ PUC ಕತೆ ಕೇಳ್ತಾ ಇದ್ರೆ ನನ್ನ PUC ಕತೆನೂ ನೆನ್ಪು ಬರುತ್ತೆ. ಇದೇ PCMB ತಗೊಂಡು ಅದು ಚಿತ್ರಕಲಾ ಪರಿಷತ್ಗೆ ಸೇರ್ಕೊಳ್ಬೇಕು 10th ಆದಮೇಲೆ ಅಂತ ಅಂದ್ಕೊಂಡು, ಬೇಡ ಅಂದರೆ ನನಗೆ ಅದನ್ನು ಓದೋಕ್ಕಾಗಲ್ಲ ಅಂತ ಅಂದ್ರೂ ಏನೋ ಒಂಚೂರು ಚೆನ್ನಾಗೂ ಓದ್ತಾನಲ್ಲ ಅಂತ ಅಂದ್ಬಿಟ್ಟು ಸೇರಿಸಿದ್ರಿ ನೀವು. ಬಟ್ ನಾನು ಬರೀಲಿಲ್ಲ ಅಲ್ಲಿ ಎಕ್ಸಾಮ್ ಬರೀಲಿಲ್ಲ ಅಲ್ಲ, ಎಕ್ಸಾಮ್ಗೆ ಹೋಗ್ಬಿಟ್ಟು ಕ್ವೆಶ್ಚನ್ ಆನ್ಸರ್ ಪೇಪರ್ನಲ್ಲಿ ಏನೂ ಬರೀಲಿಲ್ಲ. ಕೊನೆಗೆ PCMB ಹೋಯಿತು, ಕನ್ನಡ ಇಂಗ್ಲೀಷ್ ಅಷ್ಟೇ ಪಾಸ್ ಆದೆ. ನೀವು ಅವಾಗ ತೀರ್ಮಾನ ಮಾಡಿ ನನ್ನ ಚಿತ್ರಕಲಾ ಪರಿಷತ್ಗೆ ಸೇರಿಸಿದ್ರಿ. ನನ್ನ ಕಥೆನೇ ಅಲ್ಲಿ ರಿಪೀಟ್ ಆಗಿದೆ. ಸರಿ, ಮುಂದುವರಿಸಿ ಅಪ್ಪಾಜಿ. ಇವಾಗ ನೆಕ್ಸ್ಟು ಸರಿ, ನಾನು PUCಗೆ ಸೇರಿಕೊಂಡೆ. ಮತ್ತು ಹಗಲೆಲ್ಲ ಕೆಲಸ ಮಾಡೋದು, ರಾತ್ರಿ ಹೊತ್ತು ಇದಕ್ಕೆ ಕಾಲೇಜಿಗೆ ಹೋಗೋದು, ವಿಪುರಂ ಕಾಲೇಜಿಗೆ. ಫಸ್ಟ್ PUC ಸೆಕೆಂಡ್ PUC ಆರಾಮಾಗಿ ಪಾಸ್ ಮಾಡಿದೆ. ಯಾಕಂದ್ರೆ ನನಗೆ ಇಷ್ಟದ ಸಬ್ಜೆಕ್ಟ್ಗಳವು, ಈ ಸೈನ್ಸ್ ಪ್ರಶ್ನೆ ಇರಲಿಲ್ಲ ಅಲ್ಲಿ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ತೊಗೊಂಡಿದ್ದೆ ಜೊತೆಗೆ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಿದೆ ನಾನು. ಸೊ ಭಾಳ ಆರಾಮಾಗಿ ಮಾಡಿದೆ. ಇಂಗ್ಲೀಷ್ನೂ ಪಾಸಾಯಿತು, ಕನ್ನಡ ಪಾಸಾಯಿತು, HEPS ಪಾಸಾಯಿತು. ಆಗ ಅಲ್ಲೊಂದು ಸಣ್ಣದೊಂದು ಘಟನೆ ನಡೀತದೆ. ಘಟನೆ ಅಂದರೆ ಘಟನೆ ಅಲ್ಲ ಅದು. ದೊಡ್ಡರಂಗೇಗೌಡರು ಈಗೇನು ಸಿನಿಮಾ ಏನು ಇದು ಮಾಡಿದ್ದಾರೆ, ಮತ್ತು ಭಾಳ ಒಳ್ಳೆ ಕವಿ ಮತ್ತು ಕಥೆಗಾರರಾಗಿದ್ದರು ಕೂಡ. ಇವರು ಸಿನಿಮಾ ಹಾಡು ಬರೋಕ್ಕಿಂತ ಮೊದಲು ದೊಡ್ಡರಂಗೇಗೌಡರು ಒಳ್ಳೆ ಕಥೆಗಾರರವರು ಮತ್ತು ಕವಿ ಆಗಲೇ. ಆಮೇಲೆ ಸಿನಿಮಾಕ್ಕೆ ಬಂದದ್ದವರು. ಆಗಿನ್ನೂ ಅವರು SLN ಕಾಲೇಜು ಮತ್ತು ವಿವಿಪುರಂ ಕಾಲೇಜ್ ಎರಡೂ ಕಡೆಗೂ ಪಾರ್ಟ್ ಟೈಮ್ ಥರನೂ ಏನೋ ಗೊತ್ತಿಲ್ಲ ನನಗೆ ಕೆಲಸ ಮಾಡ್ತಾಯಿದ್ರು. ಅವರು ಕನ್ನಡಕ್ಕೆ ಪಾಠಕ್ಕೆ ಬರೋರು ಈವ್ನಿಂಗ್ ಕಾಲೇಜಿಗೆ. ಒಂದು ಸಲ ಏನು ಮಾಡಿದ್ರು, ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಗೆ ಇಷ್ಟ ಬಂದಂಥದ್ದು ಒಂದು ಪ್ರಬಂಧ ಬರ್ಕೊಂಬನ್ನಿ ಕನ್ನಡದಲ್ಲಿ, ಬಂದು ನಾನು ಕೊಡಬೇಕು ಅಂತ ಒಂದು ಹೇಳಿದ್ರು. ನಾನೇನು ಮಾಡಿದೆ, ನನ್ನೂರಿನ ತಾವರೆಕಟ್ಟೆ ಅಂತ ಒಂದು ಪ್ರಬಂಧ ಬರೆದೆ. ಯಾಕೆಂದರೆ ನಮ್ಮೂರಿನಲ್ಲಿ 2 ಕೆರೆಗಳಿದೆ. ಒಂದು ಊರಿನ ಬಳಕೆಗಿರೋ ಕೆರೆ, ಇನ್ನೊಂದು ಕೆರೆ ಕುಡಿಯೋ ನೀರಿನ ಕೆರೆ. ಅದು 2 ಕೆರೆ ಇದೆ. ಸೀಪುರ ಕಟ್ಟೆ ಅಂತೀವಿ, ತಾವರೆಕಟ್ಟೆಯನ್ನು ಕರೀತಾಯಿದ್ರು. ಆ ನನ್ನೂರಿನ ತಾವರೆಕಟ್ಟೆ ಎಷ್ಟು ಚೆನ್ನಾಗಿದೆ, ಅಲ್ಲಿ ಹೂಗಳು ಹೆಂಗೆ ಅರಳುತ್ತವೆ, ಆ ನೀರು ಹೇಗೆ ಬಳಕೆಗೆ ಬರ್ತದೆ, ಮತ್ತು ಅಲ್ಲಿ ಪರಿಸರ ಎಷ್ಟು ಚೆನ್ನಾಗಿದೆ, ಈ ಥರ ಏನೋ ಒಂದು ಆಕರ್ಷಕವಾದ ಭಾಷೆ ನನ್ನದೇ ಆದ ರೀತಿಯಲ್ಲಿ ಒಂದು ಬರೆದೆ ಕೊಟ್ಟೆ. ಅವ್ರು ಇಸ್ಕೊಂಡು ಹೋದರು ಎಲ್ಲಾರ್ದ್ರೂ. ಮಾರನೇ ದಿವಸಕ್ಕೆ ಬಂದವರು, ಯಾರು ಬೋರ್ಲಿಂಗಯ್ಯ, ಎದ್ದು ನಿಂತ್ಕೊಳ್ಳಿ ಅಂತ ಅಂದರು. ನಾನು ಎದ್ದು ನಿಂತ್ಕೊಂಡೆ. ಹೇಳಿದ್ರು ಅವರು, ಎಷ್ಟು ಚೆನ್ನಾಗಿ ಬರೆದಿದ್ದೀಯ ನೀನು, ಒಳ್ಳೆ ಭಾಷೆ ಇದೆ ನಿನಗೆ, ಆಮೇಲೆ ತುಂಬ ಚಿತ್ರಕ ಶಕ್ತಿ ಇದೆ. ಅವರು ಹೇಳಿದ ಮಾತು ಇನ್ನೂ ನೆನಪಿದೆ ನನಗೆ ಈಗಲೂ. ಅದನ್ನು ನೀನು ಸಾಹಿತ್ಯ ಬರೆಯಪ್ಪ, ಏನಾದರೂ ಬರೆಯೋದು ರೂಢಿ ಮಾಡ್ಕೊ, ಓದು, ಆಮೇಲೆ ಚೆನ್ನಾಗಿ ಓದು, ಎಲ್ಲರದನ್ನು ಓದು ಮತ್ತು ಬರೆಯೋದು ರೂಢಿ ಮಾಡ್ಕೊಂಡು, ನಿಂಗೆ ಒಳ್ಳೆ ಶಕ್ತಿ ಇದೆ ಅಂತ ಹೇಳಿದ್ದು ಇನ್ನೂ ನೆನಪಿದೆ. ಸೊ ಆ ಥರದೊಂದು ಪ್ರೋತ್ಸಾಹನೂ ಸಿಕ್ತು. PUC ಮುಗಿತಲ್ಲ, ನಾನೇನು ಒಂದು ತೀರ್ಮಾನಕ್ಕೆ ಬಂದೆ, ಏನಾದರೂ ಆಗಲಿ ನಾನು ಕನ್ನಡ ಮೇಜರ್ ತೊಗೊಂಡು ಸಾಹಿತ್ಯದ ವಿದ್ಯಾರ್ಥಿನಿ ಆಗಬೇಕು. ಅಲ್ಲೇನಾಯಿತು, ವಿವಿಪುರಂ ಕಾಲೇಜಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಇದು ಕನ್ನಡ ಮೇಜರ್ ಇಲ್ಲ. ಅದು HEK ಅಂತ, ಹಿಸ್ಟ್ರಿ, ಎಕನಾಮಿಕ್ಸ್, ಕನ್ನಡ ಅಂತ 3 ಸಬ್ಜೆಕ್ಟ್ ತೊಗೊಳ್ಳೇಬೇಕಾಗಿತ್ತಾಗ ಅದರಲ್ಲಿ ಒಂದು ಕನ್ನಡ ನಾನು ತೊಗೊಳ್ಳೇಬೇಕು ಅಂತ. ವಿವಿಪುರಂ ಕಾಲೇಜಲ್ಲಿ ಇಲ್ಲ, ಮತ್ತು ಈವ್ನಿಂಗ್ ಕಾಲೇಜಲ್ಲಂತೂ ಇಲ್ಲವೇ ಇಲ್ಲ. ಡೇ ಕಾಲೇಜಲ್ಲಿ ಇತ್ತೋ ಏನೋ ಗೊತ್ತಿಲ್ಲ, ಯಾಕೆ ನಾನು ಕೆಲಸ ಮಾಡ್ಕೊಂಡು ಓದಬೇಕಲ್ಲ ಅಂತ. ಆಗಿದ್ದಾಗ ಏನಾಯಿತು, ಪ್ರೊಫೆಸರ್ D ಲಿಂಗಯ್ಯನವರು ಅಂತ ಅಲ್ಲಿ ನಮ್ಮ ವಿವಿಪುರಂ ಕಾಲೇಜಿನ ಹೆಸರಾಂತ ಪ್ರಾಧ್ಯಾಪಕರು, ಒಳ್ಳೆ ರೈಟರು, ಜಾನಪದ ತಜ್ಞರು. ಪ್ರೊಫೆಸರ್ D ಲಿಂಗಯ್ಯನವರು ತುಂಬ ಇರ್ತಕ್ಕಂಥ ಒಬ್ಬರು ಇವರು. ಅವ್ರ ಹತ್ರ ಹೋದೆ, ಸರ್ ನಾನು ಇಲ್ಲಿ PUC ಮಾಡಿದೆ, ಈಗ ನನಗೆ ಇದು ನಾನು ಕನ್ನಡನೇ ತೊಗೋಬೇಕು. ಅವ್ರು ನನ್ನ ಆಸಕ್ತಿ ಎಲ್ಲ ನೋಡಿ, ಯಾರೋ ಭಾಳ ಆಸಕ್ತಿಯಿಂದಿದ್ದಾನೆ, ಎಷ್ಟು ಜನ ಬರ್ತಾರೆ ಹಿಂಗೆ ಕನ್ನಡ ಓದಲೇಬೇಕು ಅಂತೇಳಿ ಏನು ಮಾಡಿದ್ರು, ಆಯಿತು ನೀನು ಒಂದು ಕೆಲಸ ಮಾಡು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಹೋಗು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ನೀನು ಸೇರ್ಕೊಂಬಿಡು, ಅಲ್ಲಿ ನಿನ್ಗೆ ಟೈಮ್ ಸಿಗ್ತದೆ, ಬೇಕಾದ್ರೆ ನೀನು ಬೇರೆ ಕೆಲಸನೂ ಏನಾದ್ರು ಒಂದು ಸ್ವಲ್ಪ ಮಾಡ್ಕೊಂಡು ಓದ್ಬೋದು ಅಂತ ಒಂದು ಸಲಹೆ ಕೊಟ್ಟರು. ಸರಿ, ನಾನೇನು ಮಾಡಿದೆ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ಗೆ ಅಪ್ಲೈ ಮಾಡಿದೆ ಸೀಟ್ಗೆ, ಫಸ್ಟ್ BAಗೆ ಮಾಡಿದ್ರೆ ಏನಾಯಿತು, ನನಗೆ ಸೀಟ್ ಸಿಕ್ಕಲಿಲ್ಲ. ಅಲ್ಲಿ ಸೀಟ್ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸೀಟ್ ಸಿಕ್ಕದೇ ಇರೋರೆಲ್ಲ ಒಂದು ದಿವಸ ಕ್ಯೂ ನಿಂತ್ಕೊಂಡು ಪ್ರಿನ್ಸಿಪಾಲ್ನ ಭೇಟಿ ಮಾಡೋಕ್ಕೆ ನಿಂತಿದ್ರು. ಸೊ ನಾನು ಏನು ಮಾಡಿದೆ, ನನಗೆ ಸೀಟ್ ಸಿಕ್ಕಿಲ್ಲ ಅಂತೇಳಿ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಹೋದೆ. ಅಲ್ಲಿ ಪ್ರೊಫೆಸರ್ BR ರಾಮಚಂದ್ರೇಗೌಡ ಅಂಥೇಳಿ ಭಾಳ ಒಂಥರ ಟೆರರ್ ಅವರು,
ಕನ್ನಡ ಪ್ರೊಫೆಸರ್ ಅವರು. ಆದರೆ ಅವ್ರನ್ನ ಮಾತಾಡೋಕ್ಕೆ ಎದುರ್ಕೊಳ್ಳೋರು ಅವ್ರ ಹತ್ರ ಎಲ್ಲರೂ. ಆ ಥರದ್ದು ಅಂತಾರೆ ಭಾಳ ಹೆಸರುವಾಸಿ ಅವರು. ರಾಮಚಂದ್ರೇಗೌಡರು ಅಂದರೆ ಅವ್ರು ನೋಡೋದು ಸುಲಭ ಅಲ್ಲ, ಮಾತಾಡೋದು ಸುಲಭ ಅಲ್ಲ ಅಂತ. ನಾನು ಹೋದೆ ಅವ್ರ ಹತ್ರ. ಹೋದೆ, ಯಾವ ಊರು ನಿಂದು, ಏನು ಅಂತ, ಹಿಂಗೆ ಅಂತ ಹೇಳಿದೆ. ಎಲ್ಲಿ ಓದ್ತಾ ಇದ್ದೆ? ವಿ ಪುರಂ ಕಾಲೇಜ್. ಅಲ್ಲೇ ಯಾಕೆ ಓದಲ್ಲ ನೀನು? ಇಲ್ಲ ಸರ್, ನಾನು ಕನ್ನಡನೇ ಓದಬೇಕು ಅಂತೇಳಿ ಅಲ್ಲಿ ಕನ್ನಡ ಮೇಜರ್ ಇಲ್ಲ. ಓಹೋ, ಏನು ಕನ್ನಡ ಉದ್ಧಾರ ಮಾಡ್ಬಿಡೋನು ಅಲ್ವಾ? ಇಲ್ಲ ಸೀಟ್ ಇಲ್ಲ, ಹೋಗು, ಬೇರೆ ಕಾಲೇಜಿಂದ ಬಂದವ್ರು ಕೊಡೋದು, ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ, ಆಗಲ್ಲ ಹೋಗಂತ ಒಂದೇ ಸಲ ಹೇಳ್ಬಿಟ್ರು. ಸರಿ, ನಾನು ಮತ್ತೆ ಬಂದು ತಿರ್ಗಾ ಪ್ರೊಫೆಸರ್ ಡಿ ಲಿಂಗಯ್ಯನವ್ರಿಗೆ ಕಂಡು, ಸರ್ ಹಿಂಗೆ ಸೀಟ್ ಕೊಡಲಿಲ್ಲ ನನಗೆ. ಆವಾಗ ಇಲ್ಲ ಇರಿ ಅಂತ ಹೇಳ್ಬಿಟ್ಟು, ಆವಾಗ ಪ್ರೊಫೆಸರ್ ಜಯಚಂದ್ರ ಅಂತೇಳಿ ಅವರು ರೈಟರು, ಅವರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿದ್ದರು, ಕನ್ನಡ ಪ್ರೊಫೆಸರು. ಅವ್ರಿಗೆ ಹೇಳಿ ಡಿ ಲಿಂಗಯ್ಯನವರು, ಆಮೇಲೆ ಜಯಚಂದ್ರ ಅವ್ರ ಹತ್ರ ಬರೋಕ್ಕೆ ಹೇಳಿದ್ರು ನನಗೆ. ಹೋದಾಗ ಜಯಚಂದ್ರ ಅವರು ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡೋಗಿ, ಅವರು ಸೀನಿಯರ್ ಟೀಚರ್ ಅವರು ಅವಾಗ, ಈಗಲೂ ಇದ್ದಾರೆ ಅಂತ ಅನಿಸುತ್ತೆ, ತುಂಬ ಒಳ್ಳೆ ರೈಟರು. ಅವರು ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡೋಗಿ, ಹಿಂಗೆ ನೋಡಿ ಪ್ರೊಫೆಸರ್ ಡಿ ಲಿಂಗಯ್ಯನವರು ಕಳಿಸ್ಕೊಟ್ಟಿದ್ದಾರೆ, ಈ ಹುಡುಗ ಏನು ಓದಲೇಬೇಕಂತೆ, ಇವನಿಗೆ ಸೀಟ್ ಕೊಡಿ ಅಂತ ಕೇಳಿಕೊಂಡ್ರು. ಆಯಿತು ಅಂತ ಅವ್ರು ಸೀಟ್ ಕೊಟ್ಟರು. ಸೀಟ್ ಸಿಕ್ತು. ಆಮೇಲೆ ನಮಗೆ ಒಂದು ಕ್ಲಾಸನ್ನು ರಾಮಚಂದ್ರೇಗೌಡರು ತಗೊಳ್ಳೋರು, ಶಬ್ದಮಣಿ ದರ್ಪಣ ಅಂತ. ಶಬ್ದಮಣಿ ದರ್ಪಣ ಅಂತಂದರೆ ಅದು ಕಬ್ಬಿಣದ ಕಡಲೆ, ಅದು ಗ್ರಾಮರ್ ಅದು ಆ್ಯಕ್ಚುಲಿ. ಕೆ ಸಿ ರಾಜ ಅಂತ ಒಬ್ಬ ಅವನು ಬರೆದಂಥ ವ್ಯಾಕರಣ ತಜ್ಞ ಬರೆದಂಥದ್ದು ಎಷ್ಟೋ. ಸೊ ಅದು ಮುಂದಕ್ಕೆ ಬರ್ತೀನಿ ಆಮೇಲೆ ಅದು ಹೇಗೆ ಅಂತ. ಸೊ ಅವರು ಒಂದು ಪಾಠ ಮಾಡೋರು, ಬೇರೆಯವ್ರು ಪಾಠ ಮಾಡೋರು. ಜಯಚಂದ್ರ ಅವ್ರು ಹಂಗೆ ನೋಡು ನಮಗೆ ಪಾಠಕ್ಕೆ ಬರಲೇ ಇಲ್ಲ, ಅವ್ರು ಬೇರೆ ಸೀನಿಯರ್ಸು ತೊಗೊಳ್ತಾಯಿದ್ರು. ಆಮೇಲೆ ಅವರು ಟ್ರಾನ್ಸ್ಫರ್ ಆಗಿ ಹೊರಟ್ಬಿಟ್ರು. ಸೊ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಸೇರಿಕೊಂಡು ಮತ್ತು ದುಡಿಮೆನೂ ಮಾಡಬೇಕಲ್ಲ ಏನಾದರೂ ಸ್ವಲ್ಪ. ಅದಕ್ಕೆ ನಾನೇನು ಮಾಡಿದೆ, ಹೆಂಗಿದ್ರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಬರೀತಾ ಇದ್ನಲ್ಲ CITBಗೆ ಕೊಡೋಕ್ಕೆ, ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಕೇಳಿದೆ. ನನಗಿಲ್ಲಿ ನನ್ನ ಪತ್ರಗಳು ಅಂದರೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವಾಗೆಲ್ಲ ಏನು ಅಂದರೆ ಒಂದು 3-4 ಜನ ಕ್ಲರ್ಕ್ಸ್ ಇರೋರು ಅಷ್ಟೇ. ನೂರಾರು ಪತ್ರಗಳು ರಿಜಿಸ್ಟ್ರೇಷನ್ ಆಗೋವು. ಅದನ್ನೆಲ್ಲ ಒಂದು ರಿಜಿಸ್ಟ್ರಿಗೆ ಬರೀಬೇಕಾಗಿತ್ತು, ಎಲ್ಲನೂ ಬರೆದು ಎಂಟರ್ಡ್ ಬೈ ಇದು ಅಂತ ಬರೀಬೇಕು. ಇವಾಗ ನನಗೆ ಇದಿಲ್ವಲ್ಲ, ಡಿಜಿಟಲ್ ಅಲ್ವಲ್ಲ ಆಗ. ಸೊ ಹಂಗೆ ನಮ್ಮಂಥವ್ರ ಕೈಲಿ ಅವ್ರ ಪತ್ರ ಬರೆಸ್ಬಿಟ್ಟು ಒಂದು ಪತ್ರಕ್ಕೆ 5 ರೂಪಾಯಿ ದುಡ್ಡು ಕೊಡೋರು. ಅವರು ಎಂಟರ್ಡ್ ಬೈ ಅಂತ ಅವ್ರು ಸೈನ್ ಹಾಕೊಂಬಿಡೋರು ಅವರು. ಯಾಕಂದರೆ ಅಷ್ಟು ಪತ್ರಗಳು ಬರೆಯೋಕ್ಕೆ ಆಗ್ತಿರಲ್ಲ ಅವ್ರ ಕೈಲಿ ಕೂಡ. ಹಂಗೆ ಸೇರಿಕೊಂಡೆ. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಒಂದು 10:30ಗೆ 11ಕ್ಕೆ ಶುರುವಾಗ್ತದೆ ಅಂದರೆ ಬೆಳಗ್ಗೆ 8:30ಗೆ ಆಫೀಸ್ಗೆ ಹೋಗಿ ಅಷ್ಟೊತ್ತಿಗೆ ತೆಗಿಯೋರು ಅವರು. ಕುಳಿತುಕೊಂಡು ಒಂದು ಪತ್ರ ಬರೆಯೋದು. 4 ಗಂಟೆಗೆ ನಮ್ಮ ಕಾಲೇಜ್ ಮುಗಿದೋಗೋದು. 4ರಿಂದ 6ಕ್ಕೆ ಇನ್ನೊಂದು ಪತ್ರ ಬರೆಯೋದು. ದಿನಕ್ಕೆ 10 ರೂಪಾಯಿ ಸಂಪಾದನೆ. ಸೊ ಹಂಗೆ ಮಾಡ್ಕೊಂಡು ಏನು ಮಾಡಿದೆ, ಅಲ್ಲಿ ಸುಂಕೇನಹಳ್ಳಿ ಬಿಟ್ಟು ಕೊನೆಗೆ ಆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರೇ ಒಬ್ಬರು ಕ್ಲರ್ಕು ತಿಪ್ಪಣ್ಣ ಅಂತ, ಪಾಪ ತುಂಬ ದೊಡ್ಡ ಮನುಷ್ಯ, ನೆನೆಸ್ಕೋಬೇಕು. ಅವರ ರೂಮ್ಗೆ ಹೋಗಿ ಸೇರಿಕೊಂಡೆ. ಅವರ ಒಂದು ರೂಮ್ ಇತ್ತು ಅಲ್ಲಿ ಸಂಪಂಗಿ ಟ್ಯಾಂಕಲ್ಲಿ, ಅಲ್ಲಿ ಸೇರಿಕೊಂಡು ಹಿಂಗೆ ಮಾಡಿಕೊಂಡು ಡೇ ಕಾಲೇಜಿಗೆ ಸೇರ್ಕೊಂಡಂಗೆ ಆಗೋಯ್ತು. ಮತ್ತು ಇಲ್ಲೊಂದಷ್ಟು ದುಡ್ಡೂ ಸಂಪಾದನೆ ಮಾಡ್ತಾಯಿದ್ದೆ. ಹಿಂಗೆಲ್ಲ ಮಾಡ್ತಾ ಡಿಗ್ರಿ ಒಂದು ಚೆನ್ನಾಗಿ ಓದಿದೆ. ತುಂಬ ಅಂದರೆ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಫಸ್ಟ್ ಇಯರ್ BA ಹೋದಾಗಿಂದ ಫೈನಲ್ ಇಯರ್ BA 3 ವರ್ಷ ಮುಗಿಸೋ ಅಷ್ಟರೊಳಗಡೆ ಅದೆಷ್ಟು ಪುಸ್ತಕ ಓದಿದ್ದೀನಿ ನನಗೆ ಹೇಳೋಂಗಿಲ್ಲ. ಸೆಂಟ್ರಲ್ ಲೈಬ್ರರಿ ಭಾಳ ಪಕ್ಕದಲ್ಲೇ ಇತ್ತು. ಒಂದು ಕ್ಲಾಸ್ ಇಲ್ಲ ಅಂದರೆ ಓಡೋಗ್ಬಿಡುವೆ ಅಲ್ಲಿ. ಆವಾಗಲೇ ನಾನು ಕುವೆಂಪುರವ್ರ 2 ಕಾದಂಬರಿ ಓದಿದ್ದು, ಕಾರಂತರ ಎಲ್ಲ ಕಾದಂಬರಿಗಳು ಸುಮಾರು ಓದಿದೆ. ಭೈರಪ್ಪನವ್ರ ಪುಸ್ತಕಗಳನ್ನ ಓದ್ತಾ ಇದ್ದೆ. ಆಮೇಲೆ ನಿರಂಜನ ಅವ್ರ ಪುಸ್ತಕಗಳನ್ನ ಓದ್ತಿದ್ದೆ. ಹಿಂಗೆ ಆಮೇಲೆ ಜೀವನ ಚರಿತ್ರೆಗಳನ್ನ ಓದ್ತಾ ಇದ್ದೆ. ಸೊ ತುಂಬ ಇನ್ಫ್ಲೂಯೆನ್ಸ್ ಆಗೋಯ್ತು ನನಗೆ ಅವೆಲ್ಲ ಒಂಥರದಲ್ಲಿ. ಸೊ ದೇಜವರೇಗೌಡರದು ಹೋರಾಟದ ಬದುಕು ಅಂತ ಒಂದು ಒಳ್ಳೆಯ ಜೀವನ ಚರಿತ್ರೆ, ಅದು ಯಾರಿಗಾದರೂ ಸ್ಫೂರ್ತಿ. ಅದನ್ನು 2 ಸಲ ಓದಿದೆ. ಹಿಂಗೆ ನನಗೆ ಅವೆಲ್ಲ ಇನ್ಫ್ಲೂಯೆನ್ಸ್ ಆಯಿತು ಅಂತಂದರೆ, ಆಮೇಲೆ ಜೊತೆಗೆ ನನ್ನ ಭಾಷೆ ಬೆಳೀತು, ಅದ್ಭುತವಾಗಿ ಭಾಷೆ ಬೆಳೀತು. ಆಮೇಲೆ ಯೋಚನೆ ಮಾಡುವಂಥ ಒಂದು ಶಕ್ತಿ ಬಂತು. ಇದೆಲ್ಲ ಆಯಿತು. ಆವಾಗ ಏನು ಮಾಡಿದೆ, ಇಷ್ಟೆಲ್ಲರ ನಡುವೆ ಒಂಥರ ಕೆಲಸ ಮಾಡ್ಕೊಂಡು ಓದೋದು, ಇತ್ತ ಕಡೆಗೆ ಇದನ್ನೂ ಮಾಡೋದು, ಕಾಲೇಜ್ಗೂ ಹೋಗೋದು. ಇದ್ರ ನಡುವೆ ಕೂಡ ಈ ಕಾಲೇಜಿಗೆ ರಜೆ ಬಂದಾಗ ಪೂರಾ ಅದು ಸಬ್ ರಿಜಿಸ್ಟ್ರಾರ್ ಆಫೀಸ್ನವ್ರಿಗೂ ಹೇಳ್ಬಿಟ್ಟು ಊರಿಗೆ ಬಂದುಬಿಡ್ತಾಯಿದ್ದೆ. ಬಂದು ಏನು ನಮ್ಮೂರಿನಲ್ಲಿ ಎಲ್ಲ ಹಾಡ್ತಾರಲ್ಲ ಅದನ್ನು ಸಂಗ್ರಹಕ್ಕೆ ಶುರು ಮಾಡಿದೆ. ಫಸ್ಟ್ ಸೆಕೆಂಡ್ ಬಿ ಎಗೆ ನಮ್ಮೂರಲ್ಲಿ ತಿಮ್ಮಮ್ಮ ಅಂತ ಹಾಡೋರು ತುಂಬ ಚೆನ್ನಾಗಿ. ಬಸವರಾಜು ಅಂತ ಅವ್ರು ನನ್ನ ಸ್ನೇಹಿತರು, ಅವರ ತಾಯಿ, ಅವ್ರ ಹತ್ರ ಅವ್ರು ಹಾಡೋದೆಲ್ಲ ಸಂಗ್ರಹಿಸ್ಕೊಂಡೆ. ಆಮೇಲೆ ಉಜ್ಜಿನಿನಲ್ಲಿ ಆಲಮ್ಮ ಪ್ರಖ್ಯಾತ ಹಾಡುಗಾರ್ತಿ ಅಷ್ಟೊತ್ತಿಗಾಗಲೇ, ಎಲ್ಲ ಕಡೆಗೂ ಹಾಡೋರು ಮಾಡೋರು, ಮದುವೆಗಳಿಗೆಲ್ಲ ಬಂದು ಹಾಡೋರು. ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಹಾಡನ್ನು ಸಂಗ್ರಹ ಮಾಡಿದೆ. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ನಾನು ಹೇಳಬೇಕು. ಆಲಮ್ಮ ಹರಿಚಂದ್ರ ಅವರು,
ನಾವು ಒಕ್ಕಲಿಗರು. ಮನೇಲಿ ಹೇಳ್ಬಿಟ್ಟು ಹೋಗ್ತಿದ್ದೆ, ಹಿಂಗೆ ಆಲಮ್ಮನ ಹತ್ರ ಹಾಡು ಬರ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ. ಏನೋ ಮಾಡ್ತಾ ಇದ್ದಾನೆ ಇವನು, ಮತ್ತೆ ಬಿ ಎ ಓದ್ತಾವನಲ್ಲ, ನಮ್ಮಪ್ಪನ ಖುಷಿಯೋ ಖುಷಿ. ಮತ್ತು ಬಿ ಎಗೆ ಸೇರ್ಕೊಂಡಲ್ಲ ಇವನು, ಹೆಂಗೋ ಒಳ್ಳೇದಾಗಲಿ, ಏನೋ ಮಾಡ್ತಾ ಇದ್ದಾನೆ ಮಾಡಲಿ ಅಂತ. ಸರಿ, ಆಲಮ್ಮನ ಮನೇಲಿ ಮಧ್ಯಾಹ್ನ ಊಟ ಮಾಡಿಬಿಡ್ದೆ. ಸಂಜೆ ಬಂದರೆ ನಮ್ಮ ಅವ್ವನ ಗಲಾಟೆ, ನೀನು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಆ ಜಾತಿಯವ್ರ ಮನೇಲಿ ಊಟ ಮಾಡ್ಬಿಟ್ಟು ಬಂದಿದ್ಯಾ, ಇದು ಹೆಂಗಿದು, ಸರಿಯಲ್ಲ ಇದು, ಒಳಗೆ ಬರಬೇಡ, ನಿನಗೆ ಅದೇನೋ ಅದನ್ನು ಹಾಕ್ಬೇಕು ಇದನ್ನು ಹಾಕಬೇಕು, ನಿನಗೆ ಇದರಲ್ಲಿ ಸುಡಬೇಕು ನಮ್ಮ ನಮ್ಮಪ್ಪ ಅದಕ್ಕೆ ನಮ್ಮಪ್ಪ ಹೇಳಿದ್ನಲ್ಲ, ಅವ್ರು ಗುರುಬದ್ನೆ ತೊಗೊಂಡಿದ್ದವರು, ಸತ್ವಪದ ಹಾಡ್ತಿದ್ದವರು, ಭಾಳ ವೈಚಾರಿಕವಾದಿ ನಮ್ಮಪ್ಪ. ಆಮೇಲೆ ಈಗಲೇ ಹೇಳ್ಬಿಡ್ತೀನಿ ನಮ್ಮಪ್ಪನ ಬಗ್ಗೆ, ಎಷ್ಟು ವೈಚಾರಿಕವಾದಿ ಅಂತಂದರೆ, ದೇವಸ್ಥಾನಗಳಿಗೆ ಹೋಗ್ತಿರಲ್ಲ ನಮ್ಮಪ್ಪ. ದೇವಸ್ಥಾನದಲ್ಲಿ ಏನಿದೆ, ಇಲ್ಲಿದೆ ದೇವರು, ತನ್ನ ಬಿಟ್ಟರು ದೇವರಿಲ್ಲ, ಮಣ್ಣು ಬಿಟ್ಟರು ಮಡಿಕೆ ಇಲ್ಲ ಅಂತ ಹೇಳೋರು. ನಮ್ಮ ಹೃದಯದಲ್ಲೇ ಇದೆ ದೇವರು, ನಾವೇ ಸಾಕ್ಷಾತ್ಕರಿಸ್ಕೋಬೇಕೇ ಹೊರತು ದೇವ್ರ ದೇವಸ್ಥಾನದಲ್ಲಿರಲ್ಲ. ಈ ಥರದ ಒಂದು ಪ್ರಕಾರ ಅವರೇ ಏನಾಗುತ್ತೆ ಬಿಡೆ, ಅವರ ಮೈಯಲ್ಲೂ ರಕ್ತ ಹರಿತದೆ, ನಮ್ಮ ಮೈಯಲ್ಲೂ ರಕ್ತ, ನಾವು ಮಾಡ್ಕೊಂಡಿರೋದಿದು, ಆಗ ನೀನು ಒಳಗೆ ಒಳಗೆ ಕಳಿಸ್ಬಿಡೋರು. ದಿನ ನಮ್ಮವ್ವ ಹಿಂಗೆ ಗೊಣಗಳು, ಮತ್ತು ನಮ್ಮಪ್ಪ ಗಲಾಟೆ ಮಾಡಿ ಒಳಗೆ ಕಳಿಸ್ಬಿಡೋರು. ಈ ಥರ ಹಂಗೆ ಆಲಮ್ಮನ ಹತ್ರ ಹಾಡನ್ನು ಸಂಗ್ರಹಿಸಿದೆ. ಆಮೇಲೆ ಸುತ್ತಮುತ್ತ ನಮ್ಮ ಹಳ್ಳಿಗಳಲ್ಲಿ ಯಾರ್ಯಾರು ಒಳ್ಳೆಯ ಅದನ್ನು ಸಂಗ್ರಹಿಸಿ ಅದನ್ನೆಲ್ಲ ಒಂದು ಕಡೆಗೆ ಬರ್ಕೊಂಡು ಟ್ರಾನ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಮಾಡ್ಕೊಂಡು, ಅಂದರೆ ಏನು ಅವಾಗ ನಾನು ಟೇಪ್ ರೆಕಾರ್ಡ್ರಲ್ಲ, ಅವ್ರು ಹೇಳೋದು ಬರ್ಕೋತಿದ್ದೆ, ಅದನ್ನೆಲ್ಲ ಒಂದು ಕಡೆ ಒಪ್ಪವರ್ಣವಾಗಿ ಜೋಡಿಸ್ಕೊಂಡು ಹಾಡುಗಳನ್ನೆಲ್ಲ ತೊಗೊಂಡು ಉಜ್ಜನಿ ಜಾನಪದ ಅಂತ ಹೆಸರು ಕೊಟ್ಕೊಂಡು ಡಿ ಲಿಂಗಯ್ಯನವ್ರ ಹತ್ರ ತೊಗೊಂಡೋದೆ. ಆಮೇಲೆ ಡಿ ಲಿಂಗಯ್ಯನವ್ರು ನನಗೆ ಸೀಟ್ ಕೊಡಿಸಿದ್ರು, ಮತ್ತು ಅವ್ರ ಪುಸ್ತಕಗಳನ್ನ ಓದಿದ್ದೆ. ನಾನು ಅವ್ರನ್ನ ಸಂಪರ್ಕ ಬಿಟ್ಟಿರಲ್ಲ, ಅವಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತಿದ್ದೆ. ನಾನು ಅವ್ರನ್ನ ಹೆಂಗೆ ಓದ್ತಿದ್ಯಾ ಅಂತೆಲ್ಲ ಕೇಳೋರು, ಹಿಂಗೆ ಓದ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ. ತೊಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಟೆ. ಅವರು ಅದನ್ನು ನೋಡಿ ಒಂದು ಸಲಹೆ ಕೊಟ್ಟರು ನನಗೆ, ನೋಡಪ್ಪ ನೀನು ತುಂಬಾ ಚೆನ್ನಾಗಿ ಮಾಡಿದ್ದೀಯ, ಒಳ್ಳೊಳ್ಳೆ ಹಾಡುಗಳು, ಅಪರೂಪದ ಹಾಡುಗಳಿದೆ. ಒಂದು 2-3 ದಿವಸ ಇಟ್ಕೊಂಡು ಓದಿದ್ರು, ಅವ್ರು ನೋಡಿದ್ರು, ಅಪರೂಪದ ಹಾಡುಗಳಿದೆ ಇದು. ಮತ್ತು ಇಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಿದೆ. ಅಂದರೆ ಉಜ್ಜಿನಿ ಚೌಡಮ್ಮನ ಹಬ್ಬದಲ್ಲಿ ಬಹಳ ಮುಖ್ಯವಾಗಿ 6 ಜನ ದಲಿತ ಜಾತಿಯ ಇವರು ಹೆಬ್ಬಾರಮ್ಮನ ಭಕ್ತರು ಜನಿವಾರ ಹಾಕ್ಕೊಂಡು ಬ್ರಾಹ್ಮಣರಾಗ್ತಾರೆ. ಬ್ರಾಹ್ಮಣರಾಗಿ 15-20 ದಿವಸ ಬ್ರಾಹ್ಮಣರಾಗಿದ್ದು ಹಬ್ಬ ಆದಮೇಲೆ ತಿರ್ಗಿ ಅದನ್ನು ಕಳಿಸ್ತಾರೆ. ಮತ್ತು ಇದು ಬೇರೆ ರೀತಿಯ ಒಂದು ವಿಶಿಷ್ಟ ಸಂಪ್ರದಾಯ ಅದು. ಅದನ್ನು ನೋಡಿಬಿಟ್ಟು ಅವರು, ಹಿಂಗೆ ಬೇಡ, ಇದು ಈ ಉಜ್ಜಿನಿ ಜಾನಪದ ಅಂತ ಬೇಡ, ನೀನು ಬರೀ ಚೌಡಮ್ಮ ಅನ್ನುವ ದೇವತೆಗೆ ಒಂದು ಪೂರ್ಣ ನೀನು ಗಮನ ಹರಿಸು, ಚೌಡಮ್ಮನ ಬಗ್ಗೆ ಏನೇನಿದೆ ಅದೆಲ್ಲ ಸಂಗ್ರಹ ಮಾಡು. ಮತ್ತು ಯಾಕೆ ಇದು ಹೆಬ್ಬಾರಮ್ಮ ಯಾಕೆ ಬಂತು, ಇವ್ರು ಯಾಕೆ ಆ ಚೌಡಮ್ಮನ ಜೊತೆ ಹೆಬ್ಬಾರಮ್ಮ ಅನ್ನೋ ದೇವತೆ ಯಾಕೆ ಬಂತು, ಆ ಹೆಬ್ಬಾರಮ್ಮನ ಗುಡ್ಡರು ಯಾಕೆ ಜನಿವಾರ ಹಾಕ್ಕೋತಾರೆ, ಅದರಲ್ಲೂ ಹರಿಜನರು ಯಾಕೆ ಜನಿವಾರ ಹಾಕ್ಕೋತಾರೆ, ಇದೆಲ್ಲ ವೆರಿ ಇಂಟ್ರೆಸ್ಟಿಂಗ್. ಇದು ನೀನು ಆ ಥರದ್ರಲ್ಲಿ ಇನ್ನೊಂದಷ್ಟು ಸಂಗ್ರಹ ಮಾಡ್ಕೊಬಾ ಅಂತ ಪ್ರೋತ್ಸಾಹ ಕೊಟ್ಟರು. ನೆಕ್ಸ್ಟ್ ಬೇಸಿಗೆ ರಜೆಗೆ ನಾನು ಏನು ಮಾಡಿದೆ, ಅದೇ ಕೆಲಸ ಮಾಡಿದೆ. ಮತ್ತು ಅಷ್ಟೊತ್ತಿಗೆ ಇನ್ನೊಂದೇನಾಯಿತು, ನಾನು ನಮ್ಮ ಬಂಧು, ನಮ್ಮ ಮಾವ, ಈಗ ನಾನೇನು ಮದುವೆ ಆಗಿದ್ದೀನಿ ನಿಮ್ಮ ಅಮ್ಮನ್ನ, ಅವರ ತಂದೆ ಗಿರಿಯಪ್ಪ ಅಂತ, ಆಮೇಲೆ ಜಯಮ್ಮ ಅಂತ ಅವ್ರ ತಾಯಿ, ಅವರ ಮನೆಗೆ, ಅಂದರೆ ನಾನು ಇದರಲ್ಲಿ ಬಿಟ್ಬಿಟ್ಟು ರೂಮ್ ಮಾಡಿದ್ದು ಬಿಟ್ಟು ಅವ್ರ ಮನೆಗೆ ಸೇರ್ಕೊಂಬಿಟ್ಟಿದ್ದೆ, ಓದಲಿಕ್ಕೂ ಅನುಕೂಲ ಆಗ್ತದೆ ಅಂತ. ಹಂಗಾಗಿ ನನಗೆ ಊಟ ತಿಂಡಿಯ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಾಗ್ತಿತ್ತು, ಏನೂ ಸಮಸ್ಯೆ ಇರಲಿಲ್ಲ. ಊರಿಗೆ ಹೋಗೋದು, ಇದನ್ನು ಸಂಗ್ರಹ ಮಾಡೋದು ಶುರು ಮಾಡಿಬಿಟ್ಟೆ. ಆಮೇಲೆ ಏನಾಯಿತು, ಅಷ್ಟೆಲ್ಲ ಸಂಗ್ರಹ ಮಾಡ್ಕೊಂಡೋಗಿ ಡಿ ಲಿಂಗಯ್ಯನವ್ರು ಕೊಟ್ಟೆ. ಅವರು ಇನ್ನೊಂದಷ್ಟು ಹೇಗೆ ಎಡಿಟ್ ಮಾಡಬೇಕು, ಯಾವ್ಯಾವ ಥರ ಇದು ಮಾಡಬೇಕು ಅಂತ ಎಲ್ಲ ಹೇಳಿಕೊಟ್ರು ನನಗೆ. ಆಮೇಲೆ ಒಂದು ಕಡೆಯಿಂದ ಬರೀ ನಿನ್ನ ಹಬ್ಬ, ಆ ಊರಿನ ಹಬ್ಬ, ಕಂಬ ಇಕ್ಕದ ದಿವಸದಿಂದ ಏನೇನು ಹೇಗೆ ನಡೀತದೆ ಅನ್ನೋದು ಬರೀ. ನಾನು ಭಾಳ ಚೆನ್ನಾಗಿ ಸುಂದರವಾದ ಭಾಷೆಯಲ್ಲೇ ಬರೆದೆ. ಅಷ್ಟೊತ್ತು ಭಾಷೆ ಸಿದ್ಧಿಸ್ಬಿಟ್ಟಿತ್ತು, ಲಿಟ್ರೇಚರೆಲ್ಲ ಓದ್ಕೊಂಡಿದ್ನಲ್ಲ. ಡಿ ಲಿಂಗಯ್ಯನವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಎಷ್ಟು ಅದ್ಭುತವಾದ ಭಾಷೆ ಇದೆ ನಿಂದು, ಅಂದರೆ ಸರಳ ಸುಂದರ, ಇಷ್ಟು ಚೆನ್ನಾಗಿದೆ ನಿಂದು, ಅದರಿಂದ ನೀನೇನು ಮಾಡು, ಇದು ತುಂಬಾ ಚೆನ್ನಾಗಿದೆ, ನಾನೇ ಪ್ರಕಟ ಮಾಡ್ತೀನಿ ಇದನ್ನ ಅಂತ. ಅವ್ರ ದಿನಕರ ಪ್ರಕಾಶನ ಅಂತಿತ್ತು. ಆ ದಿನಕರ ಪ್ರಕಾಶನದಲ್ಲಿ ಉಜ್ಜಿನಿ ಚೌಡಮ್ಮ ಒಂದು ಅಭ್ಯಾಸ, ಅಂದರೆ ಇಟ್ಸ್ ಎ ರಿಸರ್ಚ್ ಸ್ಟಡಿ ಅನ್ನೋ ಥರ, ಅಂದರೆ ಅವ್ರ ಮಾರ್ಗದರ್ಶನದಲ್ಲಿ ರಿಸರ್ಚ್ ಸ್ಟಡಿನೇ ಆಗಿಬಿಟ್ಟಿತ್ತು. ಮಾಡಿ ಪುಸ್ತಕ ಪ್ರಿಂಟ್ ಮಾಡಿಬಿಟ್ರು. ಅದನ್ನು ಬಿಡುಗಡೆ ಮಾಡಬೇಕಲ್ಲ, ನಾನೇನು ಮಾಡಿದೆ, ನಮ್ಮ ರಾಮಚಂದ್ರೇಗೌಡರು ಹೇಳಿದ್ನಲ್ಲ, ಯಾವ ರಾಮಚಂದ್ರೇಗೌಡರು, ನಿನ್ನ ಏನು ಕನ್ನಡ ಭಾಳ ಉದ್ಧಾರ ಮಾಡಿಬಿಡ್ತೀವಿ, ಹೋಗ ಅಂತ ಓಡಿಸಿದ್ರಲ್ಲ, ಅಷ್ಟೊತ್ತಿಗೆ ನಾನು ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರಲ್ಲಿ ಎಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಬಿಟ್ಟಿದ್ದೆ ಕನ್ನಡದಲ್ಲಿ, ಕನ್ನಡ ಮೇಜರಲ್ಲಿ ಅದರಲ್ಲೂ ಮುಖ್ಯವಾಗಿ. ಆಮೇಲೆ ಡಿಬೇಟು ಮತ್ತು ಇದು ಎಲ್ಲ ಇರ್ತಿತ್ತಲ್ಲ, ಅವೆಲ್ಲ ನೋಡಿ ಅವ್ರಿಗೆ ನನ್ನ ಬಗ್ಗೆ ಭಾಳ ಅಭಿಮಾನ ಬಂದ್ಬಿಟ್ಟಿತ್ತು. ಆಮೇಲೆ 2ನೇ ವರ್ಷದಲ್ಲಿ ಶಬ್ದಮಣಿ ದರ್ಪಣ ನಾನು ಹೇಳಿದ್ನಲ್ಲ ಆವಾಗಲೇ, ಆ ಶಬ್ದಮಣಿ ದರ್ಪಣದಲ್ಲಿ ನನಗೆ ಇಡೀ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನಂಬರ್ 1 ನಾನು, ಹೈಯೆಸ್ಟ್ ಮಾರ್ಕ್ಸು. ಅದಕ್ಕೆ ನನಗೆ ಆ ಕಾಲಕ್ಕೆ 1,000 ರೂಪಾಯಿ ಸ್ಕಾಲರ್ಶಿಪ್ ಸಿಕ್ತು. 1,000 ರೂಪಾಯಿ ಕಡಿಮೆ ಅಲ್ಲ ಆವಾಗ. ಸೊ ನಾನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ, ನಾನು ಡಿಗ್ರಿ ಮುಗಿದೋಯ್ತು ಅದರಲ್ಲಿ, ಆ ಮಾತಿರಲಿ ಅದು. ಸೊ ರಾಮಚಂದ್ರೇಗೌಡರ ಹತ್ರ ಹೋದೆ.
ಸರ್ ನಾನೊಂದು ಪುಸ್ತಕ ಬರೆದಿದ್ದೀನಿ, ಡೀಲಿಂಗ್ ಏನೋ ಪ್ರಕಟ ಮಾಡಿದ್ದಾರೆ. ನೀನು ಬರೆದಿದ್ಯಾ? ಆಗಲೇ ಬರೆದೇ ಬಿಟ್ಟ, ಪುಸ್ತಕ ಪ್ರಿಂಟ್ ಆಗ್ಬಿಡ್ತಾ, ತಗೊಂಬ ಅಂತಂದರು. ತಗೊಂಡು ಹೋದೆ. ಅವರು ಈ ಕನ್ನಡ ಲಿಟ್ರೇಚರ್ನವ್ರು ಎಲ್ಲ ಒಂದು ಸಲ ಎಲ್ಲ ತಿರುವಾಕಿದ್ರು. ತುಂಬ ಚೆನ್ನಾಗಿರಂಗಿದೆ, ಇದನ್ನೇನು ಬೇಡ, ನಮ್ಮ ಕಾಲೇಜಲ್ಲೇ ಬಿಡುಗಡೆ ಮಾಡೋಣ, ನೀನು ಬಾ, ಯಾರನ್ನು ಕರಿಬೇಕು ಹೇಳು ಅಂದರು. ಅಷ್ಟೊತ್ತಾಗಲೇ ನಾನು ಡಿಗ್ರಿ ಫೈನಲ್ ಇಯರ್ ಡಿಗ್ರಿನಲ್ಲಿ ಇದ್ನಲ್ಲ, ಇನ್ನೇನು ಒಂದು ಎರಡು ತಿಂಗಳಲ್ಲಿ ಎಕ್ಸಾಮ್ ಎಲ್ಲ ಬರ್ತಾಯಿತ್ತು, ಇನ್ನೇನು ಮುಗಿಯೋ ಟೈಮ್ ಅದು. ಅಷ್ಟೊತ್ತಿಗೆ ನನಗೆ ಕಾಳೆಗೌಡ ನಾಗವಾರ ಅವರು, ಬರಗೂರು ರಾಮಚಂದ್ರಪ್ಪನವರು, ಸಿದ್ಧಲಿಂಗಯ್ಯನವರು, ಪ್ರೊಫೆಸರ್ DR ನಾಗರಾಜ್ ಇಂಥವರೆಲ್ಲ ಪರಿಚಯ ಆಗಿದ್ದರು. ನನಗೆ ಒಂಥರ ಹುಚ್ಚು ಅವಾಗ, ಸಾಹಿತಿಗಳನ್ನ ಹೋಗ್ಬೇಕು, ಮಾತಾಡಿಸ್ಬೇಕು, ಅವ್ರ ಜೊತೆಗೆ ಇದು ಮಾಡಬೇಕು, ಮತ್ತು ಅವ್ರ ಭಾಷಣಗಳೆಲ್ಲರೂ ಇದ್ರು ಹೋಗಿ ಕೇಳೋದು, ಹಿಂಗೆಲ್ಲ ಬೆಳೆಸ್ಕೊಂಬಿಟ್ಟಿದ್ದೆ. ಸೊ ಹೋದೆ ಅವ್ರ ಹತ್ರ. ಅವರು ಅವ್ರು ಹೇಳಿದ್ರು, ಇಂತಿಂಥವ್ರು ಕರೆದ್ರೆ ಒಳ್ಳೆಯದು ಸರ್ ಅಂತ. ಇವರೆಲ್ಲರನ್ನೂ ಕರಿತೀನಿ, ಇವರೆಲ್ಲ ನನ್ನ ಶಿಷ್ಯರು ಇವರು. ಬರಗೂರು ಅವ್ರ ಶಿಷ್ಯರು, DR ನಾಗರಾಜ್ ಅವ್ರ ಶಿಷ್ಯರು, ಸಿದ್ಧಲಿಂಗಯ್ಯನವ್ರು ಅವ್ರ ಶಿಷ್ಯರು, ಕಾಳೆಗೌಡ ನಾಗವಾರ, ಎಲ್ಲರೂ ಅವರೇನೆ ಫೋನ್ ಮಾಡಿ ಎಲ್ರಿಗೂ ಫಿಕ್ಸ್ ಮಾಡಿಬಿಟ್ರು. ಇದು ಮಾಡಿ ಎಲ್ಲ ಬರ್ತಾರೆ ಬಿಡಪ್ಪ ನಿನಗೆ. ಸೊ ಅಷ್ಟು ಜನ ಬಂದು ನನ್ನ ಪುಸ್ತಕ ಬಿಡುಗಡೆ ಆಯಿತು. ಎಷ್ಟು ಜನ ಅಂದರೆ ಒಂದು 500 ಜನ. ನಿಮ್ಮ ಕಾಲೇಜ್ನಲ್ಲಿ? ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಒಂದು ದೊಡ್ಡ ಹಾಲ್ ಇದೆ, ತುಂಬ ಒಳ್ಳೆ ಹಾಲ್ ಇದೆ. ಅದು ಆ ಬ್ರಿಟಿಷರ್ ಕಾಲದ್ದು ಕಟ್ಟಡ ಅದು. ಆ ಹಾಲ್ನಲ್ಲಿ ಎಲ್ಲರನ್ನೂ ಸೇರ್ಸಾಕ್ಬಿಟ್ಟಿದ್ರು. ಅಷ್ಟು ಜನ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಅವ್ರನ್ನ ಮಾತು ಹೇಳಿದ್ರು. ಇವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಅವಾಗ. ಸಿದ್ಧಲಿಂಗಯ್ಯನವರು ನನಗಿಂತ 1-2 ವರ್ಷ ದೊಡ್ಡವರು ಅಷ್ಟೇ. ಬಟ್ ಅವ್ರು ಅಷ್ಟೊತ್ತಿಗಾಲಿ ರಿಸರ್ಚ್ ಅಷ್ಟೇ ಇಲ್ಲ ಕನ್ನಡ MA ಫೈನಲ್ಲ ಅಥವಾ ರಿಸರ್ಚ್ ಅಸ್ಟೆಂಟ್ ಏನೋ ಆಗಿದ್ರು. ಕಾಳೆಗೌಡರು ಮೇಷ್ಟ್ರಾಗಿದ್ದರು, ಬರಗೂರು ಮೇಷ್ಟ್ರಾಗಿದ್ದರು, DR ನಾಗರಾಜು ಕೂಡ ರಿಸರ್ಚ್ ಅಸ್ಟೆಂಟೆ. ಇವರೆಲ್ಲ ಫೇಮಸ್ ರೈಟರ್ಸ್ ಅಷ್ಟೊತ್ತಿಗಾಲೆ, ಯಂಗ್ ರೈಟರ್ಸ್ ಅವರು. ಅವ್ರು ಅಷ್ಟು ಜನ ಬಂದುಬಿಟ್ರಲ್ಲ, ಇಡೀ ಕಾಲೇಜ್ ಕಿಕ್ಕಿರಿದೋಗ್ಬಿಟ್ಟಿತ್ತು ಇದು. ಹಂಗಾಗಿ ಪುಸ್ತಕ ಅವರು ನಮ್ಮ ಮೇಷ್ಟ್ರು ಅವಾಗ ಚೆನ್ನಾಗಿ ಹೇಳಿದ್ರು, ರಾಮಚಂದ್ರಗೌಡರು, ಎತ್ತವ್ರಿಗೆ ಯಜ್ಞ ಮುದ್ದು. ಅದಕ್ಕೆ ನನ್ನ ಹುಡುಗ ಏನೋ ಒಂದು ಪುಸ್ತಕ ಬರೆದ್ಬಿಟ್ಟಿದ್ದಾನೆ ಅಂಥೇಳಿ ನಾನು ಅವಕಾಶ ಮಾಡಿಕೊಟ್ಟೆ. ಇನ್ನೂ ಪೂರ ಓದಿಲ್ಲ ನಾನು. ಇವರೆಲ್ಲ ಈ ಥರ ಭಾಳ ಪ್ರಖ್ಯಾತ ರೈಟರ್ಸ್ ಎಲ್ಲ ಬಂದು ಅದ್ರ ಬಗ್ಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ, ನಾನು ಎತ್ತವ್ರಿಗೆ ಯಜ್ಞ ಅಲ್ಲ, ಸರ್ವಾಂಗ ಸುಂದರಿಯನ್ನು ಹೆತ್ತಿದ್ದೀನಿ ನಾನು ಅಂತ ಭಾಷಣ ಮಾಡಿದ್ರು ಅವರು. ಸೊ ಹಂಗಾಗಿ ಒಂದು ಐತಿಹಾಸಿಕ ಅಂದರೆ ಈಗಲೂ ನನ್ನ ಫ್ರೆಂಡ್ಸ್ ಎಲ್ಲ ನೆನೆಸ್ಕೊಳ್ತಾರೆ. ಆ ಕಾಲಕ್ಕೆ ನಿಮ್ಮದು ವಿದ್ಯಾರ್ಥಿ ದಿಸೆಯಲ್ಲಿ ನಮ್ಮಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ಐ ಥಿಂಕ್ ವಿದ್ಯಾರ್ಥಿದು ಪುಸ್ತಕ ಬಿಡುಗಡೆ ಆದದ್ದು ಅದೇ ಮೊದಲಂತೆ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿನ ಇದರಲ್ಲಿ. ಸೊ ಹಂಗಾಗಿ ಒಂದು ಪುಸ್ತಕ ಬಿಡುಗಡೆ ಆಯಿತು. ಎಷ್ಟರ ಮಟ್ಟಿಗೆ ಅದ್ರ ನೆಕ್ಸ್ಟ್ ಒಂದು ತಿಂಗಳಿಗೆ ಒಂದು ವಿಮರ್ಶೆ ಬಂತು. ಅದು ಯಾರು ಭಾಳ ದೊಡ್ಡ ವಿಮರ್ಶಕರು ಇವರು, ಡಾಕ್ಟರ್ K ಕೃಷ್ಣಮೂರ್ತಿ ಅಂತೇಳಿ, ಸಂಸ್ಕೃತ ಮತ್ತು ಕನ್ನಡದ ಪರಮ ಪಂಡಿತರವರು. ಅವರು ಪ್ರಜಾವಾಣಿನಲ್ಲಿ ಜಾನಪದಕ್ಕೆ ದ್ವಿತೀಯ ಕೊಡುಗೆ ಅಂತೇಳಿ ಟೈಟ್ಲ್ ಕೊಟ್ಬಿಟ್ಟು ಆ ಪುಸ್ತಕದ ಬಗ್ಗೆ ವಿಮರ್ಶೆ ಬರೆದರು. ಆಮೇಲೆ ಬಿಡಿ ನಾಗಾಭರಣ ಅವರು ಸಿನಿಮಾ ಮಾಡಿದ್ರು, ಅದನ್ನೇ ಅದೇ ವಿಷಯ ಇಟ್ಕೊಂಡು. ಅಂದರೆ ಕತೆ ಏನದ ಕತೆ ಅವರೇ ಎಣ್ಕೊಂಡ್ರು. ನಾಗಾಭರಣ ಮತ್ತು ಕೋಡಳ್ಳಿ ಶಿವರಾಮ್ ಅಂತ ಅದರ ಒಬ್ಬ ಪ್ರೊಡ್ಯೂಸರು. ಅವರು ನಮ್ಮೂರಲ್ಲಿ ಏನು ನಮ್ಮ ತಿಮ್ಮಮ್ಮ ಅಂತೇಳಿ ನಾನು ಹಾಡು ಸಂಗ್ರಹಿಸಿದ್ನಲ್ಲ, ಆಕೆಯ ಚಿಕ್ಕಮ್ಮನ, ಆಕೆಯ ತಂಗಿ ಮಗ ಕೋಡಳ್ಳಿ ಶಿವರಾಮ್ ಅಂತ, ಮದ್ದೂರ ಹತ್ರ ಇರೋ ಕೋಡಳ್ಳಿ, ನಮ್ಮೂರಿಗೆ ಹತ್ರನೇ ಅದು, ಕುಣಿಗಲ್ ತಾಲೂಕು ನಮ್ಮದಾದರೂ ಅವ್ರದ್ದು ಬಾರ್ಡ್ರದು. ಅವರು ಪ್ರೊಡ್ಯೂಸರು. ಅವ್ರು ಬಂದು ನನ್ನ ಹತ್ರ ಒಂದಷ್ಟು ಟಿಪ್ಪಣಿಗಳು ಬರ್ಸ್ಕೊಂಡು ಹೋಗಿದ್ರು, ಚೌಡಮ್ಮನ ಇಡೀ ಹಬ್ಬದ ಇದನ್ನು. ಅದನ್ನೇ ಇಟ್ಕೊಂಡು ಅವರು ಒಂದು ಕತೆ ಡೆವಲಪ್ ಮಾಡಿಕೊಂಡ್ರು, ನಾಗಾಭರಣ ಅವರಿಬ್ಬರು ಸೇರಿ ಕತೆ ಡೆವಲಪ್ ಮಾಡ್ಕೊಂಡು ಕೊನೆಗೆ ಎಲ್ಲಿಗೆ ಅಂದರೆ ಆ ರೀತಿ ಹರಿಜನರು ಜನವಾರ ಹಾಕ್ಕೊಳ್ಳುವ ಇದು ಇದ್ದ ಕಾರಣಕ್ಕಾಗಿ ಆ ಕಾಲಕ್ಕೆ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತು ಅದಕ್ಕೆ. ಯಾವುದು ಸಿನಿಮಾ ಹೆಸರೇನು? ಗ್ರಹಣ ಅಂತ, ಗ್ರಹಣ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತು. ನನ್ನನ್ನು ಕೃತಜ್ಞತೆ ಎಲ್ಲ ಹಾಕಿದ್ರ ಪ್ರಶ್ನೆ ಬೇರೆ ಅಲ್ಲಿ. ಹಂಗಾಯಿತು. ಅದು ನಂದು ಡಿಗ್ರಿ ಮುಗೀತು. ಆಮೇಲೆ ಇನ್ನು ಕನ್ನಡ MAಗೆ ಹೋಗಲೇಬೇಕು. ಅಷ್ಟೊತ್ತಿಗಾಗಲೇ ನಾನು ಹೆಂಗಿದ್ರು ಇವ್ರ ಮನೆಗೆ ಊಟಕ್ಕೆ ಸೇರ್ಕೊಂಡಿದ್ನಲ್ಲ, ನನಗೇನು ತೊಂದರೆ ಇರಲಿಲ್ಲ. MAಗೂ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸೊ ಬೆಂಗಳೂರು ವಿಶ್ವವಿದ್ಯಾಲಯದ MAಗೆ ನನಗೇನು ಸೀಟ್ ಸಿಗಲ್ಲ ಅನ್ನೋ ಪ್ರಶ್ನೆ ಇರಲಿಲ್ಲ. ಯಾಕೆಂದರೆ ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಹೈಯೆಸ್ಟು, ಅದೇ ಥರನೇ ಇನ್ಯಾವ ಅನೇಕ ಸಬ್ಜೆಕ್ಟ್ಗಳಲ್ಲಿ ನಾನು ಹೈಯೆಸ್ಟೇ ಬಂದಿತ್ತು. ನನಗೆ ಸಿಗಲ್ಲ ಅನ್ನೋ ಪ್ರಶ್ನೆನೇ ಇರಲಿಲ್ಲ. ಆರಾಮಾಗಿ ಸೀಟ್ ಸಿಕ್ತು, ಅಲ್ಲಿಗೆ ಸೇರಿಕೊಂಡೆ. ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಅಷ್ಟೊತ್ತಿಗಾಗಲೇ ಒಬ್ಬ ರೈಟರ್ ಅಂತ ಆಗ್ಬಿಟ್ಟಿತ್ತು ಅಂತಲ್ಲ ನಂದು, ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಅಲ್ಲಿ ಆ ಕಾಲದ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಅಂದರೆ ಅದು ಜ್ಞಾನದ ಕಾಶಿ. ಪ್ರೊಫೆಸರ್ GS ಶಿವರುದ್ರಪ್ಪನವರು, ಡಾಕ್ಟರ್ M ಚಿದಾನಂದ ಮೂರ್ತಿಯವರು, ಹಂಪ ನಾಗರಾಜನವರು, ಚಂದ್ರಶೇಖರ್ ಕಂಬಾರರು, ಲಕ್ಷ್ಮೀನಾರಾಯಣ ಭಟ್ರು, KRM ನಾಗರಾಜ್, KV ನಾರಾಯಣ್, ಕಾಳೆಗೌಡ ನಾಗವಾರ್, ಬರಗೂರು ರಾಮಚಂದ್ರಪ್ಪ, ಏನದು ಅದು ಕಾಶಿ ಅದು. ಅಂಥ ಖ್ಯಾತರಲ್ಲಿದ್ದರು. ಸೊ ಅವ್ರಗಳ ಹತ್ರ ಎಲ್ಲ ಪಾಠ ಕೇಳೋದೇ ನಮಗೊಂದು ಭಾಗ್ಯ. ಮತ್ತು ನಾನು ಅಷ್ಟೊತ್ತಿಗಾಲೇ ತುಂಬ ಜೀಲಿಟ್ಕೊಂಡು ಓದಿದ್ನಲ್ಲ, ಪುಸ್ತಕಗಳನ್ನ ಓದ್ಬಿಟ್ಟಿದೆ ತುಂಬ. ಅದು ಓದಿದ್ರು ಕೂಡ ಒಂದು ರೀತಿಯ ಹೆಂಗೆ ನೋಡಬೇಕು, ಹೆಂಗೆ ವಿಶ್ಲೇಷಣೆ ಮಾಡಬೇಕು, ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂದಿತ್ತಲ್ಲ,
ಅದೊಂದು ರೀತಿ ಸಾಣೆ ಹಿಡ್ದಂಗೆ ಅದು. ಅಂದರೆ ನಮ್ಮ ಬುದ್ಧಿಯನ್ನು ಹರಿತಗೊಳಿಸುವ ಒಂದು ಅಧ್ಯಯನ ಕೇಂದ್ರ ಆಯ್ತು ಅದು. ಆ ರೀತಿಯಲ್ಲಿ ಅಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಯ್ತು ಅವರೆಲ್ಲ ಪಾಠಗಳು ಕೇಳಿಕೊಂಡು. ಎಲ್ಲ ಮೇಷ್ಟ್ರುಗಳು ಹೆಂಗಿದ್ರು ಅಂದರೆ, ಅದರಲ್ಲೂ ಆಮೇಲೆ ನಾನು ಸೆಕೆಂಡ್ MAದಲ್ಲಿದ್ದಾಗ ಇನ್ನೊಂದು ಪುಸ್ತಕ ತಂದೆ, ದಾಸಪ್ಪ ಜೋಗಪ್ಪ ಅಂತ. ತಿರುಪತಿಗೆ ಹೋಗುವ ಭಕ್ತರು ಮತ್ತು ಗಾದಿ ಚುಂಚನಗಿರಿಯ ಭಕ್ತರನ್ನ ಇಟ್ಕೊಂಡು ಅವ್ರು ನಡೆಸುವಂಥ ಆಚರಣೆಗಳು ಮತ್ತೊಂದೆಲ್ಲ ಇಟ್ಕೊಂಡು ವಿಶ್ಲೇಷಣೆ ಮಾಡಿ ದಾಸಪ್ಪ ಜೋಗಪ್ಪ ಅಂತ ಒಂದು ಪುಸ್ತಕ ಮಾಡಿದೆ. ಅದು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಪ್ರಕಟ ಆಯಿತು. ಆಮೇಲೆ ಅದಕ್ಕೆ ಜಾನಪದ ಅಕಾಡೆಮಿ ಅವಾರ್ಡೇ ಬಂದ್ಬಿಡ್ತು ಆ ಕಾಲಕ್ಕೇನೆ. ಸೊ ಅಂಥದ್ದೊಂದು ಪುಸ್ತಕ ಬಂತು. ಹಂಗಾಗಿ ನಾನು ಒಬ್ಬ ರೈಟರಾಗಿ ಒಂಥರದಲ್ಲಿ ಒಂದು ಯಂಗ್ ರೈಟರ್ ಒಂಥರ ಆಗ್ಬಿಟ್ಟಿದ್ನಲ್ಲ. ಸೊ ಮೇಷ್ಟ್ರುಗಳೆಲ್ಲ ನಮಗೆ ಒಂಥರ ಸ್ನೇಹಿತರ ಥರ ಇದ್ದರು. ಅದರಲ್ಲೂ ಸ್ವಲ್ಪ ನಮಗೆ ಬಂಡಾಯದ ಒಲವು ಬೇರೆ. ಆಗ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು ಹುಟ್ಟಾಕಿದ್ರು ಕಾಳೇಗೌಡರು ಮತ್ತು ಇವರು ಬರ್ಗು ರಾಮಚಂದ್ರಪ್ಪನವರು, ಸಿದ್ಧಲಿಂಗನವರು, ಕಾಳೇಗೌಡರು, 3 ಜನನು ಬಂಡಾಯ ಸಾಹಿತ್ಯ ಸಂಘಟನೆಯ ಮೇಜರ್ ಪ್ರವರ್ತಕರು ಇವರು. ಮತ್ತು ಇನ್ನೊಬ್ಬರು ಶೂದ್ರ ಶ್ರೀನಿವಾಸ್ ಅಂದರೆ 4 ಜನ. ಅವರೆಲ್ಲರೂ ನಮಗೆ ಇದಲ್ಲ ಒಂಥರ ಆಮೇಲೆ ಇನ್ನು ಕೀರಂ ನಾಗರಾಜು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಬಹಳ ಪ್ರೀತಿಸೋರು ಅವರು ನಮಗೆ. ಆಮೇಲೆ ತಿರ್ಗಾ ನನಗೆ ಆಯಿತು, ಚೆನ್ನಾಗಿ ಓದಿದೆ. ಚೆನ್ನಾಗಿ ಅಂದರೆ ಬರೀ ಓದೋದೇ ಕೆಲಸ, ಆಗ ಓದೋದು ಇಲ್ಲ ಏನೋ ಬರೆಯೋದು. ಆ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ನಾನು ಒಳಗಾಗೋಗ್ಬಿಟ್ಟೆ. MAನೂ ಮುಗೀತು. ಮತ್ತು MAನಲ್ಲಿ ನನಗೆ ಫಸ್ಟ್ ಇಯರ್ MAನಲ್ಲೇನೆ ಕುವೆಂಪು ಅಂದರೆ ಒಂದು ಮೇಜರ್ ಪೊಯೆಟ್ ಅಂತ ಇರ್ತದೆ. ಆ ಮೇಜರ್ ಪೊಯೆಟ್ ಕುವೆಂಪು ಇಟ್ಟಿದ್ರು. ಆ ಕುವೆಂಪು ಪೇಪರಲ್ಲಿ ನನಗೆ ರಾಜರತ್ನಂ ಹೆಸರಿನ ಗೋಲ್ಡ್ ಮೆಡಲ್ ಬಂತು. GP ರಾಜರತ್ನಂ ಅವ್ರ ಹೆಸರಿನಲ್ಲಿ ಗೋಲ್ಡ್ ಮೆಡಲ್ ಇದೆ. ಆ ಗೋಲ್ಡ್ ಮೆಡಲ್ ಬಂತು ನನಗೆ. ಅದು ಸುಮಾರು ಆ ಕಾಲಕ್ಕೆ 900 ರೂಪಾಯಿ. ಅದು ನನಗೆ 2 ವರ್ಷದ MA ಮುಗಿಸೋದಕ್ಕೆ ಅದು ಸಾಕಾಯ್ತು ನನಗೆ. ಸೊ ಅದನ್ನು ಆ ಕಾಲದಲ್ಲಿ ಇವರು ಗೋವಿಂದ್ ನಾರಾಯಣ್ ಅಂಥೇಳಿ ರಾಜ್ಯಪಾಲರು, ಅವರು ಚಾನ್ಸಲರು, ಅವರು ನನಗೆ ಕೊಟ್ಟರು ಆ ಇದನ್ನು ಕಾನ್ವೊಕೇಷನಲ್ಲಿ. ಆ ಫೋಟೋ ಈಗಲೂ ನನ್ನ ಹತ್ರ ಇದೆ. ಸೊ ಆಮೇಲೆ ಇನ್ಯಾವುದೋ ಒಂದು ಸ್ಪರ್ಧೆಯಲ್ಲಿ ನಾನು ಗೆದ್ದು ಇವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಬಂದು ಅವರು ನನಗೆ ಏನೋ ಕೊಡ್ತಾಯಿದ್ದಾರೆ. ಅದು ನನ್ನ ಹತ್ರ ಈಗಲೂ ಇದೆ ಫೋಟೋ. ಆಮೇಲೆ MAಲಿದ್ದಾಗಲೇ ನಾನು ಹೇಳಿದ್ನಲ್ಲ ಇದು ಬಂತು ಅಂತೇಳಿ, ಜಾನಪದ ಅಕಾಡೆಮಿ ಅವಾರ್ಡ್ ಬಂದ್ಬಿಡ್ತು ದಾಸಪ್ಪ ಜೋಗಪ್ಪ. ಅದನ್ನು MP ಪ್ರಕಾಶ್ ಅವರು ಅವಾಗ ನನಗೆ ಅವಾರ್ಡ್ ಕೊಡ್ತಿರೋದು ಆ ಫೋಟೋನು ನನ್ನ ಹತ್ರ ಇದೆ ಈಗಲೂ ಕೂಡ. ಇವೆಲ್ಲ ನೆನಪುಗಳು. ವಿದ್ಯಾರ್ಥಿ ದೆಸೆಯಲ್ಲೇನೆ ಇಷ್ಟೆಲ್ಲ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಅಧಿಕೃತವಾಗಿ ಒಂಥರ ಸೇರ್ಕೊಂಡಂಗೆ ಆಗೋಯ್ತು. ಸೊ ಆಯಿತು. ಅಷ್ಟೊತ್ತಿಗೆ ಇನ್ನೊಂದು ಘಟನೆ ನಡೀತು. ಅಂದರೆ ಏನೋ ನನ್ನ ಜೀವನದಲ್ಲಿ ಒಂಥರದಲ್ಲಿ ಅವೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಬಂದು ಅಂತ ಅನಿಸುತ್ತೆ. ಎಷ್ಟು ಕಷ್ಟಪಟ್ಟು ಓದಿದ್ದೆ ಅದಕ್ಕೆ ತಕ್ಕನಾದ ಪ್ರತಿಫಲ ಅನ್ನೋ ರೀತಿಯಲ್ಲಿ ನನ್ನಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕಲಿಲ್ವೇನೋ. ಹಂಗೆ ಹೇಳ್ಬೇಕಂದ್ರೆ HL ನಾಗೇಗೌಡರು ಜಾನಪದದಲ್ಲಿ ದೊಡ್ಡ ಕೆಲಸ ಮಾಡಿದ್ದವರು. ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅಷ್ಟೊತ್ತಿಗೆ. ಆಗ ಅಕಾಡೆಮಿ ಶುರುವಾಗಿತ್ತು. ಆಮೇಲೆ ಜಾನಪದ ಪರಿಷತ್ತನ್ನು ಆರಂಭ ಮಾಡಿದರು ಅವರು ಒಂದು ಸಲ ನನಗೊಂದು ಕಾರ್ಡ್ ಬರೆದ್ರು. ಅಂದರೆ ನಾನು ಉಜಿನಿ ಚೌಡಮ್ಮ ಪುಸ್ತಕವನ್ನು ಓದ್ಬಿಟ್ಟು ನಾನು BA ಇದ್ದಾಗಲೇ, BA ಅಲ್ಲ ಫಸ್ಟ್ ಇಯರ್ MAಲಿದ್ದಾಗ ಕರೆಕ್ಟು, ಒಂದು ಕಾರ್ಡ್ ಬರೆದ್ರು, ನಿಮ್ಮ ಪುಸ್ತಕ ಓದಿದ್ದೀನಿ, ನೀವು ಬಂದು ನನ್ನನ್ನು ಕಾಣ್ಬೋದು ಅಂತ. ನಮ್ಮ ಮನೆಗೆ ಕಾರ್ಡ್ ಬಂತದು. ಸರಿ ಅಂದರೆ ಅದರೊಳಗೆ ಅಡ್ರೆಸ್ ಇತ್ತು ಇದರಲ್ಲಿ. ಅದು ನೋಡಿ ಕಾರ್ಡ್ ಬರೆದಿದ್ದಾರೆ. ನಾನು ಏನು ನಾಗೇಗೌಡರು ಬರೆದ್ಬಿಟ್ಟಿದ್ದಾರಲ್ಲ, ನನಗೆ ಕಾಗದ ಬರೆದ್ಬಿಟ್ಟಿದ್ದಾರೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಖುಷಿಯಾಗಿ ನಾನು ಅವ್ರ ಮನೆಗೆ ಹೋದೆ. ಕುಮಾರ ಪಾರ್ಕಲ್ಲಿ ಅವ್ರ ಮನೆ ಇತ್ತು. ಅವರು ರಿಟೈರ್ಡ್ AS ಅಂದರೆ ಸೀನಿಯರ್ AS ಆಫೀಸರ್ ಆಗಿದ್ದವರು, KPSC ಮೆಂಬರ್ ಆಗಿದ್ದವರು ಮತ್ತು ಭಾಳ ದೊಡ್ಡ ಹೆಸರು. ಮತ್ತು ಅವ್ರನ್ನೂ ಅಷ್ಟೇ ಮಾತಾಡ್ಸೋದೇ ಕಷ್ಟ, ಮಾತೇ ಆಡಲ್ಲ ಅವರು ಅಂತ ಏನೇನೋ ಜನ ಹೇಳ್ಕೊಳ್ಳೋದು ಅವ್ರ ಬಗ್ಗೆ ಒಂಥರದಲ್ಲಿ ಇದರಲ್ಲಿ ಹಂಗೆ ಅಂತೇಳಿ. ನಾನು ಹೋದೆ ಅವ್ರ ಮನೆಗೆ, ಅವರ ಇದನ್ನು ಮಾಡಿಕೊಂಡು ಕುಮಾರ ಪಾರ್ಕಲ್ಲಿ ಹೋದರೆ ಬಂದು ಕರೆಸ್ಬಿಟ್ಟು ಕೂರಿಸ್ಕೊಂಡು, ಅವರೆಷ್ಟು ದೊಡ್ಡ ವ್ಯಕ್ತಿ, ನಾನು ಇನ್ನೂ ಅವಾಗ ವಿದ್ಯಾರ್ಥಿ, ಫಸ್ಟ್ ಇಯರ್ MA ವಿದ್ಯಾರ್ಥಿ, ಕೂರಿಸ್ಕೊಂಡು ಟೀ ತರಿಸಿದ್ರು ಮನೆಯಲ್ಲಿ. ಮನೆ 2 ಟೀ ಕಾಫಿನ ತರಿಸಿದ್ರು. ನಾನು ಪರವಾಗಿಲ್ಲ ಸರ್ ಸಂಕೋಚ, ಕುಡಿಯಪ್ಪ ಅಂದರು. ಕುಡಿದೆ. ಆಮೇಲೆ ಈಗ ನಿಮ್ಮದು ಪುಸ್ತಕ ನೋಡಿದೆ, ತುಂಬ ಚೆನ್ನಾಗಿದೆ, ಏನು ಸುಂದರವಾದ ಹಾಡುಗಳಿವೆ ಅದರಲ್ಲಿ, ನಾನು ಇಷ್ಟು ದಿವಸ ಎಲ್ಲೆಲ್ಲ ಸಂಗ್ರಹ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತಾ? ನಿಮಗೆ? ಹ್ಞೂ ಸರ್ ಗೊತ್ತು ನನಗೆ. ನೋಡಪ್ಪ ಅಲ್ಲೆಲ್ಲ ನೋಡಿದ್ದೀನಿ, ಅದೇ ಅದ್ಭುತವಾದ ಹಾಡುಗಳಿವೆ, ನಿಮ್ಮೂರಿಗೆ ನಾನು ಬರಬೇಕಲ್ಲ, ಸಂಗ್ರಹ ಮಾಡಬೇಕಿದ್ನ ಅಂತ ಅಂದರು. ಆಯಿತು ಸರ್ ಹೋಗೋಣ. ಆಮೇಲೆ ಹೇಳಿದೆ, ಸರ್ ನಮ್ಮೂರಲ್ಲಿ ಬಂದರೆ ಟಾಯ್ಲೆಟ್ ಅವೆಲ್ಲ ಇಲ್ಲ. ಓ ಟಾಯ್ಲೆಟ್ ಇಲ್ವಾ? ನಾನು ಬೇರೆ ಇಷ್ಟು ದೊಡ್ಡ ವ್ಯಕ್ತಿ, ಕೂತ್ಕೊಳ್ಳೋದು ನಿಲ್ಲೋದು ಕಷ್ಟ, ಆದ್ರಾಗಲಿ ಹೋಗೋಣ ಅಂದರು. ಆಮೇಲೆ ಅವ್ರದ್ದೇ ಒಂದು ಡೇಟ್ ತೊಗೊಂಡು ನಾನು ನಮ್ಮೂರಿಗೆಲ್ಲ ಹೇಳಿ, ಅವ್ರು ನಾಗೇಗೌಡರು ಅಂದರೆ ಯಾರು, ಎಷ್ಟು ದೊಡ್ಡ ವ್ಯಕ್ತಿ ನಮ್ಮೂರಿಗೆ ಬರ್ತಾವ್ರೆ ಅಂತೆಲ್ಲ ಹೇಳಿ
ಕೊನೆಗೆ ನಾವೇನು ರೇಷ್ಮೆ ಹುಳ ಸಾಕ್ತಾ ಇದ್ದ ಊರ ಆಚೆಗೆ ಒಂದು ಮನೆ ಇತ್ತು ಸಣ್ಣದು. ಆ ರೇಷ್ಮೆ ಹುಳ ಸಾಕ್ತಿದ್ದ ಮನೆಯನ್ನು ಕ್ಲೀನ್ ಮಾಡಿ ಅವರು ಆ ತಟ್ಟೆ ಗಿಟ್ಟೆ ದಡೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿಗೆ ಕರ್ಕೊಂಡೋಗಿ ಇವ್ರನ್ನ ಉಳಿಸ್ಕೊಂಡು ಅಲ್ಲಿಗೆ ಆಲಮನ್ನು ಮತ್ತು ನಮ್ಮೂರಲ್ಲಿ ಹಾಡ್ತಿದ್ದವ್ರನ್ನ ಬೇರೆ ಬೇರೆ ಉಜ್ಜಿನಿ ಚೌಡಮ್ಮಕ್ಕೆ ಯಾರ್ಯಾರು ಆಡಿದ್ರು ಅವರೆಲ್ಲರನ್ನೂ ಕರೆಸ್ಕೊಂಡು ಅವರು 4 ದಿವಸ ನಮ್ಮೂರಲ್ಲೇ ಇದ್ದು ಹಾಡನ್ನು ಸಂಗ್ರಹ ಮಾಡಿದ್ರು. ಆವಾಗ ಅವರು ಅಂದರೆ ನಿಮ್ಮ ತಾತಂದು ನಮ್ಮ ಅಪ್ಪಂದು ಅವರ ಇದನ್ನೆಲ್ಲ ಆಧ್ಯಾತ್ಮದ ಇದನ್ನೆಲ್ಲ ಕೇಳಿ ಅವ್ರ ಮಾತು ಕೇಳಿ ಅವ್ರ ಹಾಡು ಕೇಳಿ ಭಾಳ ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ರು. ಏನಿದು ಇಷ್ಟೆಲ್ಲ ಒಂದು ಹಳ್ಳಿನಲ್ಲಿ ಎಂಥ ಜ್ಞಾನ ಇದೆ ಅಂತೇಳಿ. ಆಮೇಲೆ ನಮ್ಮವ್ವನ ಉಪ್ಪು ಸಾರು ಮತ್ತು ಮುದ್ದೆ ಮತ್ತು ಲಾಸ್ಟ್ ಡೇ ಮಾಡಿದಂಥ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಅಷ್ಟು ಇಷ್ಟ ಆಗ್ಬಿಡ್ತು ಅವ್ರಿಗೆ. ಹಾಗೆ ಕೊನೆಗೆ ಅವರ ಜೀವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅವರನ್ನು. ನಾಗೇಗೌಡರು ನಮ್ಮೂರಿಗೆ ಬಂದದ್ದು ಇದು ಮಾಡೋದೆಲ್ಲ ಬರ್ಕೊಂಡವ್ರೆ. ಮತ್ತು ನನ್ನ ಬಗ್ಗೆನೂ ಆವಾಗಲೇ ಬರೀತಾರೆ, ಬರೆದಿದ್ದಾರೆ, ಮಾಡ್ತಾರೆ. ಅದು ಹಂಗಾಗಿ ನಾಗೇಗೌಡರು ಪರಿಚಯ ಆಯ್ತಲ್ಲ ನನಗೆ. ನಾನೇನು ಮಾಡಿದೆ, MA ಮುಗೀತಲ್ಲ, ಏನು ಕೆಲಸ ಹುಡುಕ್ಬೇಕಲ್ಲ. ಇನ್ನು ನೆಕ್ಸ್ಟು ನಮ್ಗೆ ಅದೇ ತಾನೇ, ಬೇರೆ ಇದೇ ಇಲ್ವಲ್ಲ ನಮಗೆ, ಜೀವನ ಮಾಡೋದು ಹೆಂಗಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಹೋದೆ. ಸರ್ ನನಗೊಂದು ಕೆಲಸ, ಈಗ ಎಕ್ಸಾಮ್ ಮುಗೀತು, ರಿಸಲ್ಟ್ ಇನ್ನೂ ಬಂದಿಲ್ವಾ ಅಂದರು. ಬಂದಿಲ್ಲ ಸರ್ ಅಂದೆ. ಹೌದಾ, ಹಂಗಾರೆ ಒಂದು ಕೆಲಸ ಮಾಡು, ನಮ್ಮ ಜಾನಪದ ಅಕಾಡೆಮಿಗೆ ಬಾ ಅಂತ ಅಂದರು. ನಾನು ಜಾನಪದ ಅಕಾಡೆಮಿಗೆ ಹೋದೆ. ಅವರೇನು ಮಾಡಿಬಿಟ್ರು, ಒಂದು ಅರ್ಜಿ ಬರೆಸ್ಕೊಂಡ್ರು. ಆಯ್ತು ನಾನು ತಿಳಿಸ್ತೀನಿ ಹೋಗು ಅಂತ ಅಂದರು. ಕೊನೆಗೆ ಒಂದು ಇದನ್ನು ಕಾಲ್ ಮಾಡಿದ್ರು ಪೇಪರ್ನಲ್ಲಿ. ಅದರೊಬ್ಬ ನಮಗೆ ರಿಸರ್ಚ್ ಅಸಿಸ್ಟೆಂಟ್ ಬೇಕಾಗಿದೆ ಇಬ್ಬರು ಅಂತೇಳಿ. ಅದರಲ್ಲಿ ತಿರ್ಗಾ ಕರೆಸಿದ್ರು. ಇದು ಒಂದು ಕಾಲ್ ಮಾಡಿದ್ದೀವಿ, ಟೆಂಪ್ರರಿ ಪೋಸ್ಟ್ ಇದು, ಇದಕ್ಕೆ ಅಪ್ಲೈ ಮಾಡಿ ನೀನು ಅಂದರು. ನಾನು ಒಂದು ಅರ್ಜಿ ಎಲ್ಲ ಬರ್ಕೊಬಿಟ್ಟು ಬಂದೆ. ನೆಕ್ಸ್ಟು ಅಕಾಡೆಮಿ ಮೀಟಿಂಗ್ನಲ್ಲಿ ನನ್ನನ್ನು ತಗೊಳ್ಳೋ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದರೆ, ಪ್ರೊಫೆಸರ್ ಜಿ ಶಂ ಪರಮಶಿವಯ್ಯನವರು, ಅವರು ಏಷ್ಯಾದಲ್ಲೇ ಜಾನಪದದ ಮೊದಲ ಪ್ರೊಫೆಸರ್ ಅವರು. ಆಮೇಲೆ ಹಾಮನಾಯಕರು ಅಲ್ಲಿದ್ದವರು, ಆಮೇಲೆ ಜಾನಪದ ಅಕಾಡೆಮಿಯಲ್ಲಿ ಮೆಂಬರ್ಸ್ ಆಗಿದ್ದವರು. ಇವರು ಅಧ್ಯಕ್ಷರು ನಾಗೇಗೌಡರು, ಜಿ ಶಂ ಪರಮಶಿವಯ್ಯ ಅವರು, ಹಾಮನಾಯಕ್ ಅವರು, ಜಿ ನಾರಾಯಣ ಅವರು, ಗುರುಚಂದ್ ಬಸಪ್ಪ, ಮುದೇನೂರು ಸಂಗಣ್ಣ, ಈ ಥರ ಭಾಳ ದೊಡ್ಡ ದೊಡ್ಡ ಹೆಸರನ್ನ ಅವಾಗೆಲ್ಲ ಹಂಗೆ ತಾನೇ ಇದು ಇದ್ದರು. ಅವಾಗ ಅಂಥವ್ರಿದ್ದಾಗ ಜಿ ಶಂಪ್ ಅವರು ಒಂದು ಅಬ್ಜೆಕ್ಷನ್ ತೆಗೆದಿದ್ದಾರೆ, ಜಿ ಶಂ ಪರಮಶಿವಯ್ಯನವರು ನನ್ನ ಇದಕ್ಕೆ. ಏನಂತಂದರೆ, ಇವರು ಕನ್ನಡ MA ಓದಿದ್ದಾರೆ, ಇವರು ಕೆಲಸ ಎಲ್ಲರೂ ಸಿಗ್ಬೋದು, ಇದು ಜಾನಪದ ಅಕಾಡೆಮಿ, ಪೂರ್ಣ ಜಾನಪದವನ್ನೇ ಓದ್ಕೊಂಡಂಥವ್ರು ಹಂಗೆ ಇದ್ದಾರೆ, ಅವ್ರಿಗೆ ಕೊಡಬೇಕಿದ್ನ ಅಂತ. ನಾಗೇಗೌಡರು, ಇಲ್ಲ, ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿರ್ಬೋದು, ಅವರೊಂದು ವಾಕ್ಯ ಬರೆಯೋದು ತೋರಿಸಿ ನನಗೆ ಕರೆಕ್ಟಾಗಿ. ಈತ ಆಗಲೇ ಪುಸ್ತಕ ಬರೆದಿದ್ದಾನೆ, 2 ಪುಸ್ತಕ ಬಂದಿದೆ ಈತಂದು, ಒಂದು ಉಜ್ಜಿನಿ ಚೌಡಮ್ಮ, ದಾಸಪ್ಪ ಜೋಗಪ್ಪ. ವಾಸ್ತವವಾಗಿ ಜಿ ಶಂ ಪರಮಶಿವಯ್ಯನವರು ನನ್ನ ಉಜ್ಜಿನಿ ಚೌಡಮ್ಮದ ಬಗ್ಗೆ ಅದ್ಭುತವಾದ ವಿಮರ್ಶೆ ಬರೆದಿದ್ರು ಅವರು, ಗ್ರಂಥಲೋಕ ಅಂತ ಮೈಸೂರಿನಿಂದ ಬರುವಂಥ ಒಂದು ಇದರಲ್ಲಿ. ಆದರೆ ಅವ್ರಿಗೆ ಗೊತ್ತಿದೆ ನನ್ನ ಹೆಸರು, ನನ್ನ ಬಗ್ಗೆ ಗೊತ್ತಿದೆ, ಆದರೆ ಜಾನಪದವ್ರಿಗೆ ಸಿಕ್ಕಲಿ ಅಂತ ಅವ್ರು ಸಹಜವಾಗಿ. ನಾಗೇಗೌಡರು ಹಠ ಹಿಡಿದ್ಬಿಟ್ಟಿದ್ದಾರೆ. ಕೊನೆಗೆ ಹಾಮನಾಯಕರು, ಜಿ ನಾರಾಯಣ ಅವರೆಲ್ಲ ಅದರಲ್ಲಿ ಸಂಧಾನ ಮಾಡಿ ಒಂದನ್ನು ಜಾನಪದ ಓದಿರೋನು ಕೊಡೋದು, ಒಂದನ್ನು ನನಗೆ ಕೊಡೋದು ಅಂತ ತೀರ್ಮಾನ ಮಾಡಿ ನನಗೆ ಒಂದು ಕೊಟ್ಟರು. ಸೊ ನಾನು ಜಾನಪದ ಅಕಾಡೆಮಿಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ, ನನಗಿನ್ನೂ ರಿಸಲ್ಟ್ ಬಂದೇ ಇರಲಿಲ್ಲ, ನಾನು ಅಲ್ಲಿ ಸೇರಿಕೊಂಡೆ. ಸರಿ, ನಾಗೇಗೌಡರ ಒಂದು ಉದಾರತೆಯಿಂದ ನಾನೇನು ಮಾಡಿದೆ, ಇನ್ನೂ ನನ್ನ MA ರಿಸಲ್ಟ್ಸೇ ಬಂದಿರಲಿಲ್ಲ, ಅಷ್ಟರಲ್ಲಿ ಜಾನಪದ ಅಕಾಡೆಮಿನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಅನ್ನೋ ಥರ ಸೇರ್ಕೊಂಡ್ಬಿಟ್ಟೆ. ಆಮೇಲೆ ರಿಸಲ್ಟ್ ಬಂತು, ಸಹಜವಾಗಿ ನಂದು ಒಳ್ಳೆ ಮಾರ್ಕ್ಸ್ ಇತ್ತು, ಅದೆಲ್ಲ ಆಯಿತು, ಅದೇನಿಲ್ಲ. ಆದರೆ ಅಲ್ಲಿ ನಾಗೇಗೌಡರಿಗೆ ವಾಸ್ತವವಾಗಿ ಏನಾಯಿತು, ಜಾನಪದ ಅಕಾಡೆಮಿಯನ್ನು ಮಾಡಿದರು, ರಿಜಿಸ್ಟ್ರಾರ್ ಯಾರೂ ಇರಲಿಲ್ಲ. ಅಂದರೆ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರೇನೇ ಜಾನಪದ ಅಕಾಡೆಮಿಗೂ ರಿಜಿಸ್ಟ್ರಾರ್ ಆಗಿ ಕೊಟ್ಬಿಟ್ಟಿದ್ರು, ಇನ್ಚಾರ್ಜ್ ಆಗಿ. ಬಟ್ ಅವ್ರಿಗೊಬ್ಬರು ಬರೆಯೋರು, ಓದೋರು, ಅವ್ರು ಹೇಳ್ದಂಥದ್ದೊಂದು ಲೆಟರ್ ಡ್ರಾಫ್ಟ್ ಮಾಡೋರು ಇರಲಿಲ್ಲ. ಸೊ ಆ ಕೆಲಸ ನಾನು ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಪಾಪ ಒಬ್ಬರು ಸೆಕ್ರೆಟರಿಯೇಟಿಂದ ಸಾಹಿತ್ಯ ಅಕಾಡೆಮಿಗೆ ರಿಜಿಸ್ಟ್ರಾರ್ ಆಗಿ ಬಂದಿದ್ದರು, ಅಂಡರ್ ಸೆಕ್ರೆಟರಿ ಆಗಿದ್ದರು ಸೆಕ್ರೆಟರಿಯಲ್ಲಿ, ST ಬಾದಾಮಿ ಅಂತ. ನೆನೆಸ್ಕೋಬೇಕು ಅವ್ರನ್ನಂಥವರೆಲ್ಲ, ಭಾಳ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಅವರು ನನಗೆ ಆಡಳಿತ ಅಂದರೆ ಏನು, ಹೇಗೆ ಫೈಲ್ ಪುಟಪ್ ಮಾಡೋದು ಹೇಗೆ, ಇದು ಮಾಡೋದು ಹೇಗೆ ಕಲಿಸ್ಕೊಟ್ರು ಅವ್ರು ಪಾಪ. ಆಮೇಲೆ ನಾಗೇಗೌಡರಿಗೆ ಬೇಕಾದ ರೀತಿಯಲ್ಲಿ ಲೆಟರ್ ಡ್ರಾಫ್ಟ್ಗಳು ಮಾಡೋದು, ಇದು ಮಾಡೋದು. ಆಮೇಲೆ ಕಲಾಮೇಳಗಳನ್ನ ಸಂಘಟನೆ ಮಾಡುವಾಗ ಅವ್ರಿಗೆ ಸಹಾಯ ಮಾಡೋದು, ಇನ್ನೊಂದು ಮಾಡೋದು. ಈ ಥರ ಎಲ್ಲ ಒಂದು ವರ್ಷ ನಾನು ತುಂಬ ಚೆನ್ನಾಗೇ ಕೆಲಸ ಮಾಡಿದೆ, ಇನ್ವಾಲ್ವ್ ಆಗಿ ಕೆಲಸ ಮಾಡಿದೆ. ಸೊ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇರೋ ಅಷ್ಟೊತ್ತಿಗೆ ಭಾಷಾಂತರ ಇಲಾಖೆ ಅಂತ ಒಂದಿದೆ, ಕರ್ನಾಟಕ ಸರ್ಕಾರ ಭಾಷಾಂತರ ನಿರ್ದೇಶನಾಲಯ ಅಂತ. ಅಲ್ಲಿ ಒಂದು ಕಾಲ್ ಮಾಡಿದ್ರು ಭಾಷಾಂತರಕಾರರ ಹುದ್ದೆಗೆ. ಸೊ ಏನೋ ಒಂದು ಪರ್ಮನೆಂಟ್ ಕೆಲಸ ಬೇಕಲ್ಲ, ಇಲ್ಲಿ ಅಕಾಡೆಮಿನಲ್ಲಿ ಪರ್ಮನೆಂಟ್ ಪೋಸ್ಟೇ ಇರಲಿಲ್ಲ, ಇವ್ರು ಕ್ರಿಯೇಟ್ ಮಾಡಿ ತೊಗೊಂಡಿದ್ದು ಇದು. ಸೊ ಬೇಕೇ ಬೇಕಲ್ಲ, ಹಂಗಾಗಿ ನಾನೇನು ಮಾಡಿದೆ, ಅದಕ್ಕೆ ಅಪ್ಲೈ ಮಾಡಿಕೊಂಡೆ.
ಅಪ್ಲೈ ಮಾಡಿಕೊಂಡು ಭಾಷಾಂತರಕಾರ ಆಗಿ ಸೆಲೆಕ್ಟ್ ಆಗೋಗ್ಬಿಟ್ಟೆ. ಸೆಲೆಕ್ಟ್ ಆದೆ, ಬಟ್ ನಾಗೇಗೌಡರಿಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ನನ್ನ. ಇಂಥ ಹುಡುಗನ್ನ ಇಷ್ಟೆಲ್ಲ ಓದಿದ್ದಾನೆ ಬರದೆ ನಾನು ಹೆಂಗೆ ಬಿಟ್ಬಿಡೋದು, ಅಲ್ಲಿ ನಮ್ಗೆ ಭಾಳ ಹೆಲ್ಪ್ ಆಗ್ತಿಲ್ಲ ಅಂತ ಅವರಿಗೆ. ನಾನು ಇಲ್ಲ ಸರ್, ನಾನು ಹೋಗಲೇಬೇಕು. ಸೊ ಅದೇ ಟೈಮ್ಗೆ ನಮ್ಮದು ಮದುವೆ ನಾನು ಇವ್ರ ಮನೆಯಲ್ಲೇ ಇದ್ನಲ್ಲ, ಗಿರಿಯಪ್ಪನವ್ರ ಮನೆಯಲ್ಲಿ ಗಿರಿಯಪ್ಪನವ್ರ ಮಗಳು ಗಿರಿಜಾ ಅವರನ್ನು ಮದುವೆ ಆಗೋದು ಅಂತ ಒಂದು ತೀರ್ಮಾನಕ್ಕೆ ಆಗೋಗಿ ಬಂದ್ಬಿಟ್ಟಿದ್ವಿ ನಾವು. ನಾನು ಒಪ್ಕೊಂಡಿದ್ದೆ, ಅವರು ಒಪ್ಕೊಂಡಿದ್ರು. ಬಟ್ ನಂದು ಒಂದೇ ಒಂದು ಏನು, ಅಷ್ಟೊತ್ತಿಗಾಗಲೇ ನಾನು ಕುವೆಂಪು ಅವ್ರನ್ನೆಲ್ಲ ಚೆನ್ನಾಗಿ ಓದ್ಕೊಂಬಿಟ್ಟಿದ್ದಾದ್ರಿಂದ ಮಂತ್ರಮಾಂಗಲ್ಯದ ಮದುವೆನೇ ಮಾಡಬೇಕು, ನಾನು ಮಾಡ್ಕೋಬೇಕು, ನಾನು ಮಾಮೂಲಿಯಾದ ಮದುವೆ ಆಗಲ್ಲ ಅಂತ ನಾನು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೆ ಅಷ್ಟೊತ್ತಿಗಾಗಲೇ. ಅಷ್ಟು ಮೆಚುರಿಟಿ ಇತ್ತು ನನಗೆ ಆಗ. ಸೊ ಇವರು ಎಲ್ಲ ಒಪ್ಕೊಂಡಿದ್ರು ಪಾಪ, ಅದಕ್ಕೆಲ್ಲ ಏನೂ ಇದಿಲ್ಲ. ಆದರೆ ಅಷ್ಟೊತ್ತಿಗೇನಾಯಿತು, ನಾಗೇಗೌಡರು ಬಿಟ್ಟೋಗ್ತೀಯ ಹಂಗಾದ್ರೆ ಅನ್ನೋ ಥರ ಬೇಸರದಲ್ಲೇ ಇದ್ದರು. ಆದರೆ ಸೆಲೆಕ್ಟ್ ಆಗಿದ್ದನ್ನೆಲ್ಲ ಹೋಗಲೇಬೇಕು. ಸೊ ಅಷ್ಟೊತ್ತಿಗೆ ಇದು ಸೆಲೆಕ್ಟ್ ಆಗಿಬಿಟ್ಟಿತ್ತು, ಮದುವೆನೂ ಫಿಕ್ಸ್ ಆಗಿಬಿಡ್ತು. ಸೊ ನಾಗೇಗೌಡರು ಅವರೆಲ್ಲ ಮದುವೆಗೆ ಬಂದರು. ಆಮೇಲೆ ಈ ಇಡೀ ಬಂಡಾಯದ ಗುಂಪು ಏನು ಬರಗೂರು, ಕಾಳೇಗೌಡರು, ಡಿ ಆರ್ ನಾಗರಾಜ್, ಮತ್ತು ಇವರು ಎಲ್ಲ ಬಂದರು. ಸೊ ಡಿ ಲಿಂಗಯ್ಯನವರು ಬಂದರು. ಸೊ ಏನಿಲ್ಲ, ತಾತ ಅಂದರೆ ನಮ್ಮಪ್ಪ ನನಗೆ ಹಾರನ ನನ್ನ ಕೈ ಕೊಟ್ಟರು, ಅವ್ರ ತಂದೆ ಅವ್ರ ಕೈಗೆ ಹಾರ ಕೊಟ್ಟರು. ನಾವು ಹೂಮಾಲೆ ಬದಲಾವಣೆ ಮಾಡ್ಕೊಳ್ಳೋ ಮೂಲಕ ಅವ್ರ ಮನೆ ಮುಂದೆನೇ ಒಂದು ಸಣ್ಣ ಬೈಲಿತ್ತು, ಅಲ್ಲೇ ಒಂದು ಪೆಂಡಲ್ ಹಾಕ್ಕೊಂಡಿದ್ವಿ. ಸರಳವಾದ ವಿವಾಹ. ಇಡೀ ನಮ್ಮ ಸಂಜೆಗೆ ಊಟ ಒಂದು ಬಂದವ್ರಿಗೆಲ್ಲ, ಅದನ್ನೇ ರಿಸೆಪ್ಷನ್ ಥರ ಮಾಡಿ, ಇಡೀ ನಮ್ಮ ಮದುವೆಗೆ ಆಗಿರಬಹುದಾದ್ದು 5,000 ರೂಪಾಯಿ ಆಗ, ಅಂದರೆ ಹೂಮಾಲೆ ಬದಲಾವಣೆ ಮೂಲಕ ಅಷ್ಟೇ. ಸೊ ಒಂದು ಮಂತ್ರಮಾಂಗಲ್ಯದ ಮದುವೆ ಆಗೋಯ್ತು ನಮ್ಮದು. ಆಮೇಲೆ ನಾನು ಭಾಷಾಂತರ ಇಲಾಖೆಗೆ ಪರ್ಮನೆಂಟ್ ಕೆಲಸಕ್ಕೆ ಸೇರಿಕೊಂಡು 2 ವರ್ಷ ಅದೇನು ನನಗೂ ಇಷ್ಟದ ಕೆಲಸ ಏನಾಗಿರಲಿಲ್ಲ. ಭಾಷಾಂತರ ಮಾಡೋದು ಅಂದರೆ ನಮ್ಮ ಕಾನೂನು ಭಾಷೆಯನ್ನು, ಕಾನೂನಿನ ಪದಗಳೇನಿವೆ ಇಂಗ್ಲೀಷಲ್ಲಿ, ಆಮೇಲೆ ಕಾನೂನುಗಳೇನಿದೆ ಅದನ್ನು ಇಂಗ್ಲೀಷಿಗೆ ಮಾಡಿಕೊಟ್ಟು ದಿವಸಕ್ಕೆ ಇಷ್ಟು ಪೇಜ್ ಮಾಡಬೇಕು ಅಂತಿತ್ತು. ತುಂಬ ಡ್ರೈ ಶುಷ್ಕವಾದಂಥ ಕೆಲಸ ಅದು. ನನಗೆ ಅದು ಇಷ್ಟದ ಕೆಲಸ ಅಲ್ಲವೇ ಅಲ್ಲ ಅದು. ಅಷ್ಟರಲ್ಲಿ ಏನಾಯಿತು, ನಾಗೇಗೌಡರು ನನಗೆ ಕೇಳಿದ್ರು ಒಂದು ಸಲ, ನಿಂದು ಏನು ಪೋಸ್ಟ್ ಇಲ್ಲಿ, ಎಷ್ಟಿದೆ ನಿನ್ನ ಸ್ಯಾಲ್ರಿ ಇದೆಲ್ಲ ಅಂತ. ನಾನು ಹೇಳಿದೆ, ಸರ್ ನಂದು ಗ್ರೂಪ್ ಬಿ ಪೋಸ್ಟ್ ಅಂತ. ಗ್ರೂಪ್ ಎ ಅಲ್ಲ, ಗ್ರೂಪ್ ಬಿ, ನಾಟ್ ಗ್ರೂಪ್ ಸಿ. ಗ್ರೂಪ್ ಬಿ ಅಂತಂದರೆ ಅದು ಎಜಿಟೇಟ್ ಅದು. ಸೊ ಹಂಗಂದ್ರೆ ನೀನು ಯಾಕೆ ನಮ್ಮ ಜಾನಪದ ಅಕಾಡೆಮಿಗೆ, ನನಗೆ ಯಾರೂ ಒಳ್ಳೆ ರಿಜಿಸ್ಟ್ರಾರ್ ಸಿಗ್ತಿಲ್ಲ, ಅವ್ರು ಯಾರೋ ಪಾಪ ಅಲ್ಲಿಂದ ಬಂದವರೇ ಇದ್ದಾರೆ, ನನಗೆ ಸಪೋರ್ಟ್ ಇಲ್ಲ, ನೀನು ಯಾಕೆ ಅಲ್ಲಿಗೆ ಬರಬಾರ್ದು, ನಾನು ಸರ್ಕಾರಕ್ಕೆ ಪತ್ರ ಬರೀಲ್ಲ ಅಂತ ಕೇಳಿದೆ. ಬರೀರಿ ಸರ್ ಅಂದರೆ ನನಗೆ ಬೇಗ ರೋಗಿ ಬಯಸಿದ್ದು ಅದೇನೇ ಇದು ಅನ್ನೋ ಥರ ಆಯ್ತದು. ಸರಿ, ನಾನು ಆಗಲಿ ಸರ್ ಬರೀರಿ ಅಂತ ಹೇಳಿದೆ. ಸೊ ನನ್ನ ವಿಷಯನೆಲ್ಲ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೆದರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ, ಇವ್ರನ್ನ ಕಳಿಸ್ಕೊಡಿ ನಮಗೆ, ಇವ್ರನ್ನ ಕರೆಸ್ಕೊಡಿ ನಮಗೆ ಅಂತ. ಆದರೆ ನಮ್ಮ ಇಲಾಖೆಗೆ ಬಂತದು, ನಮ್ಮದು ಲಾ ಡಿಪಾರ್ಟ್ಮೆಂಟಿಗೆ ಬರ್ತಿತ್ತು. ಅಲ್ಲಿ ಏನು ಮಾಡಿಬಿಟ್ರು, ಇಲ್ಲ ಇವ್ರನ್ನ ಅಲ್ಲಿ ಕಳ್ಸೋಕ್ಕಾಗಲ್ಲ ಅಂಥೇಳಿ ರಿಜೆಕ್ಟ್ ಮಾಡಿಬಿಟ್ರು. ಅಷ್ಟೊತ್ತಿಗೆ ಏನಾಯಿತು, ನನ್ನ ಅದೃಷ್ಟಕ್ಕೆ ವೈ ಕೆ ರಾಮಯ್ಯನವರು, ನನ್ನ ಊರ ಪಕ್ಕದವರು ಮತ್ತು ಕರ್ನಾಟಕ ರಾಜಕಾರಣದ ನಿಜವಾದ ಒಬ್ಬ ದೊಡ್ಡ ವ್ಯಕ್ತಿ ಅವರು, ವೈ ಕೆ ರಾಮಯ್ಯನವರು. ಜನತಾದಳದಿಂದ ಅವರು ಆಗ್ತಾನೆ MLA ಆಗಿ ಗೆದ್ದಿದ್ರು. ಮತ್ತು ರೈತರ ಬಗ್ಗೆ, ರೇಷ್ಮೆ ಬೆಳೆಗಾರರ ಬಗ್ಗೆ ಹೋರಾಟಗಳನ್ನು ಮಾಡಿದರು. ತುಂಬ ಸಮಾಜವಾದದ ಭಾಳ ದೊಡ್ಡ ರಾಜಕಾರಣಿ ಅವರು. ಆ ಕಾಲಕ್ಕೆ ಅವರು ದೇವೇಗೌಡರ ಶಿಷ್ಯರು. ಅಷ್ಟೊತ್ತಿಗೆ ತುಂಬ ಪ್ರಭಾವಿ ಇದ್ದಂಥ ವೈ ಕೆ ರಾಮಯ್ಯ ಅಂದರೆ ಅಂಥ ಹೆಸರದು. ಸೊ ಅವ್ರು ನಮ್ಮ ಊರ ಪಕ್ಕದವರು. ನನ್ನ ಬಗ್ಗೆ ಗೊತ್ತಿತ್ತು, ನನ್ನ ಪುಸ್ತಕಗಳನ್ನೆಲ್ಲ ಅವರು ಇದು ಮಾಡಿದರು. ನಮ್ಮ ಹುಡುಗ ಅನ್ನೋ ಥರ ಅವ್ರಿಗೆ ಆ ಥರ, ಅಂದರೆ ರೈಟರ್ ಅನ್ನೋ ಕಾರಣಕ್ಕೆ ಖುಷಿ ಇತ್ತು. ಹೋಗಿ ಅವ್ರಿಗೆ ಹೇಳಿದೆ, ಅರೆ ಎಚ್ ಎಲ್ ನಾಗೇಗೌಡರು ಅಂತವ್ರು ಪತ್ರ ಬರೆದ್ರೆ ಈ ಸರ್ಕಾರ ಕಳಿಸ್ತಾ ಇಲ್ವ ನಿಮ್ಮನ್ನು, ಯಾರದು ಅಂತೆಲ್ಲ ಕೇಳಿಕೊಂಡು ನೇರ ಲಾ ಸೆಕ್ರೆಟ್ರಿ ಹತ್ರ ಹೋಗ್ಬಿಟ್ರು. ಅವರು ನಮ್ಮ ಡಿಪಾರ್ಟ್ಮೆಂಟ್ ಬರ್ತಿತ್ತಲ್ಲ, ಅವರು ಚಾಮಯ್ಯ ಅಂತ ತುಂಬ ಜೆಂಟ್ಲ್ಮೆನ್ ಅವರು ಕೂಡ, ಜಿಲ್ಲಾ ನ್ಯಾಯಾಧೀಶರಾಗಿದ್ದಂಥವ್ರು, ಆಮೇಲೆ ಲಾ ಸೆಕ್ರೆಟರಿ ಆಗಿದ್ದರು. ಅವ್ರ ಹತ್ರ ಹೋಗಿ, ನೋಡಿ ಹಿಂಗೆ ಎಚ್ ಎಲ್ ನಾಗೇಗೌಡರು ಕೇಳ್ತಾ ಇರೋದಿದು, ಮತ್ತು ಇವ್ರು ಹಿಂಗೆಲ್ಲ ಕೆಲಸ ಮಾಡಿರುವಂಥ ವ್ಯಕ್ತಿ ಬೇಕು ಅಂತ ಕೇಳ್ತಾರೆ, ಒಬ್ಬ ಈಗಾಗಲೇ ರೈಟರ್, ಯಂಗ್ ರೈಟರ್ ಇದ್ದ, ಕಳಿಸ್ಕೊಡಿ ನೀವು ಅಂತ. ವಿತಿನ್ ವೀಕ್ ನಂದು ಆರ್ಡ್ರ್ ಆಗೋಯ್ತು. ಸೊ ನಾನು ಭಾಷಾಂತರ ಇಲಾಖೆಯಿಂದ ಜಾನಪದ ಅಕಾಡೆಮಿಗೆ ರಿಜಿಸ್ಟ್ರಾರ್ ಆಗೋದೆ. ಕೇವಲ 2 ವರ್ಷದ ಹಿಂದೆ ಯಾವ ಜಾನಪದ ಅಕಾಡೆಮಿಲಿ ರಿಸರ್ಚ್ ಅಸಿಸ್ಟೆಂಟಾಗಿ ಟೆಂಪ್ರರಿಯಾಗಿ ಸೇರಿಕೊಂಡಿದ್ನೋ, ಅದೇ ಅಕಾಡೆಮಿಗೆ 2 ವರ್ಷದ ನಂತರ ನಾನೊಬ್ಬ ಅಧಿಕಾರಿಯಾಗಿ ಕೆಲಸಕ್ಕೆ ಹೋದೆ. ಇದು ಅದೃಷ್ಟ ಅಲ್ವಾ ಇದು? ನನ್ನ ಜೀವನದ ದೊಡ್ಡ ತಿರುವು ಅದು. ಅದಕ್ಕೆ ನಾನು ವೈ ಕೆ ರಾಮಯ್ಯನವ್ರನ್ನ ಮತ್ತು ನಾಗೇಗೌಡರನ್ನ, ಅವರಿಬ್ಬರನ್ನೂ ಯಾವಾಗಲೂ ನೆನೆಸ್ಕೋಬೇಕು ನಾನು. ಅದೊಂದು ದೊಡ್ಡ ತಿರುವಾಯಿತು. ಸೊ ರೋಗಿ ಬಯಸಿದ್ದು ಅದೇ, ಹಾಲುವನ್ನು ಸಿಕ್ಕಿದ್ದು ಅದೇ ಅನ್ನಂಗೆ ಇಡೀ ಜಾನಪದ ಕ್ಷೇತ್ರದ ಕೆಲಸ ಅದು.
ಎಚ್ ಎಲ್ ನಾಗೇಗೌಡರಂಥ ದೊಡ್ಡ ವ್ಯಕ್ತಿ ಅಧ್ಯಕ್ಷರು. ಅವ್ರಿಗೆ ಅಷ್ಟೊತ್ತಿಗಾಗಲೇ ಹೆಚ್ಚು ಕಡಿಮೆ ಒಂದು ಏನಿಲ್ಲ ಅಂದರೆ 75 ವರ್ಷ ಇರಬೇಕು. ನನಗೆ 28, 29 ವರ್ಷದ ಹುಡುಗ ನಾನು, 28 ವರ್ಷದ ಹುಡುಗ ನಾನು. ಇಷ್ಟು ಅಂತರ. ಆದರೆ ಅವ್ರ ಹತ್ರ ಒಳ್ಳೆ ಕೆಲಸ ಕಲಿತೆ, ಮತ್ತು ಇಡೀ ಕಲಾವಿದರ ಪರಿಚಯ ಆಯಿತು. ಊರನ್ನು, ಹಳ್ಳಿಯನ್ನು, ಜಿಲ್ಲೆಯನ್ನು, ತಾಲೂಕನ್ನು ಸುತ್ತಿದ್ವಿ ನಾವು. ಅವ್ರ ಜೊತೆಗೆ ಓಡಾಡುವಂಥ ಅವಕಾಶ ಸಿಕ್ತು, ಅಧಿಕಾರಿಯಾಗಿ ಅದುವೆ. ಆಮೇಲೆ ತುಂಬ ಪಳಗ್ಬಿಟ್ಟೆ ನಾನು ಆಡಳಿತದಲ್ಲೂ ಮತ್ತು ಸಂಘಟನೆ ಮಾಡೋದ್ರಲ್ಲೂ. ಒಂದು ಕಲಾಮೇಳ ಆಮೇಲೆ ಕಲಾವಿದ್ರ ಬಗ್ಗೆ ಅಪಾರವಾದ ಪ್ರೀತಿ ನನಗೆ ಮೊದಲಿಂದೂ ಇತ್ತು. ಅದೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ನೆನೆಸ್ಕೋಬೇಕಾದಂಥ ಘಟನೆ ಅಂದರೆ ನಾಗೇಗೌಡರ ಕೊನೆಯ ವರ್ಷ ಅವರ ಅಧ್ಯಕ್ಷರು, 2 ಅವಧಿಗೆ ಅಧ್ಯಕ್ಷರಾಗಿದ್ದರು ಅವರು. ಅವ್ರ ಎರಡನೇ ಅವಧಿಗೆ ನಾನು ಇದಾಗಿ ಹೋಗಿದ್ದು. ಕೊನೆಯ ವರ್ಷ ವಿಶ್ವ ಕನ್ನಡ ಸಮ್ಮೇಳನ ಬಂತು 1985. ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನಡೀತು. ಆಗ ಜಾನಪದ ಅಕಾಡೆಮಿಗೆ ಇಡೀ ಜಾನಪದ ಕಲಾವಿದರ ಮತ್ತು ಕಲೆಗಳನ್ನ ಪ್ರದರ್ಶನ ಮಾಡುವ ಅಷ್ಟು ಇದನ್ನು ಜಾನಪದ ಅಕಾಡೆಮಿಗೆ ವಹಿಸಿದ್ರು ಸಹಜವಾಗಿ ಅದು ನನ್ನದೇ ಕೆಲಸ. ಸೊ ನಾನು ಒಂದು 3 ದಿನಗಳ ಕಾಲ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಹೆಚ್ಚು ಕಡಿಮೆ 3-4 ದಿವಸ ಒಂದು ಚೂರು ನಿದ್ದೆ ಮಾಡಿದೆ. ಯಾಕೆಂದರೆ 800 ಜನ ಕಲಾವಿದರು, 1200 ಜನ ಕಲಾವಿದರು ಮೈಸೂರಿಗೆ ಬಂದಿದ್ದಾರೆ. ಮತ್ತು ವಸ್ತು ಪ್ರದರ್ಶನ ಮೈದಾನದಲ್ಲಿ ದೊಡ್ಡ ವೇದಿಕೆ ಹಾಕಿದ್ದೀವಿ. ಅಲ್ಲಿ ಜನಪದ ಕಲಾ ಪ್ರದರ್ಶನಗಳು ನಡೀಬೇಕು. ಮತ್ತು ಅಷ್ಟು ಜನಕ್ಕೆ ಊಟ ತಿಂಡಿ ವಸತಿ ವ್ಯವಸ್ಥೆ ನೋಡಬೇಕು, ಕಲಾ ಪ್ರದರ್ಶನದ ವ್ಯವಸ್ಥೆಯನ್ನು ನೋಡಬೇಕು, ಮತ್ತು ಸೆಮಿನಾರು ಇದು ಜಾನಪದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ ಅದೆಲ್ಲನೂ ನೋಡಬೇಕು. ಇದಿಷ್ಟು ನನ್ನ ಜವಾಬ್ದಾರಿ ಆ ಯಂಗ್ ಏಜ್ನಲ್ಲಿ ನನಗೆ. ಆದರೆ ನಾನು ನಿಭಾಯಿಸಿದೆ. ನಾಗೇಗೌಡರು ಬೇಷ್ ಅಂತ ಹೇಳಿದ್ರು. ಅವ್ರು ಸಾಮಾನ್ಯವಾಗಿ ಒಪ್ಪೋದೇ ಇಲ್ಲ. ಬೇಷ್, ಒಳ್ಳೆ ಮಾಡಿದ್ರಿ, ಚೆನ್ನಾಗಾಯ್ತಪ್ಪ, ನಿಜವಾಗೂ ಚೆನ್ನಾಗಾಯ್ತಪ್ಪ ಅಂತ ಹೇಳಿದ್ರು. ಸೊ ಆ ಥರ ಅದನ್ನ ಕೆಲಸ ಮಾಡಿದೆ. ವಿಶ್ವ ಕನ್ನಡ ಸಮ್ಮೇಳನ ಇದರಲ್ಲಿ ಸಾಹಿತ್ಯದವೆಲ್ಲ ಕಲಾಭವನದಲ್ಲಿ ನಡೆಯೋವು, ಜಾನಪದದ ಪೂರ ಇಲ್ಲಿ ಅಷ್ಟು ವಹಿಸ್ಕೊಂಡು ಆ ವಯಸ್ಸಿಗೆ ಮಾಡಿದೆ. ಅದೊಂಥರ ದೊಡ್ಡ ಅನುಭವ ನನಗೆ. ನಿದ್ದೆನೇ ಮಾಡಿದೆ, 4 ಡೇಸ್ ಕಂಟಿನ್ಯೂಸ್ ನಿದ್ದೆ ಮಾಡಿಲ್ಲ ನಾನು. ವಿಶ್ವ ಕನ್ನಡ ಸಮ್ಮೇಳನ ಮುಗಿದ ಮೇಲೆ 1 ವಾರ ನಿದ್ದೆ ಮಾಡಿದ್ದೀನಿ ಸಂಪೂರ್ಣವಾಗಿ, ಹಗಲು ರಾತ್ರಿ. ಅದರಿಂದ ಅಷ್ಟು ಕೆಲಸ ಅದು, ಆ ಥರದ್ದು ಕೆಲಸ ಮಾಡಿದ ಒಂದು ಅನುಭವ. ಆಮೇಲೆ ನಾಗೇಗೌಡರದ್ದು ಅವಧಿ ಮುಗೀತು. ನೆಕ್ಸ್ಟು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಅವರು ಎಸ್ ಕೆ ಕರೀಂ ಖಾನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಭಾಳ ಅದ್ಭುತವಾದ ಚಲನಚಿತ್ರ ಗೀತೆಗಳನ್ನು ಕನ್ನಡದ ಸಿನಿಮಾ ರಂಗಕ್ಕೆ ಕೊಟ್ಟಂಥವ್ರು. ಆಮೇಲೆ ಕರ್ನಾಟಕದ ಏಕೀಕರಣಕ್ಕೂ ಹೋರಾಡಿದಂಥವ್ರು. ಇಂಥ ಒಬ್ಬ ಹಿರಿಯ ವ್ಯಕ್ತಿಯನ್ನು, ಆಮೇಲೆ ಜನಪದ ಗೀತೆಗಳನ್ನು ಅದ್ಭುತವಾಗಿ ಹಾಡ್ತಿದ್ದವ್ರು ಆ ಕಾಲಕ್ಕೆ. ಅಂಥ ಒಬ್ಬ ಹಿರಿಯ ವ್ಯಕ್ತಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನಾಗೇಗೌಡರ ನಂತರ ನೇಮಿಸಲಾಯಿತು. ಅವ್ರಿಗೆ 83 ವರ್ಷ ಆಗ ಕರೀಂ ಖಾನ್ರಿಗೆ, ನನಗೆ 29 ವರ್ಷ. ಇಷ್ಟು ಅಂತರ. ಆದರೆ ಕರೀಂ ಖಾನ್ರು ಬಂದರು, ಇನ್ನೂ ಅಧಿಕಾರ ತಗೊಂಡಿರಲ್ಲ. ಪತ್ರಿಕೆಲೆಲ್ಲ ಬಂತು ಎಸ್ ಕೆ ಕರೀಂ ಖಾನ್ರನ್ನ ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂತ. ಅವಾಗ ಒಬ್ಬರು ಯಾರೋ ಜಾನಪದ ವಿದ್ವಾಂಸರು ಮೈಸೂರಿನವರು ಒಂದು ಪತ್ರ ಬರೆದರು ಪ್ರಜಾವಾಣಿಯ ವಾಚಕರವಾಣಿಗೆ. ನೋಡಿ, ಇನ್ನೂ ಎಂತೆಂಥ ವಿದ್ವಾಂಸರು ಇದ್ದರು, ಮಾಡ್ಬೋದಾಗಿತ್ತು. ಈ ಸರ್ಕಾರ ಹೋಗಿ 83 ವರ್ಷದ ವೃದ್ಧನನ್ನು ಮಾಡಿದೆ. ಅವ್ರು ಏನು ತಾನೇ ಮಾಡಬಲ್ಲರು ಇದರೊಳಗಡೆ. ಎಚ್ ಎಲ್ ನಾಗೇಗೌಡರು ನಿರ್ವಹಿಸಿದಂಥ ಜಾಗಕ್ಕೆ ಇಂಥ ಒಬ್ಬ ವೃದ್ಧರನ್ನು ತಂದಿಟ್ಬಿಟ್ಟು ಅವ್ರು ಯಾವ ಥರ ಮಾಡ್ಬೋದು, ಇದು ತಪ್ಪು, ಸರಿಯಲ್ಲ ಅಂತ ಪತ್ರ ಬರೆದ್ಬಿಟ್ರು. ವಾಚಕರವಾಣಿಲಿ ಬಂದ್ಬಿಡ್ತು. ಇವರೆಷ್ಟು ಸೂಕ್ಷ್ಮ ಅಂತ ಅಂದರೆ ಕರೀಂ ಖಾನ್ರು ರಿಸೈನ್ ಮಾಡಿಬಿಟ್ರು. ನನಗೆ ಬೇಡ, ಇದು ನಿಜ ಅವ್ರು ಹೇಳೋದು, ನಾನು ವೃದ್ಧ, ನನ್ನ ಕೈಯಲ್ಲಿ ಏನಾಗ್ತದೆ, ನನಗೆ ಬೇಕಾಗಿಲ್ಲ ಅಂತ ಬರೆದ್ಬಿಟ್ರು. ಆಗ MP ಪ್ರಕಾಶ್ ಅವರು ಕನ್ನಡ ಕಲ್ಚರ್ ಮಿನಿಸ್ಟ್ರು, ಅವರೇನು ಬೆಂಗಳೂರು ಅಭಿವೃದ್ಧಿ ಮಿನಿಸ್ಟ್ರು ಹೌದು, ಕನ್ನಡ ಕಲ್ಚರ್ಗೂ ಇದ್ದರು. ಅವರು ರಾಮಕೃಷ್ಣ ಹೆಗಡೆ ಅವರು ಇವ್ರಿಗೆ ಕೇಳಿದ್ದಾರೆ, ಯಾಕೆ ಹಿಂಗಾಯಿತು, ಯಾಕೆ ಅವ್ರಿಗೆ ಮಾಡಿದ್ದಾರೆ, ಅವ್ರು ಯಾರ್ದೋ ಒಂದು ವಾಚಕರವಾಣಿ ಪತ್ರಕ್ಕೆ ಇಷ್ಟೊಂದು ಮಾಡೋದಾ, ಬಿಟ್ಬಿಡೋದಾ ಅಂತ. ಆಗ MP ಪ್ರಕಾಶ್ ಅವರು ನನ್ನನ್ನು ಕರೆಸಿದ್ರು. ನಾನು ಅಕಾಡೆಮಿ ರಿಜಿಸ್ಟ್ರಾರ್ ಅಲ್ಲ ನಾನು. ಯಾಕೆ ಹಿಂಗಾಗಿದೆ ಬರ್ಲಿಂಗೆ, ಯಾಕೆ ಹಿಂಗೆ ಅವ್ರು ಬಿಟ್ಕೊಂಡು ಮಾಡಿಬಿಟ್ಟೆ ಸರ್, ನನಗೂ ಗೊತ್ತಿಲ್ಲ, ನಾನು ಅಲ್ಲಿವರೆಗೂ ನೋಡೇ ಇಲ್ಲ, ಅವ್ರನ್ನ ಭೇಟಿನೇ ಮಾಡಿಲ್ಲ ನಾನು. ಸೊ ಒಂದು ಕೆಲಸ ಮಾಡಿ, ನೀವು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ ಬನ್ನಿ ಮೊದಲು, ಏನವರು ಇದು ಅಂತ ತಿಳ್ಕೊಬನ್ನಿ. ಸೊ ನಾನೇನು ಮಾಡಿದೆ, ಅಷ್ಟೊತ್ತಿಗೆ ನಮ್ಮ ಸಿರಿಗಂಧ ಶ್ರೀನಿವಾಸಮೂರ್ತಿ, ಸಿರಿಗಂಧ ಅಂತ ಆಮೇಲೆ ಬಂದದ್ದು ಅವ್ರಿಗೆ, ಅವ್ರು ಶ್ರೀನಿವಾಸಮೂರ್ತಿ ಅವ್ರನ್ನ ನಾಗೇಗೌಡರ ಕೆಲಸ ಮಾಡ್ತಿದ್ರಲ್ಲ ಅವರು, ಈ ರೆಕಾರ್ಡಿಂಗ್ ಎಲ್ಲ. ಸೊ ಹಂಗಾಗಿ ಶ್ರೀನಿವಾಸಮೂರ್ತಿ ಸಿನಿಮಾ ಫೀಲ್ಡಲ್ಲಿ ಇದ್ದವರು ಅವರು. ಹಂಗಾಗಿ ಕರೀಂ ಖಾನ್ರು ಚೆನ್ನಾಗಿ ಗೊತ್ತಿದ್ರು ಅವ್ರಿಗೆ.
ಶ್ರೀನಿವಾಸ ಮೂರ್ತಿಗೆ ಕೇಳಿದೆ, ಹಿಂಗೆ ಈಗ ನಿಮ್ಗೆ ಗೊತ್ತಲ್ವಾ ಅಂತ. ಹೌದೌದು ಸರ್, ಬನ್ನಿ ಹೋಗೋಣ, ನಾವು ಒಟ್ಟಿಗೆ ಹೋಗೋಣ ಬನ್ನಿ. ಸೊ ನಾನು ಶ್ರೀನಿವಾಸ ಮೂರ್ತಿ ಇಬ್ಬರೂ ಆ ದ್ವಾರಕಾ ಹೋಟ್ಲು ಇದರಲ್ಲಿ ಬಸವನಗುಡಿ ದ್ವಾರಕಾ ಹೋಟ್ಲಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಅವರು ಬ್ರಹ್ಮಚಾರಿ, ಅವರು ಇದಿಲ್ಲ. ಸೊ ಒಂದು ಸಣ್ಣ ರೂಮ್ನಲ್ಲಿ ಅವ್ರು ಕೂತ್ಕೊಂಡಿದ್ರು. ಎಷ್ಟೋ ವರ್ಷ ದ್ವಾರಕಾ ಹೋಟ್ಲಿನ ಓನರ್ ಅವ್ರು ಕೊಟ್ಬಿಟ್ಟಿದ್ರು ಒಂದು ರೂಮ್ನ. ಅಲ್ಲಿದ್ದರು ಅವರು. ಹೋದ್ವಿ, ಹೋಗಿ ನೋಡಿದ್ರೆ ಅವ್ರನ್ನ ಒಂಥರ ಏನೋ ಒಂದು ಯಾವುದೋ ಒಂದು ಲೋಕದಿಂದ ಧರೆಗೆ ಇಳಿದು ಬಂದಿರೋ ಥರ ಕಳೆ ಆ ವಯಸ್ಸಲ್ಲಿ ಅವ್ರಿಗೆ. ಅಂಥ ಮುಖ, ಅಂಥ ಕಳೆ, ಮತ್ತು ಒಂಥರ ಗಂಭೀರವಾದ ನಗು. ಏನು ಅದ್ಭುತ ವ್ಯಕ್ತಿ ಅನಿಸ್ಬಿಡ್ತು ನನಗೆ. ನೋಡ್ಬಿಟ್ಟು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ, ಸರ್ ನಾನು ಹಿಂಗೆ ರಿಜಿಸ್ಟ್ರಾರ್ ಬಂದಿದ್ದೀನಿ, ನೀವು ಒಪ್ಕೋಬೇಕು. ಇಲ್ಲಪ್ಪ ನನಗೆ ಬೇಡ. ಅವ್ರು ಏನು ಬರೆದಿದ್ದಾರೆ ಸತ್ಯ, ಅದು ಸರಿಯದ್ದೇ ಸತ್ಯನೇ ಬರೆದಿದ್ದಾರೆ. ನಾನೊಬ್ಬ ಮುದುಕ, ನನಗೆ ಯಾಕೆ ಬೇಕು, ನನಗೆಲ್ಲೋ ಇಲ್ಲಿದ್ದೀನಿ ಜೀವನ ಮಾಡಿಕೊಂಡು, ಎಷ್ಟು ದಿವಸ ಅಷ್ಟು ದಿವಸ ಹಿಂಗಿರೋದು ಅಂತ. ಆದರೆ ಶ್ರೀನಿವಾಸ ಮೂರ್ತಿ ನಾವಿಬ್ಬರು ತುಂಬ ಪಟ್ಟಿಡಿದ್ವಿ. ಆಮೇಲೆ ಏನಾಯಿತು, ಮತ್ತೆ ಪ್ರಕಾಶ್ ಹತ್ರ ಹೋದೆ, ಸರ್ ನೀವು ಬಂದರೆ ಒಳ್ಳೆಯದು ಅಂಥೇಳಿ. ಆಮೇಲೆ ಅವರು ಅವತ್ತು ಬರೋ ಇದರಲ್ಲಿರಲಿಲ್ಲ. ದ್ವಾರಕಾ ಹೋಟ್ಲ್ ಇದಕ್ಕೆ ಒಂದು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದ್ರು. ಇಲ್ಲ, ನಮ್ಮ ಬೋರ್ಲಿಂಗ್ ಏನಾದ್ರು ಬರ್ತಾರೆ, ಅವ್ರು ಮತ್ತೆ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾರೆ, ನೀವು ಒಪ್ಕೋಬೇಕು ಅಂತ ಹೇಳಿದ್ರು. ತಿರ್ಗಾ ಬಂದು ಕರೀಂ ಖಾನ್ರ ಹತ್ರ, ಸರ್ ಇಲ್ಲ, ನೀವು ಒಪ್ಪಲೇಬೇಕು, ಯಾರೋ ಏನೋ ಬರ್ಕೊಳ್ತಾರೆ ಬಿಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಬನ್ನಿ ಅಂತೆ. ಆವಾಗ ಅವ್ರು ಒಂದು ಮಾತು ಹೇಳಿದ್ರು, ನೋಡಪ್ಪ, ನಾನು ಇಲ್ಲಿವರೆಗೆ ಯಾವುದೇ ಕೆಟ್ಟ ಹೆಸರು ತೊಗೊಂಡಿಲ್ಲ, ನಾನು ಹಣಕಾಸನ್ನು ತಿಂದಿಲ್ಲ, ಅಂಥದ್ದು ಅವಕಾಶಗಳು ನನಗೆ ಬಂದೂ ಇಲ್ಲ, ನನಗಿಲ್ಲ. ಈಗ ಕೊನೆಗಳಿಗೆನೆಲ್ಲ ಆ ಥರದೊಂದು ಕೆಟ್ಟ ಹೆಸರು ನಂಗೆ ಬರಬಾರ್ದು. ಸೊ ನನಗೆ ಯಾವುದೇ ಆ ರೀತಿಯ ಕೆಟ್ಟ ಹೆಸರು ಬರದಾಗೆ ನಡ್ಕೊಳ್ತೀನಿ ಅಂತ ನೀವು ಮಾತು ಕೊಟ್ಟರೆ ನಾನು ಒಪ್ಕೊಳ್ತೀನಿ. ನಾನು ಅಲ್ಲೇ ಮಾತು ಕೊಟ್ಟೆ ಅವ್ರಿಗೆ, ಕೈ ಹಿಡ್ಕೊಂಡು, ಬನ್ನಿ ಸರ್, ನೀವು ಬನ್ನಿ, ಅಂಥದ್ದೇನೂ ನಿಮ್ಗೆ ಆಗದೆ ಇರುವಾಗ ಜವಾಬ್ದಾರಿ ನಂದು. ಸೊ ಅವ್ರು ಒಪ್ಕೊಂಡ್ರು, ಬಂದರು. ಆ 3 ವರ್ಷ ಜಾನಪದ ಅಕಾಡೆಮಿನಲ್ಲಿ ನಗೆಗೌಡರ ನಂತರ ಸುವರ್ಣಯುಗ ಅದು. ಅಷ್ಟು ಕೆಲಸ ಮಾಡಿದ್ವಿ. ಬುಡಕಟ್ಟುಗಳ ಬಗ್ಗೆ ಪ್ರಥಮವಾಗಿ ವಿಡಿಯೋ ರೆಕಾರ್ಡಿಂಗ್ಗಳು ಮಾಡಬೇಕಂದ್ರೆ ಅವ್ರ ಆಸಕ್ತಿ ಅಷ್ಟಿತ್ತು. ಆವಾಗ ಅದೆಷ್ಟು ಕಲಾಮೇಳಗಳು ಮಾಡಿದ್ವಿ, ಅದೆಷ್ಟು ಇದನ್ನು ಮಾಡಿದ್ವಿ ಅಂದರೆ, ನನಗೂ ಕೂಡ ಅದು ಎಷ್ಟು ಪಯಣ ಮಾಡಿದ್ವಿ, ಎಷ್ಟು ಓಡಾಟ ಮಾಡಿದ್ವಿ ಅಂದರೆ, ಆ ಇದೇನೇ ನನ್ನ 3ನೇ ಪುಸ್ತಕ ಗಿರಿಜನ ನಾಡಿಗೆ ಪಯಣ. ನಾನೇನು ಮಾಡ್ತಾಯಿದ್ದೆ ಆಗ, ಒಂದೊಂದು ಸ್ಥಳಕ್ಕೆ ಹೋದದನ್ನು ಇಟ್ಕೊಂಡು ನಾನು ಅದನ್ನು ತಂದು ಬಂದು ಪ್ರಜಾವಾಣಿಗೋ ಇನ್ನೊಂದಕ್ಕೋ ಪತ್ರಿಕೆಗೋ ಬರಿತಾ ಇದ್ದೆ. ಆ ಕಾಲಕ್ಕೇನು ಸಾಪ್ತಾಹಿಕ ಪುರವಣಿನಲ್ಲಿ, ಪ್ರಜಾವಾಣಿನಲ್ಲಿ ಇಡೀ ಪೇಜು ಲೇಖನಗಳು ಬರೋವು. ನಾನು ಮೇಘಾನೆ ಬೆಟ್ಟ ಏರಿದ್ದಾಗಲಿ, ಕುಡುಗುಂಜಿ ದ್ವೀಪಕ್ಕೆ ಓದೋದಾಗಲಿ, ಕುದುರೆಮುಖದ ಹತ್ರ ಇರೋ ಟ್ರೈಬ್ಸ್ ಹತ್ರ ಓದೋದಾಗಲಿ, ಗೊಂಡರ ಇದಕ್ಕೆ ಓದೋದಾಗಲಿ, ಆಮೇಲೆ ಸಿರಿ ಇದನ್ನು ನೋಡೋದಾಗಲಿ, ಇಂಥವೆಲ್ಲ ಅನೇಕ ಇದನ್ನು ಇಟ್ಕೊಂಡು ಲೇಖನಗಳು ಬರಿತಾ ಇದ್ದೆ. ಪ್ರಜಾವಾಣಿನಲ್ಲಿ ಆಗ್ತಾಯಿದ್ರು, ಕನ್ನಡಪ್ರಭದಲ್ಲಿ ಬಂದಿದೆ, ಪ್ರಜಾವಾಣಿಲಿ ಬಂದಿದೆ, ಹೆಚ್ಚು ಪ್ರಜಾವಾಣಿನಲ್ಲೇ ಬಂದಿರೋದು. ಆಮೇಲೆ ಸುದ್ದಿ ಸಂಗಾತಿ ಅಂತ ಆವಾಗ ಇನ್ನೊಂದು ಪತ್ರಿಕೆ ಇತ್ತು, ಅದರಲ್ಲಿ ಬಂದಿದೆ. ಹೀಗೆ ಅನೇಕ ಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಬರ್ತಾಯಿದ್ದವು. ಆ ಲೇಖನಗಳನ್ನು ಸೇರಿಸಿನೇ ಗಿರಿಜನ ನಾಡಿಗೆ ಪಯಣ ಅಂತ ಪುಸ್ತಕವನ್ನು ತಂದದ್ದು. ಸೊ ಅದೊಂದು 3ನೇ ಪುಸ್ತಕ ಆಯಿತು ನಂದು ಅಕಾಡೆಮಿಯ ಇಡೀ. ಅಂದರೆ ಅದು ಒಂದು ರೀತಿಯಲ್ಲಿ ಜಾನಪದ ಅಕಾಡೆಮಿನಲ್ಲಿ ನಾನು ಮಾಡಿದ ಕೆಲಸದ ಒಂದು ದಾಖಲಾತಿ ಅದು. ಆಮೇಲೆ ಆ ಪುಸ್ತಕ ನಾನು ಹೆಂಗೆ ಬರೆದೆ ಅಂದರೆ, ಒಂದು ಜನಸಾಮಾನ್ಯರನ್ನ, ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸರಳವಾದ ಲ್ಯಾಂಗ್ವೇಜಲ್ಲಿ ಒಂದು ಒಳ್ಳೆ ಪ್ರವಾಸವನ್ನು ಕಟ್ಟಿಕೊಡೋದು. ಅಂದರೆ ಆ ಬುಡಕಟ್ಟುಗಳ ಹತ್ರ ಮೊಟ್ಟ ಮೊದಲು ಹೋದಾಗ, ಆ ಅರಣ್ಯಕ್ಕೆ ಮೊಟ್ಟ ಮೊದಲು ಹೋದಾಗ, ಅಥವಾ ಅದೊಂದು ಆಚರಣೆ ಅಥವಾ ಸಂಪ್ರದಾಯವನ್ನು ಮೊಟ್ಟ ಮೊದಲು ನೋಡಿದಾಗ ನನಗೇನು ಅನ್ನಿಸ್ತು, ಎಲ್ಲ ಪ್ರಕೃತಿಯ ಜೊತೆಗೆ ಮತ್ತು ಆ ಜನಜೀವನದ ಜೊತೆಗೆ, ಆ ಆಚರಣೆ ಸಂಪ್ರದಾಯಗಳ ಜೊತೆಗೆ ಇದನ್ನು ಇಟ್ಕೊಂಡು ಬೆಸೆದು ಅದೊಂದು ಪ್ರವಾಸ ಕಥನವನ್ನು ಕಟ್ಟದೆ. ಅದನ್ನ ತುಂಬ ಪ್ರಖ್ಯಾತ ಪುಸ್ತಕ ಆಯಿತು ಅದು, ಗಿರಿಜನ ನಾಡಿಗೆ ಪಯಣ. ಇವತ್ತಿಗೂ ಆ ಕಾಲದವರೆಲ್ಲ ನೆನೆಸ್ಕೊಳ್ತಾರೆ, ಏನು ಸರ್ ಅವಾಗ ಬರ್ತಾಯಿದ್ದು ನಿಮ್ಮ ಲೇಖನಗಳು ಪ್ರಜಾವಾಣಿನಲ್ಲಿ, ಎಷ್ಟೆಲ್ಲ ಅದ್ಭುತವಾದ ಲೇಖನಗಳು. ಆಮೇಲೆ ಆ ಪುಸ್ತಕ ಗಿರಿಜನ ನಾಡಿಗೆ ಪಯಣ, ಈಗಲೂ ಎಷ್ಟೋ ಜನ ಸಾಹಿತ್ಯಾಸಕ್ತರು ಆ ಪುಸ್ತಕ ನೆನೆಸ್ಕೊಳ್ತಾರೆ. ಅದು ಸಾವಿರಾರು ಪ್ರತಿಗಳು ಖರ್ಚು ಆಗಿದೆ. ಅದು ಬೇರೆ ತುಂಬ ದೊಡ್ಡ ಹೆಸರು ತಂದುಕೊಡ್ತು ನನಗೆ. ಹೆಂಗೆ ಉಜ್ಜಿನಿ ಚೌಡಮ್ಮ, ದಾಸಪ್ಪ ಜೋಗಪ್ಪ ಪುಸ್ತಕಗಳು ನನ್ನನ್ನು ಮೊದಲ ಒಂದು ರೈಟರಾಗಿ ನನ್ನನ್ನು ಮಾರ್ಪಡಿಸಿದ್ವು. ಇದು ಗಿರಿಜನ ನಾಡಿಗೆ ಪಯಣ ಒಂಥರ ನನಗೆ ಹೆಚ್ಚು ಏನೋ ಜನಪ್ರಿಯತೆಯನ್ನು ತಂದುಕೊಟ್ಬಿಡ್ತು. ಕ್ರಿಯೇಟಿವ್ ರೈಟಿಂಗ್, ಅದರಿಂದ ಕ್ರಿಯೇಟಿವ್ ರೈಟಿಂಗು ಮತ್ತು ಜನಪ್ರಿಯ. ಅಂದರೆ ಬೋರ್ಲಿಂಗಯ್ಯ ಅಂದರೆ ಹಿಂಗೊಬ್ಬ ಇದ್ದಾನೆ, ಈ ಥರ ಎಲ್ಲ ಬರೀತಾನೆ ಅನ್ನೋ ಥರದಲ್ಲಿ ನನಗೆ ಒಂದು ಇದನ್ನು ತಂದುಕೊಡ್ತು. ಅದಕ್ಕೆಲ್ಲ ಪ್ರಜಾವಾಣಿ ಅಂತ ಮತ್ತು ಈ ಥರದ ಪತ್ರಿಕೆಗಳು ಕೂಡ ಕಾರಣ ಆಗಿದೆ. ಅವನ್ನೆಲ್ಲ ನೆನೆಸ್ಕೋಬೇಕು ನಾನು. ಸೊ ಬಂತು. ಸೊ ಈ 3 ಪುಸ್ತಕಗಳು ಅಷ್ಟರೊಳಗೆ ಬಂತು. ಜಾನಪದ ಅಕಾಡೆಮಿ ಒಟ್ಟು ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ನಾನು ರಿಜಿಸ್ಟ್ರಾರ್ ಆಗಿ ಮತ್ತು ಒಬ್ಬ ವಿದ್ವಾಂಸ ಆಗಿ ಕೂಡ ಅಕಾಡೆಮಿಯನ್ನು ನಿರ್ವಹಿಸಿದೆ. ತುಂಬ ಒಳ್ಳೆಯ ಕೆಲಸಗಳಾಯಿತು.
ನಾನು ಒಂದು ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅದನ್ನೂ ನೆನೆಸ್ಕೋಬೇಕು ನಾನು. ಪಾರ್ಥಸಾರಥಿ ಅಂತಿದ್ರು, ರಾಮಾನುಜನ್ ಅಂತಿದ್ರು, ಎಂ ವಿಠಲ್ಮೂರ್ತಿ ಅವರಿದ್ದರು. ಇವರೆಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟರು. ಯಾಕಂದರೆ ಅವ್ರಿಗೆಲ್ಲ ಈ ಇಲಾಖೆನಲ್ಲಿ ಒಬ್ಬ ರೈಟರ್ ಇದ್ದಾನೆ ಅಂತ. ಹಂಗೆ ನೋಡಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾವು ಇಬ್ಬರೇ ರೈಟರ್ಸ್ ಇದ್ವಿ, ನಾನು ಮತ್ತು ಕಾತಾ ಚಿಕ್ಕಣ್ಣ ಇಬ್ಬರೇ ರೈಟರ್ಸ್ ಇದ್ದಿದ್ದಾಗ. ಅಂದರೆ ಎಲ್ಲರೂ ಗೌರವ ಆಯಿತು ಅದಂಥದ್ರಲ್ಲಿ, ಹಿಂಗೆ ರೈಟರ್ಸ್ ಬೇರೆ ಕೂಡ ಇವರು ಜೊತೆಗೆ ಇಲ್ಲಿ ಅಧಿಕಾರಿಗಳಾಗಿದ್ದಾರೆ ಅಂತೇಳಿ. ಸೊ ಆಮೇಲೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಾನಪದ ಅಕಾಡೆಮಿಯನ್ನು ಬಿಟ್ಟು ಅದರ ನಡುವೆ ನನಗೆ 2 ವಿದೇಶ ಪ್ರವಾಸಕ್ಕೆ ಹೋಗುವಂಥ ಅವಕಾಶಗಳು ಸಿಕ್ಕಿದವು. ಅಂದರೆ ನಾನು ಮತ್ತೆ ಏನಾಯಿತು, 6 ವರ್ಷ ಮುಗಿದೋಯ್ತು ನಂದು. ವಾಸ್ತವವಾಗಿ ಯಾವುದೇ ಒಂದು ಇದಕ್ಕೆ ಡೆಪ್ಯುಟೇಷನ್ ಹೋದಾಗ ನಾನು ಭಾಷಾಂತರ ಇಲಾಖೆಯಿಂದ ಡೆಪ್ಯುಟೇಷನ್ ಹೋಗಿದ್ನಲ್ಲ ಎಲ್ಲಿಗೆ, ಜಾನಪದ ಅಕಾಡೆಮಿಗೆ. 5 ವರ್ಷಕ್ಕೆ ಮುಗಿದೋಗ್ಬೇಕಾಯ್ತು. 5 ವರ್ಷದ ಮೇಲಿಲ್ಲ. ಯಾರು ಒಬ್ಬ ಡೆಪ್ಯುಟೇಷನ್ ಹೋದರೆ ಓನ್ಲಿ 5 ಇಯರ್ಸ್ ಅಂತ ಅದು. ಆಮೇಲೆ ವಾಪಸ್ ಮತ್ತೆ ಮಾತೃ ಇಲಾಖೆಗೆ ಬರಬೇಕು. ಕರೀಂ ಖಾನ್ರು ಇಲ್ಲ ನಾನು ನಿಮ್ಮನ್ನು ಬಿಟ್ಕೊಂಡು ನಾನು ಇರೋರು ಇರಲೇಬೇಕು ನೀವು, ಇಲ್ಲ ನಾನೇ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ಅವಾಗ ಲಾ ಮಿನಿಸ್ಟ್ರು ಅಂದರೆ ನಮ್ಮದು ಲಾ ಡಿಪಾರ್ಟ್ಮೆಂಟಿಗೆ ಬರ್ತದೆ ಭಾಷಾಂತರ ಇಲಾಖೆ. ಲಕ್ಷ್ಮೀ ಸಾಗರ್ ಅಂತ ಅವರು ಒಬ್ಬ ಗಾಂಧಿವಾದಿ ಇದ್ದರು ಮಿನಿಸ್ಟ್ರು. ಅವ್ರ ಹತ್ರ ಹೋಗ್ಬಿಟ್ರು, ಇಲ್ಲ ಇವ್ರು ಬೇಕು ನನಗೆ ಅಂತ. ಲಕ್ಷ್ಮೀ ಸಾಗರ್ ಅವರು ಒಂದೇ ದಿವಸದಲ್ಲಿ ಆರ್ಡರ್ ಮಾಡಿಬಿಟ್ರು, ಕರೀಂ ಖಾನ್ರಿಗೆ ಬೇಕಂತೆ, ಯಾವ ನ್ಯಾಯನೂ ಇಲ್ಲ, ಬಿಡಿ ಇಲ್ಲಿ ಯಾವ ರೂಲು ಇಲ್ಲ ಅಂತೇಳಿ. ತಿರ್ಗಾ ನಾನು 1 ವರ್ಷ ಮುಂದುವರೆದಿದ್ದೆ. ಆಮೇಲೆ ನಾನು 6 ವರ್ಷ ಕರೀಂ ಖಾನ್ರು ಬಿಟ್ಟ ಮೇಲೆ ತಿರ್ಗಾ ನಾನು ಮುಂದುವರಿಯೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಅಲ್ಲಿ. ಅಷ್ಟೊತ್ತಿಗೆ ಇನ್ನೇನು ಜಿ ಶಂ ಪರಮಶಿವಯ್ಯನವರು ಅಧ್ಯಕ್ಷರಾಗಿ ಬಂದರು. ಆವಾಗ ಒಂದು 2-3 ತಿಂಗಳು ಕೆಲಸ ಮಾಡಿದೆ ಅಲ್ಲಿ. ಮಾಡಿ ನಾನು ತಿರ್ಗಾ ವಾಪಸ್ ಇಲಾಖೆಗೆ ಬಂದೆ. ಇಲಾಖೆಗೆ ಬಂದ ಸಂದರ್ಭದಲ್ಲಿ ಏನಾಯಿತು, ಡೆಲ್ಲಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಪೊಪೆಟ್ರಿ ಫೆಸ್ಟಿವಲ್ ನಡೀತಾ ಇತ್ತು. ಆ ಇಂಟರ್ನ್ಯಾಷನಲ್ ನಮ್ಮ ಅಷ್ಟೊತ್ತಿಗಾಗಲೇ ನನಗೆ ಕರ್ನಾಟಕದ ಎಲ್ಲ ರಂಗದ ಕಲಾವಿದರು ನನಗೆ ಗೊತ್ತಿದ್ದರು, ಜಾನಪದ ಕಲಾವಿದರು. ಅದು ಜನಪದ ರಂಗಭೂಮಿ ಇರ್ಬೋದು, ತೊಗಲ್ಗೊಂಬೆ ಸೂತ್ರದಗೊಂಬೆ ಇರ್ಬೋದು, ಬೇರೆ ಬೇರೆ ಕಲಾ ಪ್ರಕಾರದ ಕಲಾವಿದರು ಇರ್ಬೋದು, ಹಾಡೋ ಕಲಾವಿದೆಯರು ಇರ್ಬೋದು, ಎಲ್ಲರೂ ನನಗೆ ಗೊತ್ತಿದ್ದರು. ಒಂಥರ ಪಳಗ್ಬಿಟ್ಟಿದ್ದೆ ನಾನು ನಾಗೇಗೌಡರ ಜೊತೆಗೆ, ಕರೀಂ ಖಾನ್ರ ಜೊತೆಗೆ. ಸೊ ಹಂಗಾಗಿ ನನಗೇನಾಯಿತು, ಡೆಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಒಂದು ಬೆಸ್ಟ್ ತಂಡನ ಕರ್ಕೊಂಬನ್ನಿ, ಇಲ್ಲೊಂದು ಇಂಟರ್ನ್ಯಾಷನಲ್ ಪೊಪೆಟ್ರಿ ಫೆಸ್ಟಿವಲ್ ನಡೀತಾ ಇದೆ ಅಂತ. ಇನ್ನೊಬ್ಬರು ಉಪಾಧ್ಯಾಯ ಅಂತ ಮಂಗಳೂರಿನವರೊಬ್ಬರು ಇದ್ದರು, ಅವರು ನನಗೆ ಸಹಾಯ ಮಾಡಿದ್ರು ಅವಾಗೆಲ್ಲ, ಹೆಂಗೆ ಅಲ್ಲಿಗೆ ಹೋಗೋಕ್ಕೆ ಏನು ಮಾಡಬೇಕು ಅಂತ. ಸೊ ನಾನೇನು ಮಾಡಿದೆ, ಈಗ ಮೊನ್ನೆ ತಾನೇ ಒಂದು ಇದು ಬಂತು, ಏನು ಪದ್ಮಶ್ರೀ ಅವ ಬಾಳವ್ವ ಅಂಥೇಳಿ ತೊಗಲುಗೊಂಬೆ, ಅವರ ಗಂಡ ಬಾಳಪ್ಪ ಅಂತ ಆತನ ಹೆಸರು. ಆತ ತುಂಬ ಒಳ್ಳೆಯ ತೊಗಲುಗೊಂಬೆಯ ಆಟಗಾರ ಮತ್ತು ಅವ್ರ ಹತ್ರ 500ಕ್ಕೂ ಹೆಚ್ಚು ಹಳೆಯ ತೊಗಲುಗೊಂಬೆಗಳಿದ್ವು. ಅದನ್ನು ಸೆಲೆಕ್ಟ್ ಮಾಡಿ ನಾನು ಡೆಲ್ಲಿಗೆ ಕರ್ಕೊಂಡೋದೆ. ಡೆಲ್ಲಿಗೆ ಕರ್ಕೊಂಡೋದಾಗ ಅಲ್ಲೇನಾಯಿತು, ಡೆಲ್ಲಿನಲ್ಲಿ ತುಂಬ ಇದಾಯ್ತು, ಅದು ಏನು ಇಂಥ ಚೆನ್ನಾಗಿರೋ ಇದು ತೊಗಲುಗೊಂಬೆಗಳಿದೆಯಲ್ಲ, ಲೆದರ್ ಪೊಪೆಟ್ಸು ಅಂಥೇಳಿ ಅದರ ಬಣ್ಣ ಮತ್ತು ಇದು ಎಲ್ಲ ನೋಡಿ ಎಲ್ರಿಗೂ ಆಶ್ಚರ್ಯ ಆಗೋಗ್ಬಿಡ್ತು. ಅದನ್ನ ಒಳ್ಳೆ ರೆಕಾರ್ಡೆಲ್ಲ ಮಾಡ್ಕೊಂಡಿದ್ರು ಅವರು. ಅದನ್ನ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಕೇಂದ್ರದ ಒಬ್ಬರು ಇಲ್ಲ ಅದು ನೆಕ್ಸ್ಟು ಮುಗಿಸ್ಕೊಂಡು ಬಂದಮೇಲೆ ಈ ಉಪಾಧ್ಯಾಯ ಅಂತ ನಾನು ಹೇಳಿದ್ನಲ್ಲ ಮಂಗಳೂರಿನವರು, ಅವರು ಏನು ಮಾಡಿದ್ರು, ಇಲ್ಲ ಈ ತಂಡನ ನಾವು ಏನಾದರೂ ಮಾಡಿ ಒಂದು ಹೊರದೇಶಕ್ಕೆ ತೊಗೊಂಡು ಹೋಗಬೇಕು, ಹೊರದೇಶದಲ್ಲಿ ಇದರ ಪ್ರದರ್ಶನ ಆಗಬೇಕು, ಇಷ್ಟು ಒಳ್ಳೆಯ ಇದು ಡೆಲ್ಲಿನಲ್ಲೆಲ್ಲ ಇಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿರುವ ಒಂದು ಕಾಂಟ್ಯಾಕ್ಟ್ ಮೇಲೆ ಯುರೋಪ್ನ ಪ್ರವಾಸವನ್ನು ಫಿಕ್ಸ್ ಮಾಡೋರು. ಅಂದರೆ ಇಂಟರ್ನ್ಯಾಷನಲ್ ಪೊಪೆಟ್ರಿ ಫೆಸ್ಟಿವಲ್ ಇನ್ ಇಟಲಿ, ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್, ಈ 3 ದೇಶಗಳಲ್ಲಿ. ಸೊ ನಾವು ಭಾಷಾಂತರ ಇಲಾಖೆಯಲ್ಲಿ ಇದ್ದೀನಿ, ಭಾಷಾಂತರ ಇಲಾಖೆಯವ್ರು ನನ್ನನ್ನು ಕಳಿಸ್ತಾ ಇಲ್ಲ. ಇಷ್ಟು ವರ್ಷ 6 ವರ್ಷ ಅಲ್ಲಿ ಆಚೆಗೆ ಹೋಗಿದ್ದ, ಈಗ ಬಂದಿದ್ದಾನೆ, ಆಗಲೇ ತಿರ್ಗಾ ಫಾರಿನ್ಗೆ ಹೋಗ್ತಾ ಇದ್ದಾನೆ ಅಂಥೇಳಿ ನಾನು ಕೇರೇ ಮಾಡಲಿಲ್ಲ. ನಾನು ರಜಾ ಬರೆದಿಟ್ಬಿಟ್ಟು ಹೊರಟೋಗ್ಬಿಟ್ಟೆ. ವಾಸ್ತವವಾಗಿ ಸರ್ಕಾರದ ಹೊರಗಡೆ ಹೋಗ್ಬೇಕಾದ್ರೆ ಸರ್ಕಾರಿ ನೌಕರ ಆಗಿದ್ದರೆ ಪರ್ಮಿಷನ್ ತೊಗೊಂಡೋಗ್ಬೇಕು. ನನಗೊಂದು ಹುಂಪ್ತನ ಅದು. ನಾನೇನು ಹೋಗ್ಬಿಟ್ಟೆ, ಇದನ್ನ ಹೆಂಗೆ ಕಳ್ಕೊಳ್ಳೋದು, ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ರಜಾ ಬರೆದಿಟ್ಬಿಟ್ಟು ಹೊರಟೋಗ್ಬಿಟ್ಟೆ ನಾನು. ಹೊರಟೋದೆ. ಸೊ 1 ತಿಂಗಳ ಕಾಲ ನಾವು ಫ್ರಾನ್ಸ್, ಇಟಲಿ, ಹಾಲೆಂಡ್ ಎಲ್ಲ ಸುತ್ತಕೊಂಡು ಇವ್ರನ್ನ ಕಲಾ ಪ್ರದರ್ಶನಗಳನ್ನ ಮಾಡಿಸ್ಕೊಂಡು ಎಲ್ಲ ವಾಪಸ್ಸು ಬಂದ್ವಿ. ಬರೋ ಅಷ್ಟೊತ್ತಿಗೆ ನಂದು ಸ್ಯಾಲ್ರಿನೂ ಇಲ್ಲ, ಇನ್ನೊಂದಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ, ಮತ್ತು ಪರ್ಮಿಷನ್ ತೊಗೊಂಡಿಲ್ಲ ಅಂತ ನಮ್ಮ ಡೈರೆಕ್ಟ್ರು ಅಲ್ಲಿಗೆ ಇದನ್ನ ಬರೆದ್ಬಿಟ್ಟಿದ್ದಾರೆ. ಆಮೇಲೆ ಏನು ಮಾಡಿದೆ, ನಾನು ಸೆಕ್ರೆಟ್ರಿಯೇಟ್ಗೆ ಹೋದೆ. ಸೆಕ್ರೆಟ್ರಿಯೇಟ್ಗೆ ಹೋಗಿ ಅಲ್ಲಿರುವ ಅಧಿಕಾರಿಗಳನ್ನ ಕಂಡೆ. ಸರ್ ಹಿಂಗೆ ಅದೊಂದು ದೊಡ್ಡ ಗೌರವ, ಅದು ನಮ್ಮ ರಾಜ್ಯಕ್ಕೆ ಒಂದು ಗೌರವ, ಒಂದು ಸ್ಟೇಟ್ ಗೆಸ್ಟಾಗಿ ನಾನು ಹೋಗಿದ್ದು ಇಂಥದ್ದು. ಅವ್ರಿಗೊಂದು ಮನವರಿಕೆ ಆಯಿತು, ಬಿಡ್ರಿ ಅದು ಏನು ಇವೆಲ್ಲ ಇಂಥದ್ದು ಹೋಗಿ ಬಂದಿದ್ರಲ್ಲ, ನಮಗೆಲ್ಲ ನಾವಿಲ್ಲಿ ಸೆಕ್ರೆಟ್ರಿಯೇಟಲ್ಲಿ ಇದು ಏನೇನೋ ಆಗಿದ್ದೀವಿ, ನಮಗೆ ಅವಕಾಶ ಇಲ್ಲ, ಪಾಪ ನೀವು ಹೋಗಿ ಬಂದಿದ್ರಿ, ಬಿಡಿ ಅದನ್ನೆಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಇದು ಮಾಡಿ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಇವ್ರಿಗೆ ಪರ್ಮಿಷನ್ ಕೊಡ್ಬೋದು ಅಂಥೇಳಿ
ಇದನ್ನು ಎಲ್ಲ ಇದು ಮಾಡಿದ್ರು. ಇಲ್ಲ ನನ್ನ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತಾಗ. ಸೊ ಹೋಗಿ ಬಂದೆ. ಹಂಗೆ ಹೋಗಿ ಬಂದ ಇನ್ನೊಂದು 4 ತಿಂಗಳಿಗೆ ನನಗೆ ಇದರಿಂದ ಒಂದು ಫೋನ್ ಬಂತು. ಸೆಂಟ್ರಲ್ ಗೌರ್ಮೆಂಟಿನ ಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರು ಅನ್ಶು ವಾಯ್ಸ್ ಅಂತ, ಇನ್ನೂ ನೆನಪಿದೆ ನನಗೆ. ಅವ್ರು ಫೋನ್ ಮಾಡಿದ್ರು. ಅವ್ರೇನು ಹೇಳಿದ್ರು, ನಿಮ್ಮ ತಂಡನ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ, ಟೆಹರಾನ್ನಲ್ಲಿ ನಡೆಯುವಂಥ ಇಂಟರ್ನ್ಯಾಷನಲ್ ಪ್ರೊಫೆಟರ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆಂದರೆ ಅವ್ರು ಅಲ್ಲಿ ಡೆಲ್ಲಿನಲ್ಲಿ ನಡೆದ ಇದರಲ್ಲಿ ನೋಡಿದ್ರಲ್ಲ ಸಂಗೀತ ನಾಟಕ ಅಕಾಡೆಮಿದು, ಮಾಡಿದ್ದೀವಿ. ಅದರಿಂದ ನೀವೇ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ನಾನು ಹೇಳಿದೆ, ಮೇಡಮ್ ಈ ಥರದ್ದೆಲ್ಲ ಹಿಂದೆನೇ ತೊಂದರೆ ಆಗಿದೆ, ನಿಮ್ಮಿಂದ ನೇರ ಪತ್ರ ಬರೆದ್ಬಿಡಿ ಸೆಂಟ್ರಲ್ ಗೌರ್ಮೆಂಟಿಂದ. ಸೆಂಟ್ರಲ್ ಗೌರ್ಮೆಂಟಿಂದ ನೇರ ಸ್ಟೇಟ್ ಗೌರ್ಮೆಂಟಿಗೆ ಪತ್ರ ಬಂತು. ಅವ್ರು ಅವಾಗ ಅನಿವಾರ್ಯ ಕೊಡಲೇಬೇಕಾಯ್ತು, ಅದು ಪರ್ಮಿಷನ್ ಕೊಟ್ಟರು. ತಿರ್ಗಾ ನಾನು ಟೆಹರಾನ್ಗೆ ಹೋಗಿ ಬಂದೆ. ಹಿಂಗೆ 2 ವಿದೇಶ ಪ್ರವಾಸನೂ ಆವಾಗಲೇ ಆಗೋಯ್ತು. ಇಷ್ಟು ಆಗೋವಷ್ಟರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಆರಂಭ ಆಗ್ತಾಯಿತ್ತು. ಚಂದ್ರಶೇಖರ್ ಕಂಬಾರ್ ಅವರನ್ನು ಸ್ಪೆಷಲ್ ಆಫೀಸರ್ ಆಗಿ ಕನ್ನಡ ವಿಶ್ವವಿದ್ಯಾಲಯ ಆರಂಭ ಮಾಡೋದಕ್ಕೆ ಆಗಿತ್ತು. ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಪರ ವಿರೋಧ ಚರ್ಚೆಗಳು ಇಡೀ ಕರ್ನಾಟಕದಾದ್ಯಂತ ಸಾಹಿತಿಗಳ ನಡುವೆ ಮತ್ತು ಸಾಂಸ್ಕೃತಿಕ ಚಿಂತಕರ ನಡುವೆ ಬಿಸಿ 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 ವಾಗ್ವಾದಗಳು ನಡೀತಾ ಇದ್ವು. ಅಂಥ ಸಂದರ್ಭದಲ್ಲಿ ಕಂಬಾರರು ಮತ್ತು ಕೆ ವಿ ನಾರಾಯಣ್ ಅವರು, ನೀವು ಬನ್ನಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ, ಯಾಕೆಂದರೆ ಅಷ್ಟೊಂದು ನಾನು ರೈಟರಾಗಿ ಎಸ್ಟಾಬ್ಲಿಷ್ ಆಗಿದ್ದೆ, ಪುಸ್ತಕಗಳು ಬಂದಿತ್ತು. ಸೊ ನೀವು ಬನ್ನಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ, ನಿಮ್ಮಂಥವ್ರು ಅಲ್ಲಿ ಬರಬೇಕು ಅಂತ ಹೇಳಿದರು. ಸೊ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕೋ ಬೇಡವೋ, ಅಷ್ಟು ದೂರ ಹೋಗ್ಬೇಕಲ್ಲ, ಇಲ್ಲಿ ಇದು ಪರ್ಮನೆಂಟ್ ಕೆಲಸ, ಆದರೆ ಅಲ್ಲಿ ಸ್ಕೋಪ್ ಇದೆ. ಇದು ಇಲ್ಲಿ ಬಂದು ಭಾಷಾಂತರ ಇಲಾಖೆಯಲ್ಲಿ ಇದ್ದು ಏನು ಮಾಡೋದು, ಈ ಥರದೊಂದು ಹೊಯ್ದಾಟದಲ್ಲಿ ಇದ್ವಿ. ಆವಾಗ ಕರಿಗೌಡ ಬೀಚನಹಳ್ಳಿ ಅವರು ಇದ್ದಾರಲ್ಲ ಈಗ ಕಥೆಗಾರರು, ಅವ್ರಿಗೂ ಕೇಳಿದರು ಬನ್ನಿ ಅಂತೇಳಿ. ಅವರು ಪ್ರಸಾರಾಂಗದಲ್ಲಿ ಏನೋ ಒಂದು ನಾನ್ ಟೀಚಿಂಗ್ ಇದರಲ್ಲಿ ಇದ್ದರು, ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಸೊ ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ, ಹೋಗೋಣೋ ಬೇಡವೋ ಅಂತ. ಅಷ್ಟರಲ್ಲಿ ಕರಿಗೌಡರು ಒಂದು ಸಲ ಹಂಪಿಗೆ ಹೋಗೇ ಬರ್ತೀನಿ, ಮೇಷ್ಟ್ರು ಕರೆದಿದ್ದಾರೆ ಕಂಬಾರಕ್ಕೆ, ನಮ್ಮ ಗುರುಗಳು ಬೇರೆ ಅಲ್ಲ, ಕರೆದಿದ್ದಾರೆ, ಒಂದು ಸಲ ನೋಡ್ಕೊಂಬರ್ತೀನಿ ವಾತಾವರಣ ಅಂತ ಹೋಗಿ 4-5 ದಿವಸ ಅಲ್ಲಿದ್ದು, ಯಾವ ಕಾರಣಕ್ಕೂ ಬೇಡ, ಆ ಬಿಸಿಲು ತಡೆಯೋಕ್ಕಾಗಲ್ಲ, ನಾವು ಹೋಗೋದು ಬೇಡ. ಸೊ ನಾವು ಆಮೇಲೆ ಕಂಬಾರ ಕಂಡ್ರೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ಆದರೆ ಕೊನೆಗೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮತ್ತು ಪ್ರೊಫೆಸರ್ ಎಮ್.ಎಚ್. ಕೃಷ್ಣಯ್ಯನವರು ಸಿಂಡಿಕೇಟ್ ಮೆಂಬರ್ಸ್ ಆಗಿದ್ರು ಕನ್ನಡ ಯೂನಿವರ್ಸಿಟಿ ಆರಂಭ ಆದ. ಸೊ ಅವರು ಇಬ್ಬರೂ ಇಲ್ಲ ಬನ್ನಿರಿ, ನಿಮ್ಮಂಥವ್ರು ಅಲ್ಲಿರಬೇಕು, ಇಲ್ಲಿ ಏನು ಮಾಡ್ತೀರಾ, ಯಾಕೆ ಇದು ಮಾಡ್ತೀರಾ, ಬನ್ನಿ ಅಂತೇಳಿ ಇದು ಮಾಡಿದ್ರು ಅವರು. ಕೊನೆಗೆ ನಾವೇನು ಮಾಡಿದ್ವಿ, ಒಪ್ಕೊಂಡ್ವಿ. ಆಮೇಲೆ ನಮಗೆಲ್ಲ ಇದು ಇಂಟರ್ವ್ಯೂ ಮಾಡಿ ಇದೆಲ್ಲ ಮಾಡಿ ಅಪ್ಲೈ ಮಾಡ್ಕೊಂಡು ಏನಿಲ್ಲ, ಡೈರೆಕ್ಟ್ ಸೆಲೆಕ್ಷನ್ಸ್ ನಮ್ಮದು. ಅಲ್ಲಿನ ತಜ್ಞ ಸಮಿತಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ನೀವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬನ್ನಿ ಅಂತ. ಆ ಥರ ಕಂಬಾರರು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಬರೋ ಹಾಗೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರತಿಭಾವಂತರನ್ನ ಒಟ್ಟು ಮಾಡಿದ್ರಲ್ಲಿ. ಅಲ್ಲಿ ಯಾರ್ಯಾರು ನಾವು ಒಟ್ಟಿಗೆ ಓದಿದ್ದು, ಪುರುಷೋತ್ತಮ ಬಿಳಿಮಲೆ, ಕೆ ವಿ ನಾರಾಯಣ್, ಆಮೇಲೆ ಕೀರಂ ನಾಗರಾಜ್, ಶ್ರೀನಿವಾಸರಾಜು, ಎಚ್ ಎಸ್ ರಾಘವೇಂದ್ರ ರಾವ್, ಟಿ ಪಿ ಅಶೋಕ್, ನಾನು, ಆಮೇಲೆ ರಾಮತ್ ತರೀಕೆರೆ, ಕರಿಗೌಡ ಬೀಚನಹಳ್ಳಿ, ಲಕ್ಷ್ಮಣ್ ತೆಲಗಾವಿ, ಮಲ್ಲೇಪುರಂ ವೆಂಕಟೇಶ್, ಹಿಂಗೆ ಎಲ್ಲರೂ ಏನು ಅಂತಾರೆ ಆನಂತರ ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿದವ್ರೆ. ಸೊ ಇಷ್ಟೂ ಜನನ ಈ ರೀತಿಯಲ್ಲಿ ಕರ್ಕೊಂಡ್ರು ಅಲ್ಲಿಗೆ ಬನ್ನಿ ಅಂತ. ಸೊ ನಾವು ಅಷ್ಟು ಜನ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ರಿಸೈನೇ ಮಾಡಿಬಿಟ್ಟೆ ನಾನು. ಯಾಕಂದರೆ ಈಗ ಅಗೈನ್ ಇಲ್ಲಿ ಮತ್ತೆ ಇದು ನಾವು ನಿಮಗೆ ಡೆಪ್ಯುಟೇಷನ್ ಇವೆಲ್ಲ ಕೊಡೋದಿಲ್ಲ, ಮತ್ತು ಅದೇ ಬೇರೆ ಪೋಸ್ಟ್ ಇದೇ ಬೇರೆ ಪೋಸ್ಟು ಇದಿಲ್ಲ ಅಂತೆಲ್ಲ ಇದು ಮಾಡೋದು. ನಾನು ಕಂಪ್ಲೀಟ್ ರಿಸೈನೇ ಮಾಡಿಬಿಟ್ಟು ಒಂದು ತೀರ್ಮಾನ ತೊಗೊಂಬಿಟ್ಟೆ, ಹೋಗೋದಿದ್ರೆ ಹೋಗೋಣ ಅಂತೇಳಿ. ಸೊ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗಿ 1992 ಸೆಪ್ಟೆಂಬರ್ನಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕ ಆಗಿ, ಅಂದರೆ ರೀಡರ್ ಅಂತ ಹೇಳ್ತಾರಲ್ಲ, ಪ್ರವಾಚಕ ಆಗಿ ಸೇರಿಕೊಂಡೆ. ಸೊ ಇಲ್ಲಿವರೆಗೂ ನೀವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗೋವರೆಗೂ ಜರ್ನಿನ ಹೇಳಿದ್ದೀನಿ. ಬಟ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಹೇಳೋದು ಅಂದರೆ, ನೀವು ಕೆಲವು ಇನ್ಸಿಡೆಂಟ್ಸ್ನ ಇವು ಫಾರಿನ್ ಟೂರ್ಗೆ ಹೋದಾಗ ಎಷ್ಟೊಂದು ನೆರೇಟ್ ಮಾಡ್ತೀರಾ, ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಸೇರಿಸಿ ಇನ್ನೊಂದಷ್ಟು ಡೀಟೇಲ್ಸ್ ಆಗಿ ಅದನ್ನು ಹೇಳಿ, ಆಮೇಲೆ ಮತ್ತೆ ಹಂಪಿ ಯೂನಿವರ್ಸಿಟಿಯ ಡೀಟೇಲ್ಸ್ಗೆ ಬರೋರಂತೆ. ಸೊ ವೆರಿ ನೈಸ್, ಫ್ಯಾಂಟಾಸ್ಟಿಕ್ ಎಪಿಸೋಡ್. ಒಳ್ಳೆ ವಾತಾವರಣನೂ ಚೇಂಜ್ ಆಯಿತು. ಮಾತಾಡ್ತಾ ಒಂದು ಸಣ್ಣದಾಗಿ ಮಳೆ ಬಂದು ಹೋಯ್ತು. ತುಂಬಾ ಚೆನ್ನಾಗಿದೆ ಇವಾಗ ನಮ್ಮ ತೋಟ, ಅದಕ್ಕೋಸ್ಕರ ಮಾಡಿಸ್ದಂಗಿದೆ ತೋಟ. ವೆರಿ ನೈಸ್. ಓಕೆ, ಇವಾಗ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಬಾಯ್.